ಅಧ್ಯಕ್ಷರವರು ಮತ್ತೆ ಚೀಫ್ ಗೆಸ್ಟ್ ಆದಂತ ನಮ್ಮ ಉದಯ್ ಕುಮಾರ್ ಅವರು, ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ AIPOA ಮತ್ತೆ ಸರ್ಕಲ್ ಸೆಕ್ರೆಟರಿ AMPNBOA ಬೆಂಗಳೂರು ಇವರಿಗೆ ಸ್ವಾಗತ ಕೋರುತ್ತಾ ಮತ್ತೆ ಮಂಜುನಾಥ್, ಹೊಸ ಕಮಿಟಿಯ ಮಂಜುನಾಥ್ ವೈಸ್ ಪ್ರೆಸಿಡೆಂಟ್, ಮತ್ತೆ ಈಗ ನಿರ್ದೇಶಕರು ಡೈರೆಕ್ಟರ್ಸ್ ರಮೇಶ್ ಆರ್, ಗೋವರ್ಧನ್, ಶಿವಶಂಕರ್, ಪುಂಡಿನಾಥ್, ಸಂತೋಷ್, ಯೋಗೇಶ್, ನಾಗರಾಜು, ಅರುಣ, ಹೊಸ ಕಮಿಟಿಯ ಸದಸ್ಯರೆಲ್ಲರೂ ಈಗ ತಮಗೆ ಪರಿಚಯ ಮಾಡಿದ್ದೇವೆ. ಇದಾದ ನಂತರ ನಮ್ಮ ಅಧ್ಯಕ್ಷರಾದಂಥ ಸೇವಾ ನಾಯಕರು ಕಾರ್ಯಕ್ರಮ ಮುಂದುವರಿಸ್ತಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಿರುವ ನಮ್ಮ ಸಂದರ್ಭದಲ್ಲಿ ಇಲ್ಲಿ ಮೆನ್ಷನ್ ಮಾಡೋದು ಬರ್ತಾಯಿತ್ತು. ನಮ್ಮ ಆಫೀಸರ್ ಅಸೋಸಿಯೇಷನ್ AIPNBOA ಸರ್ಕಲ್ ಪ್ರೆಸಿಡೆಂಟ್ ಕಾಮರೇಡ್ ಎಲ್ಲಸಂಗರು ಉಪಸ್ಥಿತರಿದ್ದಾರೆ. ಹಾಗೆ PNPSC ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರಾದಂಥ ಶ್ರೀನಿವಾಸ ಮೂರ್ತಿ ಅವರು ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ದೇವರ ಕಥವನ್ನು ಮಾಡಲಿಕ್ಕೆ ದೀಪಕ್ ಅವರು ಮಾಡ್ತಾ ಇದ್ದಾರೆ. ಚತುರಾಯ ಜ್ಞಾನ ಪ್ರಾಣಾಯ ಜ್ಞಾನಾಂತರಾತ್ಮನೇ ಜ್ಞಾನೋತ್ಸುಕಾಯ ಜ್ಞಾನಮುಕ್ತಾಯ ಜ್ಞಾನೋತ್ಸುಕಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗುಹ್ಯಪ್ರವರಾಯ ಗುರುವೇ ಗುರುಗುಣವೇ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಭಾನುಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. AIPNBOA ಬ್ಯಾಂಗ್ಳೂರ್ ಸರ್ಕಲ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ AIPNBOA ಕಾಮರೇಡ್ ಉದಯ್ ಕುಮಾರ್ ಅವರಿಗೆ ಸ್ಟೇಷನ್ ಕೊಡಬೇಕಂತ ಅನ್ಕೊಂಡಿದ್ದು, ದಯವಿಟ್ಟು ಅದನ್ನು ಕಾಮರೇಡ್ ರಮೇಶ್ ಅವರು, ನಮ್ಮ ನಿರ್ದೇಶಕರಾದ ರಮೇಶ್ ಅವರು, ಕಾಮರೇಡ್ ಉದಯ್ ಸ್ಟೇಟ್ ಮಾಡಬೇಕು ಅಂತೇಳಿ ಈಗ ಕೇಳ್ಕೊಳ್ತೇನೆ. ಮಾಡಿಲ್ಲ.
ಸರ್ ಮೇಲೆ ಮೇಲೆ ಸರ್ ಮೇಲೆ 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 ಸರಿ ಓಕೆ ಸರ್ ಈಗ ಶ್ರೀಯುತ ರಾಜಶೇಖರ್ ಅವರಿಗೆ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೇಳಿ ಗೋವರ್ಧನ್ ಅವರಿಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಒಂದು 12 ತಿಂಗಳು ಸತತವಾಗಿ ಎಲ್ಲರೂ ಸಾಕಾಗುತ್ತ ಹೋರಾಟ ಮಾಡಿ ಸೊಸೈಟಿ ಎಲೆಕ್ಷನ್ ಆಗಿರಲಿಲ್ಲ. ಆ ಕಾರಣ ಆಲೋಚನೆ ಸೊಸೈಟಿನ ತಗೊಂಡಿತ್ತು. ಅವರೆಲ್ಲ ಪ್ರಯತ್ನಗಳನ್ನು ಮಾಡಿ ಸೊಸೈಟಿ ನಮ್ಮಲ್ಲಿ ಆಲೋಚನೆ ತಗೊಂಡು ಎಲೆಕ್ಷನ್ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಗೌರವಿಸುವ ಸೂಕ್ತ ಅಂದ್ಕೊಂಡು ಡಿಸೈಡ್ ಮಾಡ್ತಾ ಇದ್ದೀವಿ. ಶ್ರೀಯುತ ರಮೇಶ್ ಜನರಲ್ ಸೆಕ್ರೆಟರಿ ಆಫ್ PNBU ಕರ್ನಾಟಕ ಮತ್ತು ನಮ್ಮ ನಿರ್ದೇಶಕರು ಕೂಡ ಅವರಿಗೆ ಶ್ರೀ ಮಂಜುನಾಥ್ ಅವರು ಡಿಸೈಡ್ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕಳೆದ ಬಾರಿಯ ಜನರಲ್ವಾಡಿಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವ PNBU ಕರ್ನಾಟಕ ಜನರಲ್ ಆಗಿದ್ದಾರೆ. ಮತ್ತೆ ಅವ್ರ ಜೊತೆ ಒಂದು ಎನರ್ಜೆಟಿಕ್ ಟೀಮ್ ಇದೆ. PNBU ಕರ್ನಾಟಕ ಒಂದು ಒಳ್ಳೆ ಉತ್ತಮ ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತೆ ಆಶಾಭಾವನೆ ನಮ್ಮಲ್ಲಿದೆ. ಹಾಗೆ ಅದರ ಬ್ಯಾಕ್ವರ್ಡ್ ಕಮಿಟಿ ಜನರಲ್ ಸೆಕ್ರೆಟರಿ ಕೂಡ ಮತ್ತೆ ನಮ್ಮ ನಿರ್ದೇಶಕರು ಕೂಡ ಆದಂತ ಗೋವರ್ಧನ್ ಅವರಿಗೆ ಶ್ರೀಯುತ ಸಂತೋಷ್ ಅವರು ಡಿಸೈಡ್ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಳೆದ ಬಾರಿ ನಾವು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಲ್ಲಿ ಅವ್ರನ್ನ ಏಜೆನ್ಸ್ ಆಗಿ ಎಲೆಕ್ಟ್ ಮಾಡ್ಕೊಂಡಿದ್ದಾರೆ. ಶ್ರೀಯುತ ಯೋಗೇಶ್ ಅವರಿಗೆ ಅವರ ಕಡೆಯಿಂದ ಡಿಸೈಡ್ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಯೋಗೇಶ್ ನಿರ್ದೇಶಕರು ಮತ್ತೆ ಈ ಕಾರ್ಯಕ್ರಮ ನಡೆಸೋದಕ್ಕೆ ತುಂಬಾ ಹೋಮ್ವರ್ಕ್ ಮಾಡಿದ್ದಾರೆ. ಸತತವಾಗಿ ಒಂದು 7-8 ದಿನದಿಂದ ಇದರಲ್ಲಿ ಇನ್ವಾಲ್ವ್ ಆಗಿ ಇದಷ್ಟೇ ಅಲ್ಲ, ರಾಜ್ಯೋತ್ಸವದ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲೂ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ನಮ್ಮ ಸಮಿತಿಯ ಟ್ರೆಜರರ್ ಮತ್ತೆ ಡೈರೆಕ್ಟರ್ ಆದ ಪುಂಡಿನಾಥನ್ ಅವರಿಗೆ ಶ್ರೀ ಶಿವಶಂಕರ್ ಅವರು ಸನ್ಮಾನ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಪುಂಡಿನಾಥನ್ ಅವರು ಈ ಮುಂಚೆ ಕೂಡ ಬಹುಶಃ ಈ ಮುಂಚಿನ ಟರ್ಮಲ್ಲಿ ಅವರು ಖಜಾಂಚಿಯಾಗಿ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತೆ ಅವರು ಎಲ್ಲ ಪೇಪರ್ಸ್ ಬಳಸಿಕೊಂಡು 5 ವರ್ಷದ ಆಡಿಟ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಮಂಜುನಾಥ್. ಈ ಸಂದರ್ಭದಲ್ಲಿ ನಮ್ಮ ಮಾಜಿ ನಿರ್ದೇಶಕರಾಗಿದ್ದವರು ಹಾಲಿ ನಿರ್ದೇಶಕರು ಕೂಡ ಶಿವಶಂಕರ್ ಅವರಿಗೆ ರಮೇಶ್ ಕಡೆಯಿಂದ ನಾನು ಸನ್ಮಾನ ಮಾಡಲು ಇಚ್ಛಿಸುತ್ತೇನೆ. ಶಿವಶಂಕರ್ ಅವರು ತುಂಬಾ ಸೀನಿಯರ್ ಇದ್ದಾರೆ ಈ ಸೊಸೈಟಿಯಲ್ಲಿ. ಬಹುಶಃ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಅವ್ರ ಸಹಕಾರ ಕೂಡ ತುಂಬಾ ಇದೆ. ಎಲ್ಲ ಸಂದರ್ಭದಲ್ಲೂ ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ ಮತ್ತೆ 1 ಸೆಕೆಂಡ್ ನಾವು 10 ಗಂಟೆಗೆ ಇರ್ತಾರೆ ಅವರು. ನಾನೇ ಸಾಧಾರಣ 10:30 ಬಂದಿದೆ, ಒಂದಿನ ಏನ್ ಸ್ವಾಮಿ 10 ಗಂಟೆಗೆ ಹೇಳ್ಬಿಟ್ಟು ಈ ತರ ಹೇಳ್ಬಿಟ್ಟು 10:30 ಹೇಳಿ ಬರುತ್ತೆ. ಸೊ ಟೈಮ್ ಮಾಸ್ಟರ್ ಶ್ರೀಶಂಕರ್ ಅಂತ ಪ್ರೀತಿಯಿಂದ
ಸಂತೋಷ್ ಅವರ ಕಡೆಯಿಂದ ಸನ್ಮಾನ ಮಾಡಲು ಇಚ್ಛಿಸುತ್ತೇನೆ. ಅವರು ಕೂಡ ಅಷ್ಟೇ ಈಗ ಸಂಘಟನೆಯಿಂದ ಮುಖ್ಯವಾಗಿ ನಮ್ಮೆಲ್ಲರೇ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಕಾರಣರಾಗಿದ್ದಾರೆ. ನಮ್ಮ ಜೊತೆ ಕೂಡ ಶ್ರೀಯುತ ಮಂಜುನಾಥ್ ಅವರಿಗೆ ರಾಜಶೇಖರ್ ಸರ್ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮಂಜುನಾಥ್ ಅವರು ಕಳೆದ ಎಲೆಕ್ಷನ್ ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ನೇರವಾಗಿ ಆಯ್ಕೆಯಾಗಿದ್ದು, ತದನಂತರ ಪೂರ್ಣ ಪ್ರಮಾಣ ಸಮಿತಿ ಒಂದು ಒಳ್ಳೆ ಕೋಣೆಯಿಂದ ಮಾಡಿ ಅವರನ್ನು ಸಹಕಾರ ಕೊಟ್ಟಿದ್ದಾರೆ. ಧನ್ಯವಾದಗಳು. ಶ್ರೀಯುತ ನಾಗರಾಜ್ ಅವರಿಗೆ ಗೋವರ್ಧನ್ ಅವರು ಸನ್ಮಾನ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ನೋಡಿ ಎಲ್ಲ ಹೇಳ್ತಾರಲ್ಲ, ಜಗವೇ ಒಂದು ನಾಟಕಕ್ಕೆ ಹೋಗುವ ಸೂತ್ರಧಾರ ಅಂತ ಹೇಳಿ, ಬಹುಶಃ ಅದು ತುಂಬಾ ಸೂಕ್ತವಾಗಿ ಅಪ್ಲೈ ಆಗೋದು ಒಬ್ಬರಿಗೆ, ಯಾರಿಗೆ ಇರ್ಬೋದು ನೀವೇ ಗೆಸ್ ಮಾಡಿ ನೋಡುವ. ಶ್ರೀಯುತ ಲಿಂಗರಾಜ್ ಅವರು ನಮ್ಮ ಮಾಜಿ ನಿರ್ದೇಶಕರು, ಧನ್ಯವಾದಗಳು. ಕಳೆದ 10 ತಿಂಗಳಿಂದ ಅವರು ರಿಟೈರ್ ಆಗಿದ್ರು ಕೂಡ ಸತತ ಪ್ರಯತ್ನ ಮಾಡಿ ಏನೇನು ರಿಕ್ವೈರ್ಡ್ ಇದೆ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಯುತ ಉದಯ್ ಕುಮಾರ್ ಸರ್ ಕಡೆಯಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ, ಜೊತೆಲಿ ನಮ್ಮ ಪೂರ್ತಿ ಟೀಮ್ ಜಾಯಿನ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಏನ್ ರಿಕ್ವೈರ್ಡ್ ಪೇಪರ್ ಇದೆ ಅದು ಎಲ್ಲರಿಂದ ತಂದ್ರು ಅಂತ ಹೇಳಿ ಗೊತ್ತಿಲ್ಲ. ಎಲ್ಲ ಪೇಪರ್ಸ್ ಓಚರ್ಸ್ ಎಲ್ಲ ಸಬ್ಮಿಟ್ ಮಾಡಿ ಆಡಿಟ್ ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಆಡಿಟ್ ಕಂಪ್ಲೀಷನ್ಗೆ ಟ್ರೆಜರರ್ ಎಷ್ಟು ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಯಾವುದೇ ಸಂದರ್ಭದಲ್ಲೂ ಏನೇ ಹೇಳಿದ್ರು ಆಗಲಿಲ್ಲ ಅಂತ ಹೇಳಿಲ್ಲ. ಇದುವರೆಗೂ ನಾನು ಇಲ್ಲಿ ನೋಡ್ಕೊಂಡು ಬರ್ತೇನೆ, ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಆಗಿದ್ದಂತ ಶ್ರೀಯುತ ರಾಮಯ್ಯ ಸರ್ ಇವತ್ತು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಸೆಕ್ರೆಟರಿ ಶ್ರೀ ರಾಜಶೇಖರ್ ಸರ್ ಅವರ ಕಡೆಯಿಂದ ಅವರಿಗೆ ಸನ್ಮಾನ ಮಾಡಬೇಕಂತ ಇವತ್ತು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ವಿಠೋಬಾ ಸರ್ ದಯವಿಟ್ಟು ನಮ್ಮ ಒಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ನೀವೇ ಕತೆ ಕಳಿಸಿದಂತ ಟೀಮ್ ರಾಜಶೇಖರ್ ಸರ್ ಸನ್ಮಾನ ವಿಠೋಬಾ ಸರ್ ಅವರಿಗೆ ರಾಜಶೇಖರ್ ಸರ್ ಕಡೆಯಿಂದ ಸನ್ಮಾನ. ಜೋರಾದ ಚಪ್ಪಾಳೆ ದಯವಿಟ್ಟು. ಅವರಿಂದ ನಮಗೆ ದಾರಿ ಮಾರ್ಗದರ್ಶನ ಮಾಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾರ್ಗದರ್ಶನ ಬೇಕಾಗುತ್ತೆ ಫ್ಯೂಚರಲ್ಲಿ. ಶ್ರೀಯುತ ಆರ್ ವಿ ಸಿಂಧೆ ಅವರು ದಯವಿಟ್ಟು ಪ್ರೀತಿಯ ಸನ್ಮಾನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರಾಜಶೇಖರ್ ಅವರು ಶ್ರೀಯುತ ಸಿಂಧೆ ಸರ್ಗೆ ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ನಮ್ಮ ಡೈರೆಕ್ಟರ್ ಮೋಹನ್ ಸಿಂಗ್ ಅವರಿದ್ದಾರೆ. ದಯವಿಟ್ಟು ಸನ್ಮಾನ ಸ್ವೀಕರಿಸಬೇಕಂತ ನಮ್ಮ ಕಾರ್ಯದರ್ಶಿಯಾದ ಶ್ರೀ ರಾಜಶೇಖರ್ ಅವರು ಮೋಹನ್ ಸಿಂಗ್ ಅವರಿಗೆ ಸನ್ಮಾನ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಸ್ವಲ್ಪ ಲವಲವಿಕೆಯಲ್ಲಿ ಚಪ್ಪಾಳೆ ಕೊಡಿ.
ಶ್ರೀಯುತ ಮೋಹನ್ ಸಿಂಗ್ ಸರ್ ಅವರಿಗೆ ನಮ್ಮ ಗೌರವಾನ್ವಿತ ಕಾರ್ಯದರ್ಶಿಗಳ ಕಡೆಯಿಂದ ರಾಷ್ಟ್ರೀಕೃತರ ಕಡೆಯಿಂದ ಪ್ರೀತಿಯ ಸನ್ಮಾನ. ನೀವೆಲ್ಲ ಕಟ್ಟಿ ಬೆಳೆಸಿರುವ ಈ ಕೋಟೆಯನ್ನ ಮುನ್ನಡೆಸಿಕೊಂಡು ಹೋಗುವ ಪ್ರಯತ್ನ ತುಂಬಾ ಯುವ ಪಡೆ ಇದೆ. ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲ ಸಹಕಾರ ಮತ್ತೆ ಮಾರ್ಗದರ್ಶನ ಕೊಡಬೇಕಾಗ್ತದೆ. ಈ ನಡುವೆ APMKY ಕರ್ನಾಟಕ ಸಂಘದ ಸರ್ಕಲ್ ಪ್ರೆಸಿಡೆಂಟ್ ಕಾಮ್ರೇಡ್ ಅಲೆಕ್ಸಾಂಡರ್ ಸರ್ ಇದ್ದಾರೆ. ಕಾಮ್ರೇಡ್ ಅಲೆಕ್ಸಾಂಡರ್ ಸರ್ ಅವರಿಗೆ ನಮ್ಮ ಪ್ರೀತಿಯ ಸನ್ಮಾನ. ಶ್ರೀಯುತ ರಮೇಶ್ ಅವರ ಕಡೆಯಿಂದ BMPSC ವೆಲ್ಫೇರ್ ಅಸೋಸಿಯೇಷನ್ ಬ್ಯಾಂಗ್ಳೂರ್ ಸರ್ಕಲ್ ಪ್ರೆಸಿಡೆಂಟ್ ಶ್ರೀಯುತ ಶ್ರೀನಿವಾಸ ಮೂರ್ತಿ ಸರ್ ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ಸನ್ಮಾನ. ಶ್ರೀಯುತ ಮಂಜು ಮತ್ತೆ ಶಿವಶಂಕರ್ ಸರ್ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ತಾವು ತುಂಬಾ ಸೀನಿಯರ್ ಮೆಂಬರ್ ಇದ್ದಾರೆ. ಮತ್ತೆ ಆಶ್ಚರ್ಯ ಅಂತ ಹೇಳಿದ್ರೆ ಆಫೀಸರ್ ತುಂಬಾ ಕಡಿಮೆ ಇದ್ದಾರೆ. ಅವರಿಂದ ಇಲ್ಲ ನಾವೆಲ್ಲ ಫೌಂಡರ್ ಮೆಂಬರ್ಸ್ ಅಂತ ಅದೇ ಮೆಂಬರ್ಸ್ ನಾವೆಲ್ಲ ಒಂದೇ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಅರನಾಡು ಅವ್ರ ಮಂಡ್ಯದಿಂದ ಬೆಳಿಗ್ಗೆ ಬಂದಿದ್ದಾರೆ. ನಾವೇ ಕಳೆದ ಕಾರ್ಯಕ್ರಮ ಶುರುವಾಯಿತು. ಧನ್ಯವಾದಗಳು. ನಿಮ್ಮ ಮಾರ್ಗದರ್ಶನ ಕೊಡಬೇಕಾಗ್ತದೆ. ಧನ್ಯವಾದಗಳು. ಹಲೋ, ನಮ್ಮ ಅಧ್ಯಕ್ಷರಾದಂಥ ಸೇವಾ ನಾಯಕರಿಗೆ ಈಗ ಸನ್ಮಾನ ಮಾಡುತ್ತಾರೆ. ಉದಯ್ ಸರ್ ಅವರು. ಸರ್ ಹೇಳಿ. ಅವರು ಮೈಸೂರಿಂದ ದಯವಿಟ್ಟು ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಎಕ್ಸ್ ಪ್ರಜೆಗಳು ಕೂಡ ಆಗಿರೋದು ಅಂತ ಹೇಳ್ತಾರೆ. ಧನ್ಯವಾದಗಳು ಸರ್. ಕಾರ್ಯಕ್ರಮ ಮತ್ತೆ ನಮ್ಮ ತಂಡದ ಕಡೆಯಿಂದ ಸನ್ಮಾನ. ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ಆದಂತ ಶ್ರೀಯುತ ಉದಯ್ ಕುಮಾರ್ ಸರ್, ಪ್ರೆಸೆಂಟ್ಲಿ ಬ್ರಾಂಚ್ ಹೆಡ್ ಆಫ್ CMH Road, ಎ ಡೈನಾಮಿಕ್ ಲೀಡರ್. ಬಹಳ ದೂರದೃಷ್ಟಿ ಹೊಂದಿರುವಂತ ನೇತಾರರು. ಅವರು ಅತಿ ಚಿಕ್ಕ ಒಂದು ವಯಸ್ಸಲ್ಲೇ ಒಂದು ದೇಶದ 2ನೇ ಅತಿ ದೊಡ್ಡ ಬ್ಯಾಂಕ್ ಅಂತ ಬ್ಯಾಂಕ್ ಅಲ್ಲಿ ಸೆಂಟ್ರಲ್ ಲೆವೆಲ್ ಅಲ್ಲಿ ಉನ್ನತ ಪದವಿ ವೈಸ್ ಪ್ರೆಸಿಡೆಂಟ್ ಲೆವೆಲ್ ಅವರು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯದ ಒಂದು ದೇವರು ಎಲ್ಲರೂ ನಾವು ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲರೂ ಈಕ್ವಲ್ ಬ್ರೈನ್ ಇಟ್ಟಿದ್ದಾರೆ, ಈಕ್ವಲ್ ಟ್ಯಾಲೆಂಟ್ ಇಟ್ಟಿದ್ದಾರೆ. ಎಲ್ಲರೂ ನಾವು ಈಕ್ವಲ್ ಎಜುಕೇಟೆಡ್ ಇದ್ದೀವಿ, ಎಲ್ಲರೂ ಓದಿದ್ದೀವಿ, ಬಂದಿದ್ದೀವಿ. ಆದರೆ ಕೆಲವರು ಒಂದು ಎಕ್ಸ್ಟ್ರಾ ಒಂದು ಕ್ವಾಲಿಟಿ ಒಂದು ಗುಣ ಕೊಟ್ಟಿರ್ತಾರೆ. ಮೋಸ್ಟ್ಲಿ ಅವರಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ ಎಲ್ಲರ ಹತ್ರನೂ ಒಂದು ಚೆನ್ನಾಗಿ ಬೆರೆಯುವಂಥದ್ದು, ಮತ್ತೆ ಎಲ್ಲರೂ ಸಮಾನವಾಗಿ ಕಾಣುವಂಥದ್ದು, ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋದು, ಮತ್ತೆ ಎಲ್ಲ ಕಾರ್ಯಕ್ರಮದಲ್ಲೂ ನಾನೊಂದು ಲೆವೆಲ್ ಲೀಡರ್ ಅಂತ ತೋರಿಸ್ಕೊಡ್ತೇನೆ. ಅತಿ ಸಾಮಾನ್ಯತೆ ಬೆರೆಯುವಂಥದ್ದು, ಅದರಲ್ಲಿ ಒಂದು ಕ್ವಾಲಿಟಿ, ಅವರಲ್ಲಿ ಒಂದು ಕ್ವಾಲಿಟಿ. ಆ ಒಂದು ಕ್ವಾಲಿಟಿ ಅವ್ರನ್ನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದೆ ಅಂತ ಹೇಳಿ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಸೊ ಈ ಸಂದರ್ಭದಲ್ಲಿ ಬಹುಶಃ ಎಲ್ರಿಗೂ ಅವ್ರ ಬಗ್ಗೆ ಪರಿಚಯ ಇದೆ.
ಸತತವಾಗಿ ನಾವು ಕಳೆದ 1.5 ವರ್ಷದಿಂದ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀವಿ. ABNUA ಆಫೀಸರ್ಸ್ ಅಸೋಸಿಯೇಷನ್ ಕಡೆಯಿಂದ ಔಟ್ಡೋರ್ ಗೇಮ್ಸ್ ಇಟ್ಟಿದ್ವಿ, ಇಂಡೋರ್ ಗೇಮ್ಸ್ ಇಟ್ಟಿದ್ವಿ, ಮತ್ತೆ ಒಂದು ಸುಂದರವಾದ ಕಾರ್ಯಕ್ರಮ, ಬ್ಯೂಟಿಫುಲ್ ಇವೆಂಟ್ ವುಮೆನ್ಸ್ ಡೇ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅಂದ್ರೆ ತುಂಬಾ ಮೈನ್ಯೂಟ್ಲಿ ಅಬ್ಸರ್ವ್ ಮಾಡಿ ಒಳ್ಳೆ ಗೆಸ್ಟ್ ಕರೆದಿದ್ರು. TMTC ಅಲ್ಲಿ ಪ್ರಪ್ರಥಮ ಮಹಿಳಾ ಚಾಲಕಿ, ಏಕೈಕ ಚಾಲಕಿ ಅನ್ಸುತ್ತೆ, ಅವ್ರು ಬಿಟ್ಟರೆ ಬೇರೆ ಯಾರನ್ನ ಅನ್ಸುತ್ತೆ. ಅವ್ರನ್ನ ಕರೆದು ಅವ್ರನ್ನ ಗೌರವಿಸಿರೋದು ಮತ್ತೆ ಆ ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಟ್ಟಿದ್ರು. ಇಟ್ಕೊಂಡು ವರ್ಕ್ಮೆನ್ ಹುಡುಗರನ್ನ ಮತ್ತೆ ಆಫೀಸರ್ ರೇಡಿಂಗ್ ಹುಡುಗರನ್ನ ಎಲ್ಲ ಸೇರಿಸಿ ಆ ಲೇಡೀಸ್ ಮತ್ತೆ ಜೆಂಟ್ಸ್ ಕ್ರಿಕೆಟ್ ಕೂಡ ಆಡಿಸಿದ್ರು, ಔಟ್ಡೋರ್ ಗೇಮ್ಸ್ ಕೂಡ ಇಟ್ಟಿದ್ರು, ಅದಲ್ಲದೆ ಇಂಡೋರ್ ಗೇಮ್ಸ್ ಕೂಡ ಇಟ್ಟಿದ್ರು. ಅದನ್ನು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ರು. ಅದು ಮತ್ತೆ ಅದರ ಒಂದು ವ್ಯಾಲಿಡೇಷನ್ ಪ್ರೋಗ್ರಾಮ್ ಅಂತ ಏನ್ ಬರ್ತದೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ತುಂಬಾ ಕಲರ್ಫುಲ್ ಆಗಿತ್ತು. ಅಂದ್ರೆ ಅವರಲ್ಲಿ ಈ ಕಾರ್ಯಕ್ರಮ ಹಿಂಗೆ ನಡೆಸ್ಬೇಕಂತ ಏನು ಅವರು ಕನ್ಸಲ್ಟ್ ಇರ್ತಾರೆ, ಮೋಸ್ಟ್ಲಿ ಅದನ್ನ ಅವರ ಕಾರ್ಯಗತಗೊಳಿಸೇ ಬಿಡ್ತಾರೆ. ಆ ಒಂದು ಲೆವೆಲ್ ಕಾರ್ಯಕ್ರಮ ನಡೆಸ್ತಾರೆ ಅವರು. ಸೊ ನಾವು ದಯವಿಟ್ಟು ಅವರ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಅವರ ಒಂದು ಗೈಡೆನ್ಸ್ ಆಗಲಿ ಈ ಸಂದರ್ಭದಲ್ಲಿ ನಮಗೆ ಬೇಕಾಗುತ್ತೆ. ಅದಕ್ಕಾಗಿ ನಾವು ಅವ್ರನ್ನ ಈ ಸಂದರ್ಭದಲ್ಲಿ ನಾಲ್ಕು ಮಾತಾಡಲಿಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಆಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಸೇವಾ ನಾಯಕರವರೇ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಗ್ಳೂರ್ ಸರ್ಕಲ್ ಸಚಿವರಾದಂಥ ಸೆಕ್ರೆಟರಿ ಆದಂಥ ಶ್ರೀ ರಾಜಶೇಖರ್ ಅವರೇ, ಆಮೇಲೆ ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಕರ್ನಾಟಕ ಜನರಲ್ ಸೆಕ್ರೆಟರಿ ಆಗಿರುವಂಥ ಶ್ರೀ ರಮೇಶ್ ಅವರೇ, ಮತ್ತೆ ವೇದಿಕೆಯಲ್ಲಿರುವ ಎಲ್ಲ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಡೈರೆಕ್ಟರ್ಸ್ಗಳೇ ಆ್ಯಂಡ್ ವೇದಿಕೆ ಕೆಳಗಡೆ ಇರುವ ನಮ್ಮ AIPMUA ಬ್ಯಾಂಗ್ಳೂರ್ ಸರ್ಕಲ್ ಪ್ರೆಸಿಡೆಂಟ್ ಆದ ಶ್ರೀ ಅಲೆಕ್ಸಾಂಡರ್ ಅವರೇ, ಆಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ SC/ST ವೆಲ್ಫೇರ್ ಅಸೋಸಿಯೇಷನ್ ಸೆಕ್ರೆಟರಿ ಕೂಡ ಇಲ್ಲೇ ಇದ್ದಾರೆ, ಅವರು ಸೇವಾ ನಾಯಕರು, ಅದರ ಸೆಕ್ರೆಟರಿ ಕೂಡ ಬ್ಯಾಂಗ್ಳೂರ್ ಸರ್ಕಲ್ದು, ಆಮೇಲೆ ಪ್ರೆಸಿಡೆಂಟ್ ಆದಂಥ ಶ್ರೀ ಶ್ರೀನಿವಾಸ್ ಮೂರ್ತಿ ಅವರೇ, ಆ್ಯಂಡ್ ಹಿಂದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಗ್ಳೂರ್ ಸರ್ಕಲ್ ಹಿಂದೆ ಪದಾಧಿಕಾರಿಗಳಾದ ರಾಮಯ್ಯ ಅವರೇ, ಆಮೇಲೆ ಮತ್ತೆ ಎಲ್ಲ ಟೀಮ್ ಮೆಂಬರ್ಸ್ಗಳು, ಮತ್ತೆ ಆಲ್ ಮೈ ಡಿಯರ್ ಕಾಮ್ರೇಡ್ಸ್, ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ವೆಲ್, ಐ ಥಿಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಒಂದು ಆಫೀಸರ್ ಆಮೇಲೆ ಎಂಪ್ಲಾಯೀಸ್ ಸೇರಿ ಇರೋ ಒಂದೇ ಒಂದು ಅಸೋಸಿಯೇಷನ್, ಅದು ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ನಾವು ಮಾಡಬೇಕಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇವಾಗ ನಮ್ಮ ಬೆಂಗಳೂರು ಸರ್ಕಲಲ್ಲಿ 874 ಜನ ಇದ್ದಾರೆ. ಅಂದರೆ DGM ಇಟ್ಟು ಕೆಳಗೆ ಎಲ್ಲ ಕೆಳಗೆ PTS ವರೆಗೂ 874 ಜನ ಇದ್ದಾರೆ ನಮ್ಮ ಬೆಂಗಳೂರು ಸರ್ಕಲಲ್ಲಿ ಮಾತ್ರ. ಅಂದರೆ ಹುಬ್ಳಿ ಸರ್ಕಲ್ ಬೇರೆ ಆಗ್ಬಿಟ್ಟು ಈ 874 ಜನರಿಗೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎನ್ರೋಲ್ ಮಾಡಬೇಕು. ದೇರ್ ಇಸ್ ನೋ ಬಾರ್. ಸೊ ಹಿಂದೆ ಏನಾಗಿದೆ ಅದ್ರ ಬಗ್ಗೆ ಬಿಟ್ಬಿಡಿ, ಇಲ್ಲ ಏನಾಗಿದೆ ಅದ್ರ ಬಗ್ಗೆ ಯಾರ ಬಗ್ಗೆನೂ ನಾವು ನೆಗೆಟಿವ್ ಮಾತಾಡೋದು ಬೇಡ, ಯಾರ ಬಗ್ಗೆನೂ ಕೆಟ್ಟದ್ದು ಹೇಳೋದು ಬೇಡ. ಎಲ್ಲರೂ ಒಳ್ಳೆಯವರೇ ಇದ್ದಾರೆ, ಮನಸ್ಸಿಂದ ಒಳ್ಳೆಯದೇ ಯೋಚನೆ ಮಾಡಬೇಕು. ಎಲ್ಲರ ಬಗ್ಗೆನೂ ನಾವು ಮನಸ್ಸಿಂದ ಒಳ್ಳೆಯದೇ ಯೋಚನೆ ಮಾಡೋಣ, ಮನಸ್ಸಿಂದ ಒಳ್ಳೆಯದಾಗಿ ಇರೋಣ. ಮುಂದೆ ಏನು ಮಾಡಬಹುದು ನಾವು, ಇವಾಗ ಹಿಂದೆ ಏನಾಗಿದೆ ಅದು ನಿಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಇಲ್ಲ, ಇಲ್ಲ ಏನು ಆಗ್ಬೋದಾಗಿತ್ತು ಅದು ಏನು ಒಳ್ಳೆಯದೇ ಆಗಿದೆ. ಎಲ್ಲ ಈ ಸ್ಟೇಜ್ವರೆಗೆ ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತಂದಿದ್ದಾರೆ ಅಂದರೆ ಹಿಂದೆ ಇರೋ ಲೀಡರ್ಸ್ ಕೂಡ ಅವರ ಯೋಗದಾನ ಖಂಡಿತ ಇದೆ. ಯಾವುದಕ್ಕೂ ನಾವು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಏನೇ ಆಗಲಿ, ಏನೇ ಒಂದು ನಾವು ನಡೆಸ್ಬೇಕಂದ್ರೆ, ಡಿಟೇಲ್ ನಡೆಸ್ಬೇಕಂದ್ರೆ ಒಂದು ಎಲ್ಲರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ದೇರ್ ವಿಲ್ ಬಿ ಶಾರ್ಟ್ ಕಮಿಂಗ್ಸ್, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ.
ಇದು ಇಶ್ಯೂಸ್ ಬಂದೇ ಬರುತ್ತೆ, ಅಡಚಣೆಗಳು ಇದ್ದೇ ಇರುತ್ತೆ. ಸೊ ನಾವು ಅದನ್ನ ಎಲ್ಲರ ಜೊತೆ ಕರ್ಕೊಂಡು ಹೋಗ್ಬೇಕಂದ್ರೆ ಖಂಡಿತ ಪ್ರಾಬ್ಲಮ್ಸ್ ಬರುತ್ತೆ, ಖಂಡಿತ ಹೊಂದಾಣಿಕೆ ಇರೋದಿಲ್ಲ, ಖಂಡಿತ ನೆಗೆಟಿವಿಟಿ ಇರುತ್ತೆ. ಬಟ್ ಅದನ್ನೆಲ್ಲ ನಾವು ಸಾಗಿಸ್ಕೊಂಡು ಹೆಂಗೆ ಮುಂದೆ ಹೋಗ್ಬೇಕು, ಮುಂದೆ ಯಾವ ಥರ ಪಾಸಿಟಿವಿಟಿಯಿಂದ ನಾವು ಮುಂದೆ ಕರ್ಕೊಂಡು ಹೋಗ್ಬೇಕು, ತೊಗೊಂಡು ಹೋಗ್ಬೇಕು, ಅದು ನಮ್ಮ ಎಂಪ್ಲಾಯಿಗೋಸ್ಕರ ನೋಡಬೇಕು ಅಂದರೆ ನಾವು ಅದನ್ನು ಖಂಡಿತ ಪ್ರಯತ್ನ ಮಾಡೋಣ. ಮುಂದೆ ಕೂಡ ಹೋದ್ಮೇಲೆ ಮಾಡ್ತೀವಿ. ಇದರಲ್ಲಿ ಏನಾಗಿದೆ ಅಂದರೆ ಇವಾಗ ಪಂಜಾಬ್ ನ್ಯಾಷನಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇವನ್ ರಿಟೈರೀಸು ಇದರಲ್ಲಿ ಇವಾಗ ಅವ್ರದ್ದು ಐ ಥಿಂಕ್ ಮೆಂಬರ್ಶಿಪ್ ಇದೆ ಆ್ಯಂಡ್ ಅವ್ರ ಅಮೌಂಟ್ ಕೂಡ ಐ ಥಿಂಕ್ ಕೊಡೋದಿದೆ ಅನ್ಸುತ್ತೆ. ಸೊ ಅದು ಅವರು ಡಿಸೈಡ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಎಲ್ಲ ಕ್ಲಿಯರ್ ಆಗುತ್ತೆ, ಎಲ್ಲರಿಗೂ ಬಂದಿರುತ್ತೆ. ನಾನು ಒಂದೇ ಒಂದು ರಿಕ್ವೆಸ್ಟ್ ಎಲ್ಲರ ಕಡೆಯಿಂದ, ಇವಾಗ ಏನು ಈ ಪ್ರೋಗ್ರಾಮ್ದಲ್ಲಿ ಎಲ್ಲರೂ ಇದ್ದೀರಾ, ನೀವು ಏನಂದರೆ ನೀವು ನಿಮ್ಮ ಶಾಖೆಗಳಲ್ಲೆಲ್ಲ ನಿಮ್ಮ ಕಚೇರಿಗಳಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಯಾಕಂದರೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ನಮಗೆ ಕೊಡೋ ಸಾಲ ಏನೋ ಒಂದು ಎಮರ್ಜೆನ್ಸಿಯಲ್ಲಿ ನಮಗೆ ಖಂಡಿತ ಅದು ಒಂದು ಹೆಲ್ಪ್ ಆಗುತ್ತೆ, ನಮಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಸೊ ನಾವು ಕಟ್ಟೋ ದುಡ್ಡು ಅಟ್ಲೀಸ್ಟ್ ನೀವು ಸಾಲ ತಗೊಂಡಿಲ್ಲ ಅಂದರೆ ಏನಾದರೂ ಕಟ್ತಾ ಇದ್ದಾರೆ, ಅದರದ್ದು ದುಡ್ಡು ಆದರೆ ನಿಮಗೆ ಬಡ್ಡಿ ಸಹಿತ ಇಲ್ಲ, ಏನು ನಿಮಗೆ ಪ್ರಾಫಿಟ್ ಸಮೇತ ನಿಮಗೆ ವಾಪಸ್ ಬರುತ್ತೆ ಆಮೇಲೆ. ಸೊ ಇಟ್ ಈಸ್ ಕೈಂಡ್ ಆಫ್ ಅನ್ ಪಿಕ್ನಿ ಫಾರ್ ಅಸ್. ಪಿಕ್ನಿಯಲ್ಲಿ ಹೆಂಗೆ ನಾವು ದುಡ್ಡು ಕಟ್ತಾ ಇದ್ದೀವಿ ಮಂತ್ಲಿ ಅದೇ ಥರ ಈ ಪಿಕ್ನಿಯಲ್ಲಿ ದುಡ್ಡು ಕಟ್ತಾ ಇದ್ದೀವಿ ಅಂತೇಳಿ ಯೋಚನೆ ಮಾಡಿ ಕಟ್ಟಿ. ಆ್ಯಂಡ್ ಎಲ್ಲರಿಗೂ ಒಂದು ಇವಾಗ ಏನಿದ್ದಾರೆ, ಇವಾಗ ನೋಡಿ ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ಎಲ್ಲರೂ ಯಂಗ್ ಆ್ಯಂಡ್ ಡೈನಾಮಿಕ್ ಲೀಡರ್ ಇದ್ದಾರೆ. ಅಟ್ಲೀಸ್ಟ್ ಅವರು ಒಂದು ಅವ್ರ ಕಾಲ ಇವಾಗ ಸರ್ವಿಸ್ ಇರೋದು ತುಂಬ ಜಾಸ್ತಿ ಇರುತ್ತೆ, 15-20-30 ವರ್ಷ ಕೂಡ ಸರ್ವಿಸ್ ಇದ್ದಾರೆ. ಸೊ ಖಂಡಿತ ಇದನ್ನು ಮುಂದೆ ಹೋಗಿ ಚೆನ್ನಾಗಿ ಮಾಡ್ತಾರೆ, ಎಲ್ಲರಿಗೂ ಒಗ್ಗೂಡಿಸ್ತಾರೆ. ಎಲ್ಲರೂ ಆಫೀಸರ್ಸಲ್ಲಿ ಹೋಗಿ ನೀವು ಫಸ್ಟ್ ಏನಂದರೆ ನೀವು ಎಲ್ಲ ಆಫೀಸರ್ಸಲ್ಲಿ ಹೋಗಿ ಎಲ್ಲರಿಗೂ ಭೇಟಿ ಆಗಿ ಫಸ್ಟ್ ಅವ್ರ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಏನು ನೀವು ಸೊಸೈಟಿಯನ್ನು ಮಾಡಿದ್ದಾರೆ, ಅದು ಕೋಆಪರೇಟಿವ್ ವರ್ಡ್ ಏನಿದೆ ಅಲ್ಲ, ಕೋಆಪರೇಟಿವ್ ಕೋಆಪರೇಷನ್ ಅಂತ ಏನು ವರ್ಡ್ ಇದೆಲ್ಲ ನಿಮ್ಮ ಸಂಘದಲ್ಲಿ ಹೆಸರಲ್ಲಿ, ದಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಇಂಪಾರ್ಟೆಂಟ್ ಕೋಆಪರೇಷನ್, ಕೋಆಪರೇಟಿವ್ ಇಂದನೇ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್. Whether it is a DGM or AGM or chief manager, senior manager or any employee for that matter, unless and until we have a cooperation among us, I think we will reach nowhere. So cooperation is very important. We should leave behind our designations. ನಾನು ಅಷ್ಟು ದೊಡ್ಡವನಿದ್ದೀನಿ, ನಾನು ಸೀನಿಯರ್ ಮ್ಯಾನೇಜರ್ ಇದ್ದೀನಿ, ನಾನು ಚೀಫ್ ಮ್ಯಾನೇಜರ್ ಇದ್ದೀನಿ, ನಾನು AGM ಇದ್ದೀನಿ, ಅದು ಯಾವುದೂ ಬೇಕಾಗಿಲ್ಲ. ಈಗ ಬೇಕಾಗಿರೋದು ಒಂದೇ ಒಂದು ವಿಷಯ, ನಾವು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಎವ್ರಿ ಮೆಂಬರ್ ಈಸ್ ಅನ್ ಈಕ್ವಲ್ ಮೆಂಬರ್. ಈಕ್ವಲಿ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಆ್ಯಂಡ್ ಈಕ್ವಲಿ ವಿ ಆರ್ ಹ್ಯಾವಿಂಗ್ ಶೇರ್ ಹೋಲ್ಡಿಂಗ್ ಆರ್ ವಾಟ್ ಎವರ್ ಶೇರ್ಸ್ ವಿಚ್ ಯು ಅಲಾಟ್. ಐ ಥಿಂಕ್ ನನಗೆ ಮಾಡಲಿಟೀಸ್ ಒಳಗಿಂದ ಗೊತ್ತಿಲ್ಲ. ಬಟ್ ಸ್ಟಿಲ್ ವಾಟ್ ಐ ಫೀಲ್ ಇಸ್ ದಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ is the only forum where all the officers, all the employees can come together, they can celebrate together. I only wish is that next time when we hold this general body meeting or any kind of a meeting, I personally want that all the 874 people should be sitting in the hall. So ಅದನ್ನು ಯಾವ ಥರ ನೀವು ಸಾಧಿಸ್ತೀರಾ, ಯಾವ ಥರ ಅಚೀವ್ ಮಾಡ್ತೀರಾ ಅದ್ರ ಮೇಲೆ ಗೊತ್ತಿರೋದು. ಬಿಕಾಸ್ ನೀವೆಲ್ಲ ಇವಾಗ ಸ್ಟೇಜಲ್ಲಿ ಕೂತ್ಕೊಂಡಿದ್ದೀರಾ, ಇವಾಗ ಡೈರೆಕ್ಟರ್ಸ್ ಆಫ್ ದಿಸ್ ಅಸೋಸಿಯೇಷನ್ ಕ್ರೆಡಿಟ್ ಸೊಸೈಟಿ ನಾವು. ಸೊ ರೋಲ್ ಆಫ್ ಡೈರೆಕ್ಟರ್ ಇಸ್ ನಾಟ್ ಓನ್ಲಿ ಟು lend money or to give loans to the employees. It is also to ensure that how we can contribute ourselves for the betterment of the society. One, ಯಾರಿಗೆ ಫಸ್ಟ್ ನಿಮಗೆ ಅವಶ್ಯಕತೆ ಇದೆ ಅವ್ರಿಗೆ ನೀವು ಐಡೆಂಟಿಫೈ ಮಾಡಿ, ಅವ್ರಿಗೆ ನೀವು ಫಸ್ಟ್ ಹೆಲ್ಪ್ ಮಾಡಿ, ಬಿಕಾಸ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಒನ್. ಆ್ಯಂಡ್ ಸೆಕೆಂಡ್ಲಿ, ಐ ಹ್ಯಾವ್ ಸೀನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಇನ್ ಅದರ್ ಸರ್ಕಲ್ಸ್, ಅದರ್ ಸ್ಟೇಟ್ಸ್, ವೇರ್ people are having 25-30 crores funds in their cooperative society. If I am talking about say Telangana ಅಂದ್ರೆ ತೆಲಂಗಾಣ ಸ್ಟೇಟ್ ಒಂದು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇದೆ, ಅಲ್ಲಿ ಅವರು 20-25 ಕೋಟಿ ಫಂಡ್ಸ್ ಇಟ್ಕೊಂಡಿದ್ದಾರೆ. Why can't we manage some kind of something? We have to think about in that line. ನಾವು ಫಸ್ಟ್ ಟ್ರಾನ್ಸ್ಪರೆನ್ಸಿ ಅಂತ ತಗೊಂಡ್ಬರ್ಬೇಕು. ಇವಾಗ ನಮ್ದು ಆಲ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್, ವಿ ಆರ್ ನೋ ಪ್ರಾಫಿಟ್ ಆರ್ಗನೈಸೇಷನ್. We don't take any interest or we don't give any loan kind of things. But still, we make it a point that every year nam circle, there are 131 circles in our country. Entire circles
all the circles of All India Punjab National Bank Officers Association, we get our accounts audited every year. Every year invariably ನಾವು ಎಷ್ಟು ದುಡ್ಡು ಬರುತ್ತೆ, ನಮ್ಗೆ ಎಷ್ಟು ಸಬ್ಸ್ಕ್ರಿಪ್ಷನ್ ಬರುತ್ತೆ, ಎಷ್ಟು ಖರ್ಚಾಗುತ್ತೆ ಎಲ್ಲಾನು ನಾವು ಎವ್ರಿ ಇಯರ್ ನಮ್ಮ ಅಕೌಂಟ್ಸ್ ಅನ್ನ ನಾವು ಆಡಿಟ್ ಮಾಡ್ತೀವಿ. ಆ ಒಂದು ಪ್ರಾಕ್ಟೀಸ್ ಅನ್ನ ನೀವು ಇಲ್ಲಿ ಖಂಡಿತ ತರಲೇಬೇಕು. ಯಾಕಂದ್ರೆ ಇಫ್ ಯು ಆರ್ ಮ್ಯಾನೇಜಿಂಗ್ ಲಾಟ್ ಆಫ್ ಫಂಡ್ಸ್, ಇಲ್ಲಿ ಏನಂತಂದ್ರೆ ನೀವು ಇವಾಗ ಸಾಲ ಕೊಡ್ತೀರಾ, ಇಂಟ್ರೆಸ್ಟ್ ಬರುತ್ತೆ, ಮೆಂಬರ್ಶಿಪ್ ಫೀಸ್ ಬರುತ್ತೆ, ಎಲ್ಲಾನು ಬರುತ್ತೆ. ಆ ದುಡ್ಡಲ್ಲಿ ನಾವು ಖಂಡಿತ ಒಂದು ಪ್ರಯತ್ನ ಮಾಡಿ ಎವ್ರಿ ಇಯರ್ ಟ್ರಾನ್ಸ್ಪರೆನ್ಸಿಯಲ್ಲಿ ನಾವು ಎವ್ರಿ ಇಯರ್ ಆಡಿಟ್ ಮಾಡಿಸಿ ಅಕೌಂಟ್. ನಾನು ಹೇಳ್ತಿರೋದೆಲ್ಲ ನನ್ನ ಸಜೆಷನ್ ಮಾತ್ರ, ನನಗೇನು ಒಳಗಡೆ ಏನು ಗೊತ್ತಿಲ್ಲ ಆ್ಯಂಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ. ಐ ಆಮ್ ಪ್ಯೂರ್ಲಿ ಟೆಲಿಂಗ್ ಮೈ ಸಜೆಷನ್, ಪರ್ಸನಲ್ ಸಜೆಷನ್, ಹೌ ಯು ಕ್ಯಾನ್ ಇಂಪ್ರೂವೈಸ್. ಬಿಕಾಸ್ somewhere the other ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಮ್ಮ ಸರ್ಕಲಲ್ಲಿ ಇಟ್ ಇಸ್ ಬೀನ್ ನೆಗ್ಲೆಕ್ಟೆಡ್ ಬೈ ವೇರಿಯಸ್ ರೀಸನ್ಸ್. Some people wanted to take positions, some people wanted to leave it. So ಆ ಒಂದು ಗೊಂದಲದಲ್ಲಿ ಯಾರು ಒಂದು ಪ್ರಾಪರ್ ಆಗಿ ಕೋಆಪರೇಷನ್ ಯಾವುದು ಆಗಿಲ್ಲ ಆ್ಯಂಡ್ ಮುಂದೆ ಬಂದಿಲ್ಲ. ಸೊ ನಾವು ಇದನ್ನು ಮುಂದೆ ತಗೊಂಡು ಹೋಗೋ ಪ್ರಯತ್ನ ಮಾಡೋಣ. ಯಾವ ಥರ ನಾವು ಪ್ರಯತ್ನ ಮಾಡೋಣ, ಮುಂದೆ ತಗೊಂಡು ಹೋಗಿ ಯಾವ ಥರ ನಾವು ಒಗ್ಗೂಡಿಸಿ, ಜನರನ್ನ ಒಗ್ಗೂಡಿಸಿ ಅವರನ್ನು ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ನಾನು ಮೆಂಬರು ಇಲ್ಲ, ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಾನು ಮೆಂಬರು ಇಲ್ಲ. ಸೊ ನಾನು ಏನು ಹೇಳ್ತಾ ಇದ್ದೀನಿ, ನಾನು ವೈಯಕ್ತಿಕವಾಗಿರೋ ನನ್ನ ಸಜೆಷನ್ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಯಾರಿಗಿಲ್ಲಿ ಏನಾದರೂ ಮನಸ್ಸಿಗೆ ಅನಿಸಿದ್ರು ಏನಿದ್ರು ಕೂಡ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅಂತ ತಿಳ್ಕೊಳ್ಳಿ. ಏನೇ ಇದ್ರು ನಾನು ಮನಸ್ಸಲ್ಲಿ ಒಂದೇ ಏನಿರೋದು ಅಂದರೆ ಈ ಥರ ಒಂದು ಸೊಸೈಟಿ, ಒಂದು ಆಫೀಸರ್ಸು, ಆಮೇಲೆ ವರ್ಕ್ಮ್ಯಾನ್ ಇರೋದು ಇದು ಒಂದೇ. ಸೊ ನಾವು ಯಾಕೆ ಒಗ್ಗೂಡಿಸಿ ನಾವು ಅದನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬಾರ್ದು? ಯಾಕೆ ನಾವು ಇದನ್ನು ಒಂದು 800 ನೀವು ಯೋಚನೆ ಮಾಡಿ, ನೀವೇ ಇವಾಗ 800 ಜನ ಮೆಂಬರ್ಸ್ ಇದ್ದರೆ ಎಷ್ಟು ನಮ್ಮದು ಈ ಕಲೆಕ್ಷನ್ ಎಷ್ಟು ಇದು ಆಗ್ಬೋದು, ಎಷ್ಟು ನಾವು ಜನರಿಗೆ ಸಹಾಯ ಮಾಡ್ಬೋದು, ಎಷ್ಟು ನಾವು ಮುಂದೆ ಬೆಳಿಬೋದು ಅಂತ. ಇವಾಗ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? 63 ಜನ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ. ನೋಡಿ, 63 ಜನ ಆಕ್ಟಿವ್ ಮೆಂಬರ್ಸ್ ಅಲ್ಲಿ ಕೂಡ ಇಷ್ಟು ಫಂಡ್ಸ್ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ. 800 ಜನ ಮೆಂಬರ್ಸ್ ಆದರೆ ಏನು ಮಾಡ್ಬೋದು? ಸೊ ನಾವು ನಮ್ಮ ಒಂದು ಫಸ್ಟ್ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಭರವಸೆ ಬರೋ ಥರ ಕೆಲಸ ಮಾಡಬೇಕು. ಇವಾಗ ನಮ್ಗೆ ಏನಂದ್ರೆ, ನಾನು ಆಲ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ ಅಲ್ಲಿ ಯಾವ ಮೆಂಬರ್ಗೂ ಏನು ಮಾತಾಡಿದ್ರೆ ನಾನು ಕಣ್ಣಿಟ್ಟು ಮಾತಾಡ್ತೀನಿ ಅವ್ರಿಗೆ. ಯಾಕಂದ್ರೆ ನನಗೆ ಭಯ ಇಲ್ಲ, ಅವ್ರ ಮೇಲೆ ಯಾರ ಮೇಲೂ ನನಗೇನು ಭಯ ಇಲ್ಲ. Why I don't fear? Because I don't believe in any kind of an favoritism, or I don't believe in any kind of an partiality. I always do things with transparency. ನಾವು ಇರೋದು ಏನಂದ್ರೆ ಟ್ರಾನ್ಸ್ಪರೆನ್ಸಿಯಲ್ಲಿ ಕೆಲಸ ಮಾಡಬೇಕು, ಪಾರದರ್ಶಕವಾಗಿ ನಾವು ಕೆಲಸ ಮಾಡಬೇಕು ನಮ್ಮ ಮೆಂಬರ್ಗೋಸ್ಕರ. ನಾವು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದು ಒಂದು ರೆಸ್ಪಾನ್ಸಿಬಿಲಿಟಿನೇ, ಒಂದು ಲೀಡರ್ ಆಗಿ ಕೆಲಸ ಮಾಡೋದು ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಇವಾಗ ಕೂಡ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನೀವೆಲ್ಲ ಯು ಆರ್ ಆಲ್ ಟೇಕನ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಫಾರ್ ಟೆಲಿಂಗ್ ಅದರ್ಸ್ ದಟ್ ನಾನು ಡೈರೆಕ್ಟರ್ ಆಗಿದ್ದೀನಪ್ಪ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅದು ನಾನು ದೊಡ್ಡ ಮನುಷ್ಯ ಆ ಥರ ಹೇಳ್ಕೊಳ್ಳೋಕೆ ನೀವು ಆಗಿಲ್ಲ ಡೈರೆಕ್ಟರ್ಸ್. ಲೆಟ್ ಮಿ ಬಿ ವೆರಿ ಕ್ಲಿಯರ್. ನೀವು ಚೆನ್ನಾಗಿ ಅನಿಸದೇ ಇದ್ರು ನನ್ನ ಪ್ರಾಬ್ಲಮ್ ಇಲ್ಲ. ಬಟ್ ದೆನ್ ನನಗೇನಂದರೆ, ನೀವು ಒಂದು ಆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ರೆ ಅದಕ್ಕೆ 100% ನೀವು ಚೆನ್ನಾಗಿ ನೀವು ಅದನ್ನು ಮಾಡಬೇಕು. ಯಾಕಂದರೆ ನೀವು ಕೂತ್ಕೊಂಡಿದ್ದೀರಲ್ಲ ಎಲ್ಲರೂ, ನಾನು ಬರ್ಕೊಡ್ತೀನಿ ನಿಮಗೆ. ನೀವು ಯಾವುದೇ ಡಿಸಿಷನ್ ತೊಗೊಳ್ಳಿ, ನೀವು 100 ಡಿಸಿಷನ್ ತೊಗೊಳ್ಳಿ, ಆ 100 ಡಿಸಿಷನಲ್ಲಿ ಒಂದು ಡಿಸಿಷನಲ್ಲೂ ಎಲ್ಲರೂ ಅಗ್ರಿ ಆಗೋದಿಲ್ಲ. ಎಲ್ಲರೂ ಒಂದು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಯಾರು ಒಬ್ಬರು ಭಿನ್ನಾಭಿಪ್ರಾಯ ಇರ್ಬೋದು, ಇಬ್ಬರು ಇರ್ಬೋದು, 3 ಜನ ಇರ್ಬೋದು, 4 ಜನ ಇರ್ಬೋದು, 5 ಜನ ಇರ್ಬೋದು. ಬಟ್ ಅದನ್ನು ಮೀರಿ ಎಲ್ಲರೂ ಡಿಸಿಷನ್ಸ್ ಯಾವ ಥರ ಮೆಂಬರ್ಸ್ಗೆ ಬೆನಿಫಿಟ್ ಆಗುತ್ತೆ, ಆ ಒಂದು ಬೆನಿಫಿಟ್ ಆಗೋ ಡಿಸಿಷನ್ಸ್ ನಾವು ಯಾವಾಗಲೂ ತಗೋಬೇಕು. ಆ್ಯಂಡ್ ಎಲ್ಲರನ್ನೂ ಒಗ್ಗೂಡಿಸೋದು ಅದು ನಿಮ್ಮ ಜವಾಬ್ದಾರಿ. ನಾನು ದೊಡ್ಡ ಲೀಡರ್, ನಾನು ಡೈರೆಕ್ಟರ್ ಆಗಿದ್ದೀನಿ, ನಾನು ಅದಾಗಿದ್ದೀನಿ ಇದಾಗಿದ್ದೀನಿ ಅಂತ ಹೇಳಿ ನಾವು ಜನರಿಗೆ ಹೇಟ್ ಮಾಡೋದು, ಜನರ ಜೊತೆ ಜಗಳ ಆಡೋದು, ಅದು ಒಂದು ಖಂಡಿತ ನಾವು ನಿಲ್ಲಿಸ್ತೀವಿ. ಅದನ್ನು ಖಂಡಿತ ಯಾವಾಗಲೂ ಮಾಡಲೇಬಾರ್ದು. ಏನೇ ಪೊಸಿಷನಲ್ಲಿ ಇರ್ತೀನಿ, ನಾನು ಬ್ರಾಂಚ್ ಮ್ಯಾನೇಜರ್ ಇದ್ದರೆ ನಾನು ಬ್ರಾಂಚ್ ಮ್ಯಾನೇಜರ್ ಥರ ಮಾತಾಡ್ತೀನಿ, ನಾನು ಸೆಕ್ರೆಟರಿ ಥರ ಮಾತಾಡ್ತೀನಿ, ನಾನು ಇವಾಗ ಇಲ್ಲಿ ಬಂದಿದ್ದೀನಿ ಅಂತಂದರೆ ಬೇರೆ ಥರ ಮಾತಾಡ್ತೀನಿ. ನಾವು ಯಾವ್ಯಾವ ಪೊಸಿಷನನ್ನು ಹೋಲ್ಡ್ ಮಾಡ್ತೀವಿ ಆ ಪೊಸಿಷನ್ಗೆ ನಾವು ಕರೆಕ್ಟಾಗಿ ಒಂದು ನ್ಯಾಯ ಕೊಡಬೇಕು. ಆ ಪೊಸಿಷನ್ಗೆ ನಾವು ಕರೆಕ್ಟಾಗಿ ಜನರಿಗೆ, ನನಗೆ ಇವಾಗ ಪರ್ಸನಲ್ ಆಗಿ ಯು ಮೇ ಲೈಕ್ ಇಟ್, ಮೇ ನಾಟ್ ಲೈಕ್ ಇಟ್, ದಟ್ ಈಸ್ ಅಪ್ ಟು ಅ ಪರ್ಸನಲ್ ಲೆವೆಲಲ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಅಫಿಷಿಯಲ್ ದಿಸ್ ಥಿಂಗ್, ನಾನು ಎಲ್ಲರ ಜೊತೆನೂ ಕರೆಕ್ಟಾಗಿ ಮಾತಾಡ್ತೇನೆ, ಎಲ್ಲರ ಜೊತೆನೂ ಚೆನ್ನಾಗಿದೆ. ಸೊ ಅದೇ ಥರ ನಾವೊಂದು ಈ ಸೊಸೈಟಿಯಲ್ಲಿ ಇರುವಾಗ ಯಾರು ನೀವು ಆಯ್ಕೆ ಮಾಡ್ತೀರಾ, ಯಾರು ಕೊಡಬೇಕಂತ ಇದ್ದಾರೆ, ಎಷ್ಟು ಕೊಡಬೇಕಂತ ಇದ್ದಾರೆ, ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇತ್ತು. ಇದರಲ್ಲಿ ನಾವು ಕರೆಕ್ಟಾಗಿ ನೋಡಿಕೊಂಡು ಮಾಡಿ ಯಾವ ಥರ ನಾವು ಬೆಳೆಸ್ಬೇಕಂತ ಹೇಳಿದ್ರೆ ಅವರಿಂದ ಇನ್ನೂ 4 ಜನ ತಾವು ಬರ್ತಾರೆ, ಮೆಂಬರ್ ಆಗ್ತಾರೆ. ಯಾರು ನಿಮಗೆ ಕರೆಕ್ಟಾಗಿ ಹೆಲ್ಪ್ ಮಾಡ್ತಾ ಇರಲ್ಲ ಅವ್ರು ಹೋಗಿ ಇನ್ನೂ 4 ಜನ ಎಂಪ್ಲಾಯಿಗೆ ನಾವೆಲ್ಲ ವರ್ಕ್ ಮಾಡ್ತಾರೆ
10 ಜನ ಗೊತ್ತಿದ್ದಾರೆ, ಎಲ್ಲರೂ ಜೊತೆಯಲ್ಲೇ ಕೆಲಸ ಮಾಡ್ತೀವಿ ನಾವು. ಅವಶ್ಯಕತೆ ಇರುವಾಗ ನಮ್ಗೆ ಹೆಲ್ಪ್ ಆದಾಗ ನಾವು ಏನಂತೀವಿ, ನೀನು ಕೂಡ ಮೆಂಬರ್ ಆಗೋಣ ಅದರಲ್ಲಿ, ಇಲ್ಲ ನೀನು ಕೂಡ ಮೆಂಬರ್ ಆಗಪ್ಪ ಅದರಲ್ಲಿ, ತುಂಬ ಚೆನ್ನಾಗಿ ಅವ್ರ ಟೈಮ್ ಬಂದಾಗ ಕೆಲಸದಲ್ಲಿ ಎಮರ್ಜೆನ್ಸಿಯಲ್ಲಿ ಹೆಲ್ಪ್ ಮಾಡ್ತಾರೆ ಅಂತೇಳಿ ಒಂದು ಮನೋಭಾವನೆ ಅವರಲ್ಲಿ ಇದ್ದೇ ಇರುತ್ತೆ. ಅದೇ ನಮಗೆ ಮುಂದೆ ಬೆಳೆಸುತ್ತೆ, ಅದೇ ನಮಗೆ ಮುಂದೆ ಕರ್ಕೊಂಡು ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನೇನು ಮಾಡಬೇಕು ನೀವು ಖಂಡಿತ ಮಾಡಲೇಬೇಕು. ನನ್ನ ಈ ಒಂದು ವೇದಿಕೆಯಲ್ಲಿ ನಿಮಗೆ ಎಲ್ಲರಿಗೂ ಒಂದೇ ಒಂದು ವಿನಂತಿ, ನೆಕ್ಸ್ಟ್ ಟೈಮ್ ಏನು 63 ಆಕ್ಟಿವ್ ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ನೆಕ್ಸ್ಟ್ ಟೈಮ್ ಐ ಥಿಂಕ್ ಮೇಬಿ 3 years or 5 years once ನೀವು ಇದು ಮಾಡ್ತೀರಾ, 5 years ಒಂದ್ಸಲ ನೀವು AGM ಏನು ಮಾಡ್ತೀರಾ, ಎಲೆಕ್ಷನ್ 5 years, ಸೊ AGM 1 year. ಸೊ ನೆಕ್ಸ್ಟ್ AGM ಅಲ್ಲಿ ಮಿನಿಮಮ್ ಇದರಲ್ಲಿ 200 ಆಕ್ಟಿವ್ ಮೆಂಬರ್ಸ್ ಇರಲೇಬೇಕು. ಅದು ನೀವು ಹೆಂಗೆ ಮಾಡ್ತೀರಾ ಏನು ಮಾಡ್ತೀರಾ ಗೊತ್ತಿಲ್ಲ, ಎಲ್ಲರನ್ನ ಸೇರಿಸಿ, ಎಲ್ಲರನ್ನ ಹೇಳಿ ತಿಳಿಸಿ, ಇದರದ್ದು ಬೆನಿಫಿಟ್ ತಿಳಿಸಿ, ಇದರದ್ದು ಏನೇನು ಲಾಭಗಳಿದೆ, ಇದು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಮೆಂಬರ್ ಆದರೆ ಏನೇನು ಲಾಭಗಳಿದೆ ಅದು ತಿಳಿಸಿ. ಓಕೆ, ಒಂದು. ಎರಡನೇದು, ಇಂಡಿಯನ್ ಐ ಥಿಂಕ್ ಅಕೌಂಟ್ಸ್ ಆಲ್ರೆಡಿ ಆಡಿಟ್ ಆಗಿದೆ ಅನಿಸುತ್ತೆ. ಈ ಒಂದು ನೆಕ್ಸ್ಟ್ ಇಯರ್ಗೆ ನೀವೇನು AGM ಮಾಡ್ತೀರಾ, ಆ ನೆಕ್ಸ್ಟ್ ಇಯರ್ AGM ಮಾಡೋ ಮುಂಚೆ ಅಕೌಂಟ್ಸನ್ನು ಆಡಿಟ್ ಮಾಡಿಸಿ, ಆ ಆಡಿಟ್ ಮಾಡಿಸಿರೋ ಅಕೌಂಟ್ಸನ್ನು ನೀವು ಮೆಂಬರ್ಸ್ ಮುಂದೆ ಪ್ರೆಸೆಂಟ್ ಮಾಡಿ. ನಿಮ್ದು ಇಂಟರ್ನಲ್ಲಿ ಏನು ಮೀಟಿಂಗ್ ಮಾಡ್ತೀರಾ ಅದು ನೀವು ವರ್ಷನ ಪಾಠ ನೀವು ಮಾಡಿಬಿಟ್ಟು ನೀವು ಇಂಟರ್ನಲ್ಲಿ ಮೀಟಿಂಗಲ್ಲಿ ಇಷ್ಟಿಷ್ಟು ಇದಾಗಿದೆ, ಇಷ್ಟು ಸಾಲ ಕೊಟ್ಟಿದೆ, ಇಷ್ಟು ಖರ್ಚಾಗಿದೆ, ಇಲ್ಲ ಇಷ್ಟು ನಿಮ್ಗೆ ಬಂದಿದೆ ಎಲ್ಲ ಇಂಟರ್ನಲ್ಲಿ ಡಿಸ್ಕಸ್ ಮಾಡಿ. ಬಟ್ ಮೆಂಬರ್ಸ್ ಮುಂದೆ ಎವ್ರಿ ಇಯರ್ AGM ಮೀಟಿಂಗ್ ಆಗುವಾಗ ಅದು ಖಂಡಿತ ಪ್ರೆಸೆಂಟ್ ಮಾಡಲೇಬೇಕು. ಅದು ಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೆಂಬರ್ಸ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಯಾಕಪ್ಪ ನಮ್ದು ಕೊಟ್ಟಿರೋ ದುಡ್ಡು, ಕಟ್ತಾ ಇರೋ ದುಡ್ಡು ಸೇಫ್ ಆಗಿದೆ. ಇವಾಗ ಕೂಡ ಇವಾಗ ಇದರಲ್ಲಿ ರಿಟೈರ್ಡ್ ಎಂಪ್ಲಾಯೀಸ್ ಇದ್ದಾರೆ ಇದರಲ್ಲಿ, ಅವ್ರು ಅದೇ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದಾರೆ, ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಇರೋ ನಾನು ಹಾಕಿರೋ ದುಡ್ಡು ಖಂಡಿತ ನನಗೆ ವಾಪಸ್ ಬರುತ್ತೆ ಅಂತ. ಅದು ಬಂದೇ ಬರುತ್ತೆ. ಅದು ನಾವು ಬರದೇ ಇದ್ರು ಕೂಡ ನಾವು ಜಗಳಾಡಿ ತಗೊಂಡು ಅವ್ರ ಕಡೆ ಅದೇನು ದೊಡ್ಡ ವಿಷಯ ಇಲ್ಲ, ಏನು ಆ ಥರ ಏನು ಇಶ್ಯೂನೂ ಇಲ್ಲ. ಅವ್ರು ಕರೆಕ್ಟಾಗಿ ಅವರು ಎಲ್ಲರೂ ಐ ಥಿಂಕ್ ಎಲ್ಲ ಲೆಕ್ಕಾಚಾರ ಮಾಡಿ ಇಟ್ಟಿದ್ದಾರೆ. ಎಲ್ಲರೂ ಬ್ಯಾಲೆನ್ಸ್ ಶೀಟ್ ಎಲ್ಲ ನೋಡ್ಬಿಟ್ಟು ಎಲ್ಲರೂ ಯಾರ್ಯಾರು ಏನೇನಿದೆ ಅಂತ ಖಂಡಿತ ಕೊಟ್ಟೆ ಕೊಡ್ತಾರೆ. ನೀವು ಕೂಡ ಈ ಮೀಟಿಂಗಲ್ಲಿ ಯಾರು ಬಂದಿಲ್ಲ ಅವ್ರಿಗೂ ಕೂಡ ನೀವು ತಿಳಿಸಿ, ಯಾರ್ಯಾರು ಡ್ಯೂ ಇದೆ, ಯಾರ್ಯಾರಿಗೆ ದುಡ್ಡು ಕೊಡಬೇಕು, ಯಾರು ರಿಟೈರ್ಡ್ ಆಗಿದ್ದಾರೆ, ಅವ್ರು ಯಾರು ಮೆಂಬರ್ಶಿಪ್ ಇದಾಗಿದೆ, ಇನ್ಆಕ್ಟಿವ್ ಆಗಿದೆ, ಎಲ್ಲರಿಗೂ ನೀವು ಕೂಡ ಈ ಮೆಸೇಜನ್ನು ಕಳಿಸಿ ಈ ಥರ ಕೊಡ್ತಾರೆ ಅಂತ. ನಾನಿದು ಹೇಳ್ತಾ ಇರೋದು, ನಾನು ಕೊಡಿ ಅಂತ ಹೇಳ್ತಾ ಇರೋದು ಪರ್ಸನಲ್ ಸಜೆಷನ್ ನಮ್ಮ ಕಡೆಯಿಂದ. ನಾನೇನು ಆಫೀಸ್ ಬೇರೆಲ್ಲ ಏನಿಲ್ಲ ಇದರಲ್ಲಿ. ಹೇಳ್ತಾ ಇರೋದೇನೆಂದರೆ, ಯಾರು ನಾವು ಫಸ್ಟು ನಮ್ಮ ಮನೆಯನ್ನು ನಾವು ಕ್ಲೀನ್ ಮಾಡಿಕೊಂಡು ಆಮೇಲೆ ಮುಂದೆ ಬೆಳೆಯೋದು ನೋಡೋಣ. ಫಸ್ಟ್ ನಾವೆಲ್ಲ ನಮ್ಮ ಕಡೆಯಿಂದ ಎಲ್ಲ ಏನೇನಾಗುತ್ತೆ ಎಲ್ಲ ಸರಿ ಮಾಡಿಬಿಟ್ಟು ಆಮೇಲೆ ನಾವು ಬೆಳೆಯೋದು ನೋಡಬೇಕು. ಎಲ್ಲಾನು ಈ ಕಡೆ ಇಟ್ಕೊಂಡೇಕಂದ್ರೆ ನಾವು ಕ್ಲೀನ್ ಮಾಡಿಲ್ಲ ಅಂದರೆ ನಮಗೆ ಮುಂದೆ ಬೆಳೆಯೋದಕ್ಕೆ ಅದು ಒಂದು ದಾರಿ ಅವಕಾಶ ಸಿಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಯಾರ್ಯಾರಿದ್ದಾರೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ, ಪರ್ಸ್ನಲ್ಲಾಗಿ ನಂಬರ್ ತೊಗೊಳ್ಳಿ, ಲೆಟರ್ ಕಳಿಸಿ ಅವ್ರಿಗೆ, ಆಮೇಲೆ ಅವ್ರ ಅಡ್ರೆಸ್ಗೆ ಹೋಗಿ ಭೇಟಿಯಾಗಿ ಯಾರ್ಯಾರು ಸಿಗ್ತಾ ಇಲ್ಲ ಎಲ್ಲರಿಗೂ ಅವ್ರವ್ರದ್ದು ಏನು ತಲುಪೋದಿದೆ, ಅವ್ರವ್ರದ್ದು ಏನು ಹಕ್ಕಿದೆ, ಅದು ದಟ್ ಇಸ್ ಆಲ್ ದೇರ್ ರೈಟ್. ವಾಟ್ ಎವರ್ ದೇ ಹ್ಯಾವ್ ಡಿಪಾಸಿಟೆಡ್ ಇನ್ ದ ಸೊಸೈಟಿ, ಇಟ್ ಈಸ್ ದೇರ್ ರೈಟ್. ಸೊ ಮೈ ಪರ್ಸನಲ್ opinion is to hand over that right to them rightfully. So I think everybody would be requiring money after retirement. We always feel like ನಮಗೇನು ಪೆನ್ಷನ್ ಬರ್ತಾ ಇದೆ, ಇಟ್ ಈಸ್ ಆಲ್ವೇಸ್ ಲೆಸ್. ಸೊ ಆ ಒಂದು ಇದರಿಂದ ಖಂಡಿತ ನೀವು 10,000 ಕೊಡ್ತೀರಾ, ಇಲ್ಲ ಅವ್ರದ್ದು 10,000 ಇದೆಯಾ, 1 ಲಕ್ಷ ಇದೆಯಾ, 5 ಲಕ್ಷ ಇದೆಯಾ, ಇಲ್ಲ ಏನೋ ಇದೆ, ಅವ್ರದ್ದೇನೋ ಒಂದು ದುಡ್ಡು ಎಕ್ಸ್ ಅಮೌಂಟ್ ಅವ್ರೇನು ಡಿಪಾಸಿಟ್ ಮಾಡಿದ್ದಾರೆ ಅಲಾಂಗ್ ವಿತ್ ಪ್ರಾಫಿಟ್, ಪ್ಲೀಸ್ ಅವ್ರ ಕಡೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ನೀವು ಅದನ್ನು ತಲುಪಿಸಿ. ಯಾರಿದ್ರು ಕೂಡ ಈ ಮೀಟಿಂಗಲ್ಲಿ ನೀವು ಯಾರು ಬಂದಿಲ್ಲ ಅಂದರೂ ಕೂಡ ಅವ್ರಿಗೆ ಹೋಗಿ ತಿಳಿಸಿ, ಏನಿದ್ರು ಕೂಡ ನೀವು ಮಾತಾಡಿ. ಆ್ಯಂಡ್ ಏನೇ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಇದ್ದರೆ, ಐ ಥಿಂಕ್ ಹಳೆ ಕಮಿಟಿ ಹೊಸ ಕಮಿಟಿ ಏನೇ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ನೀವು ಕೂತ್ಕೊಂಡು ಮಾತಾಡಿ ರಿಸಾಲ್ವ್ ಮಾಡಿ. ಐ ಥಿಂಕ್ ಅದರಲ್ಲಿ ಮಾತಲ್ಲಿ ಯಾವುದೇ ವಿಷಯ ರಿಸಾಲ್ವ್ ಆಗದೆ ಇರೋದು ಇದುವರೆಗೂ ಇಲ್ಲ. ನಮ್ದು ಏನಾಗುತ್ತೆ ಅಂದರೆ ನಮ್ಮದು ಆ್ಯಟಿಟ್ಯೂಡ್ ಮುಂದೆ ಬರುತ್ತೆ. ಫಸ್ಟು ಇವನೇನು ಅಂದ, ಇವನೇನು ಬರ್ಕೋಲ್ಲ ನನಗೆ, ಇವನೇನು ಅಂದಾಗ ಇವೇನು ಕೇಳ್ದ, ಅದೇನು ಕೇಳ್ದ ಅಂತ ಆ ಒಂದು ಇದರಲ್ಲಿ ನಾವು ಮಾತಾಡಿದ್ರೆ ಯಾವಾಗಲೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನಾವು ಎದುರುಗಡೆ ಕೂತ್ಕೊಂಡು ಏನು ನಮ್ಮ ಮೆಂಬರ್ಸ್ಗೋಸ್ಕರ ನಾವು ಮಾಡ್ಬೋದು ಅದನ್ನು ಯೋಚನೆ ಮಾಡಿ. ನಾನೇ ಇದು ಮಾಡಿದ್ದೀನಿ, ನಾನೇ ಅದು ಮಾಡಿದ್ದೀನಿ ಅಂದರೆ ಆಯಿತು, ನೀವು ಮಾಡಿರೋದು ನಿಮ್ಮ ಕಾಲದಲ್ಲಿ ನೀವು ಮಾಡಿದ್ದೀರಾ, ಇದಾಗಿದೆ, ಒಳ್ಳೆಯದು. ಬಟ್ ಇವಾಗ ಮುಂದೆ ಯಾವ ಥರ ಅದನ್ನು ಇನ್ನೂ ಬೆಳೆಸಬೇಕು, ಯಾವ ಥರ ಉಳಿಸ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿ. ಎಲ್ಲರೂ ಒಳ್ಳೆಯದಾಗುತ್ತೆ. ಎಲ್ಲೋ ಮನಸ್ಸಿಂದ ಒಂದು ರೂಪಾಯಿ ಏನು ಈ ಕಡೆ ಆ ಕಡೆ ಹೋಗೋದಿಲ್ಲ. ಆಡಿಟ್ ಮಾಡಿಸಿ ಕರೆಕ್ಟಾಗಿ ನೀವು ನೋಡ್ಸ್ಕೊಂಡು ಮಾಡ್ತಾ ಇದ್ರೆ ಇವರು ಪ್ರತಿ ಮೀಟಿಂಗಲ್ಲೂ ಎಲ್ಲರೂ ಇವ್ರು ಮಂತ್ಲಿ ಒನ್ಸ್ ಮಾಡ್ತಾರೋ, ಇಲ್ಲ ಕ್ವಾರ್ಟರ್ಲಿ ಒನ್ಸ್ ಮಾಡ್ತಾರೋ, ಯಾವ ಮಾಡ್ತಾರೋ ಮಾಡಿ, ಬಟ್ ಎಲ್ಲ ವಿಷಯ ಎಲ್ಲರ ಮುಂದೆ ಡಿಸ್ಕಸ್ ಮಾಡಿ ಮಾಡಬೇಕು.
ಬರೀ ನಾನು ಸೆಕ್ರೆಟರಿ ಪ್ರೆಸಿಡೆಂಟ್ ಟ್ರೆಜರರ್ 3 ಸೇರಿ ಜನ ಸೇರಿ ಡಿಸೈಡ್ ಮಾಡ್ತೀವಿ ಅಂದರೆ ಐ ಥಿಂಕ್ ಸಂವೇರ್ ಅದರ್ ಮೇ ಬಿ 3 ವರ್ಷ ಚೆನ್ನಾಗಿ ನಡೀಬೋದು, ಮೇ ಬಿ 5 ವರ್ಷ ಚೆನ್ನಾಗಿ ನಡೀಬೋದು. ಬಟ್ ಅದು ಆದಮೇಲೆ ಏನಾಗುತ್ತೆ ಅಂದರೆ ಸ್ಲೋಲಿ ಒಂದು ಮೊನೋಪಾಲಿ ಥರ ನಮಗೆ ನಾನೇ ತಿನ್ನಪ್ಪ ಮುಂದೆ ನನ್ನ ಮುಂದೆ ಯಾರು ಇಲ್ಲ ಕೇಳೋರು ನನ್ನ ಮನಸ್ಸು ಮುಂದೆ ನನಗೆ ಇವ್ರಿಗೆ 10 ಲಕ್ಷ ಕೊಡ್ಬೋದು, ಅವ್ರಿಗೆ 20 ಲಕ್ಷ ಕೊಡ್ಬೋದು, ಅವ್ರಿಗೆ 5 ಲಕ್ಷ ಕೊಡ್ತೀನಿ, ಇವ್ರಿಗೆ ಕೊಡೋದೇ ಇಲ್ಲ ನಾನು ಇವನು ನೀವು ನೋಡಿದ್ರೆ ನನಗೆ ಆಗೋದಿಲ್ಲ ಅಂತೇಳಿ ಆ ಥರ ಒಂದು ಮನಸ್ಸಲ್ಲಿ ಯಾರ ಜೊತೆ ನೀವು ಜಗಳ ಮಾಡಿ ಏನೇ ಪರ್ಸನಲ್ ಯಾರ ಮುಖ ನೋಡೋದು ಇಷ್ಟ ಇಲ್ಲದ್ರು ಕೂಡ ಆ ಒಂದು ಪೊಸಿಷನ್ಗೆ ಬಂದರೆ ನಾವು ಖಂಡಿತ ಪಾರದರ್ಶಕವಾಗಿ ಇರಲೇಬೇಕು. ಅದರಲ್ಲಿ ನಾವು ಸೆಕೆಂಡ್ ಥಾಟೇ ಇಲ್ಲ. ಯಾರೇ ನಮ್ಮದು ಏನಂತಾರೆ ನಾವು ನಮ್ಮ ಇದರ ಕಡೆ ಎಲ್ಲ ಕಟ್ಟರ್ ದುಶ್ಮನ್ ಅಂತೀವಿ. ಸೊ ಆ ಥರ ಕಟ್ಟರ್ ದುಶ್ಮನ್ ಥರ ಒಂದು ಎದುರುಗಡೆ ಬಂದು ಕೂಡ ವಿರೋಧಿ ಬಂದು ನಾವು ಅವ್ರ ಮೆಂಬರ್ ಇದ್ದಾರೆ, ಅವ್ರು ದುಡ್ಡು ಕಟ್ಟಿದ್ದಾರೆ, ಅವ್ರು ರೈಟ್ಫುಲ್ಲಿ ಅವ್ರ ಅಪ್ಲಿಕೇಶನ್ ಅನ್ನು ಕರೆಕ್ಟಾಗಿ ಪ್ರೊಸೆಸ್ ಆಗಿದೆ, ಅವರು ತಪ್ಪಿದ್ದಾರೆ ಅದರ ಒಂದು ಬಳಕೆ ಅಂದರೆ ಖಂಡಿತ ಕೊಡಲೇಬೇಕು. ಓಕೆ, ಸೊ ನಾನು ಈ ಕಾರ್ಯಕ್ರಮಕ್ಕೆ ಕರೆದು ಈ ಸನ್ಮಾನ ಮಾಡಲಿಕ್ಕೆ ನಾನು PNB ಎಂಪ್ಲಾಯೀಸ್ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಗ್ಳೂರ್ ಸರ್ಕಲ್ಗೆ ತುಂಬ ಚಿರಋಣಿ ಆಗಿದ್ದೇನೆ. ನನಗೆ ಮಾತಾಡೋದ್ರಲ್ಲಿ ಆ್ಯಕ್ಚುಲಿ ನಾನು ಬೀದರಿಂದ ನೇಟಿವ್. ಸೊ ನಮಗೆ ಬೀದರ್ ಕನ್ನಡ ಅಂದರೆ ಅಲ್ಲಿ ಬೀದರ್ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಬೋದು. ಶುದ್ಧ ಕನ್ನಡದಲ್ಲಿ ಮಾತಾಡ್ಬೇಕಂದ್ರೆ ಕೆಲವೊಂದ್ಸಲ ವರ್ಡ್ಸ್ಗಳು ಬರೋದಿಲ್ಲ, ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ. ಇಲ್ಲಾಂದರೆ ನಮ್ಮ ಕಡೆ ಎಲ್ಲ ಫಸ್ಟ್ ಬೈದೆ ಆಮೇಲೆ ನಮಸ್ಕಾರ ಹೇಳ್ತಾರೆ. ಸೊ ಬಂದ ಅವನು ಮಗ ಬಂದ ಅಂತೇಳಿ ಡ್ಯಾಶ್ ಮಗ ಬಂದ ಅಂತ. ಸೊ ಆ ಥರ ನಮ್ಮಲ್ಲಿ ಭಾಷೆ ಇರೋದು. ಎಲ್ಲ ಕಡೆ ಪ್ರತಿ ಪ್ಲೇಸಲ್ಲಿ ಇವಾಗ ಭಾಷೆ ಒಂದು 45 ಕಿಲೋಮೀಟರ್ಗೆ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನಾನು ಅಂತ ಇಲ್ಲಿ ಅಂತ ಹೇಳ್ತೀವಿ ನಾನು ಅಂತ ಇಲ್ಲಿ ನಾವೇನು ಹೇಳ್ತೀವಿ, ಅಲ್ಲಿ ನಾಭಿ ಅಂತಾರೆ. ನಾಭಿ ಅಂದರೆ ಹಿಂದಿಯಲ್ಲಿ ಮೈ ಬಿ, ಆ ಬಿ ಒಂದು ವರ್ಡ್, ಬಿ ಒಂದು ಶಬ್ದ ಹಿಂದಿನ ತಗೊಂಡಿದ್ದು ನಾ ಒಂದು ಕನ್ನಡದಿಂದ ಬಂದಿರೋದು ನಾಭಿ. ಈ ಥರ ತುಂಬ ವ್ಯತ್ಯಾಸ ಅಂದರೆ ನಾವು ಇರೋ ಕಲ್ಚರು ಅದರಲ್ಲಿ ಎಲ್ಲ ಡಿಫ್ರೆನ್ಸ್ ಆಗೇ ಆಗುತ್ತೆ ಭಾಷೆಗಳು. ಬಟ್ ನನಗೆ ಈ ವೇದಿಕೆಯಿಂದ ಒಂದೇ ಒಂದು ವಿನಂತಿ, ಐ ಥಿಂಕ್ ನಾವು ಮಾಡಿರೋ ಎಲ್ಲ ಕಾರ್ಯಕ್ರಮಗಳು, ನಾವು ತಗೊಂಡಿರೋ ರೆಸ್ಪಾನ್ಸಿಬಿಲಿಟಿಗಳು ನಾವು ಕರೆಕ್ಟಾಗಿ ನಿಭಾಯಿಸಿದ್ದೇವೆ ಆ್ಯಂಡ್ ಮುಂದೆ ಕೂಡ ನಿಭಾಯಿಸ್ತೀವಿ. ಸೊ ಈ ಒಂದು ಇದರಿಂದ ಉದ್ದೇಶದಿಂದ ನಾನು ಒಂದೇ ಒಂದು ವಿನಂತಿ, ಇವರೆಲ್ಲ ಕೂತ್ಕೊಂಡಿರುವಂಥ ನಿರ್ದೇಶಕರು ಆಮೇಲೆ ಎಲ್ಲ ಕಮಿಟಿ ಮೆಂಬರ್ಸು ಪದಾಧಿಕಾರಿಗಳಿಗೆ ಒಂದೇ ಒಂದು ನನ್ನ ಕಡೆಯಿಂದ ವಿನಂತಿ ಏನಂದರೆ, ನೆಕ್ಸ್ಟ್ ಇಯರಿಂದ ಒಂದು ಯಾರು ಮೆಂಬರ್ಸ್, ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಷ್ಟು ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಏಕೆಂದರೆ ಏನೇ ಇದೆ ಮಾಡಿದ್ರು ಏನೇ ಇದ್ರು ಎಲ್ಲರಿಗೂ ನಾವು ನಮ್ಮ ಏನಂತಾರೆ ವಿ ಶುಡ್ ವೆಲ್ಕಮ್ ದಮ್ ವಿತ್ ಗ್ರೇಸ್ ಆ್ಯಂಡ್ ವಿತ್ ಫುಲ್ ಆಫ್ ಎನರ್ಜಿ ಆ್ಯಂಡ್ ವಿತ್ ಫುಲ್ ಆಫ್ ಪಾಸಿಟಿವಿಟಿ. ಅವ್ರ ಜನರಿಗೆ ಇವಾಗ ನಮ್ಗೆ ಏನಂದರೆ ಹಾಲಿಡೇ ದಿವಸ ನಮ್ಗೆ ಹಾಲಿಡೇ ಸ್ಯಾಕ್ರಿಫೈಸ್ ಮಾಡಿ ಒಂದು ಈ ಕಾರ್ಯಕ್ರಮಕ್ಕೆ ಬನ್ನಿ, ಮೀಟಿಂಗ್ ಬನ್ನಿ ಅಂದರೆ ಜನರಿಗೆ ಏನಪ್ಪ ಕರೀತಾರೆ ಹೋಗಬೇಕು ನೋಡೋಣ, ಏನೋ ಒಂದು ಈ ಟೈಮ್ ವೇಸ್ಟ್ ಆಗುತ್ತೆ, ಒಂದು ಹಾಫ್ ವೇಸ್ಟ್ ಆಗುತ್ತೆ, ಈ ಥರ ಮನೋಭಾವನೆ ಬರಬಾರ್ದು. ನಮ್ಮ ಮನಸ್ಸಲ್ಲಿ ಕಾರ್ಯಕ್ರಮ ತಂದಿದ್ದಾರೆ, ನಾನು ಖಂಡಿತ ಹೋಗಲೇಬೇಕು. ಅಲ್ಲಿ ನನ್ನ ಸ್ನೇಹಿತರಿರ್ತಾರೆ, ಅಲ್ಲಿ ಒಂದು ಏನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ನನಗೆ, ಒಳ್ಳೆಯ ಮುಂದೆ ಹೆಂಗೆ ಹೋಗಬೇಕು, ಮುಂದೆ ಹೆಂಗೆ ಮಾಡಬೇಕು ಅಂತ ಒಂದು ಇದು ಬರುತ್ತೆ. ಇವಾಗ ನಿಮ್ಮಲ್ಲಿ ಕೂಡ ಈ ಕೆಳಗಡೆ ಕೂತ್ಕೊಂಡಿರೋರಲ್ಲಿ ಮೆಂಬರ್ಸ್ ಇರೋರಲ್ಲಿ ನಿಮ್ಮಲ್ಲಿ ಒಂದು ಮನಸ್ಸಲ್ಲಿ ಭಾವನೆ ಇದ್ದಿರುತ್ತೆ, ಈಗ ನಾನು ಕೂಡ ಒಂದು ಇದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಕೂಡ ಒಂದು ಪದಾಧಿಕಾರಿ ಆಗಿ ಇದರಲ್ಲಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡಬೇಕು ಅಂತ ಆ ಥರ ಭಾವನೆ ಎಲ್ಲರಲ್ಲಿ ಇರುತ್ತೆ. ಕೊಟ್ಟರೆ ಎಲ್ಲರೂ ಮಾಡ್ತಾರೆ. ಇವಾಗಲೇ ನಾನು ಸೆಕ್ರೆಟರಿ ಆಯ್ತಪ್ಪ, ನನಗೆ ಆಲ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಆಫೀಸರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗ್ತೀನಿ ಅಂದರೆ ಎಲ್ಲರಿಗೂ ಆಸೆ ಇದೆ. ಇದು ಒಂದು ನಾವು ಮಾಡ್ತಾ ಇರೋ ಕೆಲಸ ವಿತೌಟ್ ಎನಿ ಸ್ಯಾಲ್ರಿ. ಐ ಥಿಂಕ್ ಇವ್ರಿಗೇನು ನನಗೆ ನನ್ನ ಮಟ್ಟಿಗೆ ನನಗೆ ವರ್ಕ್ಮನ್ ಆಫೀಸರ್ ಅಸೋಸಿಯೇಷನ್ ಅಲ್ಲಂತೂ ಏನು ಅಡಿಷನಲ್ ಚಾರ್ಜಸ್ ಸಿಗೋದಿಲ್ಲ. ಮೇ ಬಿ ಕೋಆಪರೇಟಿವ್ ಟ್ರೇಡ್ ಸೊಸೈಟಿ ಏನಿದೆ ನನಗೆ ಗೊತ್ತಿಲ್ಲ, ಯಾವುದರಲ್ಲಿ ಪ್ರಾಫಿಟ್ ಆರ್ಗನೈಸೇಷನ್ ಎಲ್ಲ ಏನಿದೆ ಅಂತೇಳಿ. ಬಟ್ ಆನರಲಿ, ಸೊ ಇಟ್ ಈಸ್ ಆಲ್ ವಿತೌಟ್ ರೆಸ್ಪಾನ್ಸ್, ಮೀನ್ಸ್ ವಿತೌಟ್ ಸ್ಯಾಲ್ರಿ ರೆಸ್ಪಾನ್ಸಿಬಿಲಿಟಿ. ಸೊ ಅದ್ರ ಆ ಒಂದು ನಿಟ್ಟಿನಲ್ಲಿ ಏನಂದರೆ ಯಾರು ಬರ್ತೀರಾ ಸ್ವ ಇಚ್ಛೆಯಿಂದ ಬರಬೇಕು. ದಟ್ ಈಸ್ ಆಲ್ ವಾಲಂಟರಿ. ಯಾರು ನೀವು ಈ ಬದಲಿಗೆ ಬರಬೇಕಂತ ಇದ್ದರೆ ಸ್ವ ಇಚ್ಛೆಯಿಂದ ಬರಬೇಕು. ನಾನು ಓಕೆ ಏನೇ ನಾನು ಇದು ಮಾಡ್ತೇನೆ, ಎಕ್ಸ್ಪೆಕ್ಟ್ ಮಾಡ್ತೇನೆ, ಏನೇ ನಾನು ಇದರಲ್ಲಿ ಹೇಳ್ತೇನೆ
ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತೇಳಿ ಆ ಒಂದು ಆಸೆಯಿಂದ ನಾವು ಇದರಲ್ಲಿ ಮುಂದೆ ಹೋಗ್ತೀವಿ. ಅದೇ ಥರ ಜನರನ್ನ ನೀವು ಆಯಿಸಬೇಕು. ನೆಕ್ಸ್ಟ್ ಇದರಿಂದ ಕೂಡ ನೀವು ಏನು ಎ ಮಾಡ್ತಾರೆ ಎಲೆಕ್ಷನ್ ಮಾಡ್ತಾರೆ ಇದರಲ್ಲಿ ಕೂಡ ಎಲ್ಲರೂ ಖಂಡಿತವಾಗಿ ಬಂದು ನಾವು ನಮ್ಮ ಒಂದು ನೇತೃತ್ವ ಯಾರು ನಮ್ಮನ್ನ ಮುಂದೆ ನಡೆಸ್ಕೊಂಡು ಹೋಗೋರಿದ್ದಾರೆ ಅವರನ್ನ ಸೆಲೆಕ್ಟ್ ಮಾಡೋ ಜವಾಬ್ದಾರಿನೂ ನಮಗೆ. ಆಯ್ತು, ನೀವು ಮುಂದೆ ಬರ್ಬೇಡಿ, ನೀವು ಲೀಡರ್ ಆಗಬೇಡಿ, ಓಕೆ, ಬಟ್ ಅಟ್ಲೀಸ್ಟ್ ಲೀಡರ್ ಆಗೋರು, ನೀವು ಲೀಡರ್ ಆಗೋರ್ಗಾದ್ರೂ ನೀವು ಕರೆಕ್ಟಾಗಿ ಒಂದು ಚುನಾವಣೆ ಮಾಡಬೇಕು, ಚುನಾವಣೆ ಆಗಬೇಕು, ಅವ್ರ ಆರ್ಟ್ಸ್ ಬರಬೇಕು, ಒಳ್ಳೆಯವ್ರು ಬರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅದೇ ಅನ್ಸುತ್ತಲ್ಲ ಯಾವಾಗಾದ್ರೂ. ಅದು ನೀವು 5 ವರ್ಷಕ್ಕೆ ಒಂದ್ಸಲ ಅಂದರೆ 5 ವರ್ಷಕ್ಕೆ ಒಂದ್ಸಲ ಖಂಡಿತ ನಾವು ಮಾಡಲೇಬೇಕು. ಅವಾಗ ನಮ್ದು ಈ ಕೋಆಪರೇಟಿವ್ ಸೊಸೈಟಿಯನ್ನು ಮುಂದೆ ಸಾಗಿಸೋದು ಆಗೋದು ನಿಮ್ಮ ಕಡೆಯಿಂದ. ಸೊ ನನಗೆ ಇವತ್ತು ಈ ದಿವಸ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ನಾನು ಈ ವೇದಿಕೆಯಿಂದ ಬಯಸೋದು ಏನಂದರೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯೀಸ್ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ನೆಕ್ಸ್ಟ್ 5ನೇ ವರ್ಷ ಏನಾಗುತ್ತೆ, 5 ವರ್ಷ ಆದಮೇಲೆ ಅಟ್ಲೀಸ್ಟ್ ಏನಿಲ್ಲ ಅಂದರೆ ಒಂದು 874 ಜನ ಇದಾರಲ್ಲ, 874ರಲ್ಲಿ 74 ಬಿಟ್ಬಿಡಿ, 800 ಜನ ಇದಕ್ಕೆ ಮೆಂಬರ್ ಆಗೋ ಥರ ನೀವು ಒಂದು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ. ಆ 800 ಜನ ನೀವು ಮೆಂಬರ್ ಮಾಡಿದ್ರೆ 800 ಜನ ಮೆಂಬರ್ ಮಾಡೋಕ್ಕೆ ಎಷ್ಟು ಬೆವರು ಸುರಿಸಬೇಕಾಗುತ್ತೆ, ಎಷ್ಟು ಕಷ್ಟ ಪಡಬೇಕಾಗುತ್ತೆ, ಎಷ್ಟು ಜನರ ಕೈ ಹಿಡಿಬೇಕಾಗುತ್ತೆ, ಎಷ್ಟು ಜನರ ಕಾಲು ಹಿಡಿಬೇಕಾಗುತ್ತೆ, ಅದು ತುಂಬ ಕಷ್ಟದ ಕೆಲಸ. ಅದು ನೀವು ಮಾಡುವಾಗ ಗೊತ್ತಾಗುತ್ತೆ. ಯಾಕಂದರೆ ನಾವು ಅದು ಯಾರ್ಯಾರು ಏನೇನು ಡ್ಯೂ ಇದೆ ನೀವು ಕೂಡ ಇವಾಗ ಯಾರು ಮೀಟಿಂಗ್ಗೆ ಬಂದಿಲ್ಲಲ್ಲ ಅವ್ರಿಗೂ ನೀವು ಹೇಳಿ ರಿಟೈರ್ಡ್ ಆಗಿರೋರಿಗೆ ಫಸ್ಟ್ ಏನಿದೆ ಅವ್ರು ನೀವು ಇವಾಗ ಏನು ಪದಾಧಿಕಾರಿಗಳಿದ್ದಾರೆ, ನೂತನ ಪದಾಧಿಕಾರಿ, ಸೆಕ್ರೆಟರಿ, ಸಚಿವರಾದ ರಾಜಶೇಖರ್ ಅವರು, ಅಧ್ಯಕ್ಷರಾದ ಸೇವಾನಾಯಕ್ ಅವರು, ಖಜಾಂಚಿ ಆದಂಥ ನಮ್ಮ ಪೂರ್ಣಿನಾಥನ್ ಅವರು, ಅವರೆಲ್ಲ ಸೇರಿ ಎಲ್ಲ ನೀವು ಫಸ್ಟ್ ರಿಟೈರ್ ಆಗಿರೋದು ಕೊಡಿ ಅಂತೇಳಿ ನಾನು ಖಂಡಿತ ಇದರಲ್ಲಿ ನೀವು ಮುಂಚೆ ಸಾಲ ಮಾಡೋದು, ಸಾಲ ಕೊಡೋ ಮುಂಚೆ ಫಸ್ಟ್ ರಿಟೈರ್ಡ್ ಅಮೌಂಟ್ ಆ್ಯಂಡ್ ಏನೇನು ಡ್ಯೂ ಇದೆ ಎಲ್ಲ ರಿಟೈರ್ಗೂ ಹೇಳಿ. ನೀವು ಲಿಸ್ಟ್ ಮಾಡಿ ಇವಾಗ ಪಾಪ ಅವ್ರು ಪೇಪರ್ ಅವರೊಂದು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ, ಆ ಥರ ಏನು ಕೊಟ್ಟಿಲ್ಲ ಅಂದ್ರೂ ಕೂಡ ನಮ್ಮ ಕಡೆಯಿಂದ ಕೂಡ ನಾನು ಪರ್ಸನಲ್ ಆಗಿ ಇವಾಗಂತೂ ಆಫೀಷಿಯಲ್ ರೋಲ್ ಏನೂ ಇಲ್ಲ ನನ್ನದ್ರಲ್ಲಿ, ಬಟ್ ಸ್ಟಿಲ್ ನಾನು ಪರ್ಸನಲ್ ಲೆವೆಲಲ್ಲಿ ಖಂಡಿತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ. ನಾನು ಬರೀ ರಿಕ್ವೆಸ್ಟ್ ಮಾಡೋದು ಅವ್ರ ಕಡೆಯಿಂದ ಯಾಕಂದರೆ ಯಾರು ಏನಾದರೂ ಕಟ್ಟಿರೋದು ದುಡ್ಡು ನಾವೆಲ್ಲ ಬೆವರು ಸುರಿಸಿ ಬ್ಯಾಂಕಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಕಟ್ಟಿರೋ ದುಡ್ಡು, ಅದು 100 ಆಗಲಿ 200 ಆಗಲಿ 500 ಆಗಲಿ ಏನೋ ಒಂದು ಅಮೌಂಟ್ ಆಗಲಿ, ಅದನ್ನು ಖಂಡಿತ ಖಂಡಿತ ₹1 ಇಲ್ಲದೇನೆ 1% ನೀವು ಬಿಡ್ತೇನೆ ಖಂಡಿತ ವರ್ಷಕ್ಕೆ ಮಾಡಲೇಬೇಕು. ಅದು ತಗೊಳ್ಳೇಬೇಕು. ನಾನೇ ಹೇಳ್ತಾ ಇದ್ದೀನಿ, ನಾವು ಬಿಡಬೇಡಿ, ಯಾವತ್ತೂ ಯಾರು ಬರಬೇಕು ಆ ದುಡ್ಡನ್ನು ಬಿಡಬೇಡಿ. ಬಟ್ ಒನ್ಸ್ ಫಾರ್ ಆಲ್ ಲೆಟ್ ಅಸ್ ಕ್ಲೀನ್ ಎವ್ರಿಥಿಂಗ್. ಒನ್ಸ್ ಫಾರ್ ಆಲ್ ಲೆಟ್ ಅಸ್ ಕ್ಲಿಯರ್ ಎವ್ರಿಥಿಂಗ್. ಒಬ್ಬರು ಕೂಡ ಇಲ್ಲಿ ಬಂದು ವೇದಿಕೆ ಮೇಲೆ ಬಂದು ಇಲ್ಲ ಬಂದು ಅಲ್ಲಿ ಹಿಂದೆ ಬಂದು ನಮ್ಗೆ ನೀವು ದುಡ್ಡೇ ಕೊಟ್ಟಿಲ್ಲ, ನಂಗೆ ಇಷ್ಟು ಡ್ಯೂ ಇದೆ, ನಂಗೆ ನೀವು ವಾಪಸ್ಸೇ ಕೊಟ್ಟಿಲ್ಲ ಅಂತ ಹೇಳೋ ಥರ ಪರಿಸ್ಥಿತಿಯನ್ನು ಉಂಟು ಮಾಡಬೇಡಿ. ಏನೇ ಆಗಲಿ ಫಸ್ಟ್ ನಾವು ಎಲ್ಲರನ್ನ ಕೊಟ್ಟು ಬಿಟ್ಟು ಏನೇ ಇರಲಿ ₹1 ಕೂಡ ಬಾಕಿ ಇಲ್ಲದಿದ್ರು ಪರವಾಗಿಲ್ಲ, ₹1 ಕೂಡ ಸೊಸೈಟಿಯಲ್ಲಿ ಇಲ್ಲದಿದ್ರು ಕೂಡ ಪರವಾಗಿಲ್ಲ, 880 ಜನ ಸೇರಿಸಿ ಮತ್ತೆ ಒಂದೊಂದು ಸಲ ಮಾಡೋಣ. ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲರಿಗೂ ಸಾಲ ಸಿಗುತ್ತೆ, ಎಲ್ಲರಿಗೂ ದುಡ್ಡು ಆಗುತ್ತೆ. ಏನು ಮುಂದೆ ಮೇ ಬಿ ಬೇರೆ ಸರ್ಕಲ್ ಅವರು ಬೇರೆ ಸ್ಟೇಟ್ ಅವರು 10 ವರ್ಷ ಮುಂದೆ ಇರ್ಬೋದು, ನಾವು 10 ವರ್ಷ ಹಿಂದೆಯಿಂದ ಹೋಗ್ತೀವಿ. ಬಟ್ ವಿ ವಿಲ್ ಗೋ ಸ್ಲೋ ಆ್ಯಂಡ್ ಸ್ಟಡಿ ಆ್ಯಂಡ್ ವಿಲ್ ಡೆಫಿನೆಟ್ಲಿ ವಿನ್ ದ ರೇಸ್. ಹಳಬರಿಗೆ ದುಡ್ಡು ವಾಪಸ್ ಕೊಡಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಓನ್ಲಿ ದೇರ್ ಕಾಂಟ್ರಿಬ್ಯೂಷನ್. ಇಷ್ಟು ವರ್ಷ ಡಿವೈಡ್ 1 ವರ್ಷನೂ ಡಿಕ್ಲೇರ್ ಆಗಿಲ್ಲ. ನಾನು 38 ಇಯರ್ಸ್ ಆಯಿತು, 38 ಇಯರ್ಸಲ್ಲಿ 1 ವರ್ಷನೂ ಡಿವಿಡೆಂಡ್ ಡಿಕ್ಲೇರ್ ಆಗಿಲ್ಲ. ನಮ್ಮದು ಶೇರ್ಸ್ ಎಷ್ಟಿದೆ ಸೊಸೈಟಿನಲ್ಲಿ ಅಕಾರ್ಡಿಂಗ್ಲಿ ಡಿವಿಡೆಂಡ್ ಹ್ಯಾಸ್ ಟು ಬಿ ಡಿಕ್ಲೇರ್ಡ್. ಎಲ್ಲ ವರ್ಷಕ್ಕೂ ಇಷ್ಟು ವರ್ಷಕ್ಕೂ ಡಿವಿಡೆಂಡ್ ಡಿಕ್ಲೇರ್ ಆಗಿತ್ತು. ಯಾರ್ಯಾರಿಗೆ ಎಷ್ಟು ಡಿವಿಡೆಂಡ್ ಬರುತ್ತೋ ಅಪಾರ್ಟ್ ಫ್ರಮ್ ದೇರ್ ಕಾಂಟ್ರಿಬ್ಯೂಷನ್ ಡಿವಿಡೆಂಡ್ ಹ್ಯಾಸ್ ಟು ಬಿ ಪೇಡ್. ಇಟ್ಸ್ ನಾಟ್ ಓನ್ಲಿ ದೇರ್ ಕಾಂಟ್ರಿಬ್ಯೂಷನ್. ಮೇಡಮ್ ಖಂಡಿತ ಏನಂದರೆ ಇವಾಗ ನಿಮ್ಮದು ಏನೇನು ಇವಾಗ ಪದಾರ್ಥಗಳು ತಿಳ್ಕೊಂಡಿದ್ದಾರೆ ಇಲ್ಲಿ, ದೇ ವಿಲ್ ಡೆಫಿನೆಟ್ಲಿ ಬಿ ಟೇಕಿಂಗ್ ಎವ್ರಿ ಒನ್ಸ್ ಸಜೆಷನ್, ಎವ್ರಿ ಒನ್ಸ್ ಪಾಯಿಂಟ್, ಆ್ಯಂಡ್ ದೆನ್ ದೇ ವಿಲ್ ಡೆಫಿನೆಟ್ಲಿ ಡಿಲಿವರ್ ಲೈಕ್ ವಾಟ್ ಎವರ್ ಹ್ಯಾಸ್ ಟು ಬಿ ಡನ್. ಇವಾಗ ನೋಡಿ, ನಾವು 10 ವರ್ಷ ಹಿಂದೆ ಏನಾಗಿದೆ, 15 ವರ್ಷ ಹಿಂದೆ ಏನಾಗಿದೆ, ಇವ್ರಿಗೆ ಜವಾಬ್ದಾರಿಗಳನ್ನು ಮಾಡೋದು ಆಗೋದಿಲ್ಲ. ಓಕೆ, ಎಷ್ಟು ನಿಮ್ಗೆ ಇವಾಗ ಅದರಲ್ಲಿ ಫಂಡ್ಸ್ ಇದೆ, ಎಷ್ಟು ಅದರಲ್ಲಿ ಇದು ಬಂದಿದೆ, ಅದರಿಂದ ಡಿವಿಡೆಂಡ್ ಕೊಡಲೇಬೇಕು. ಎಷ್ಟು ಯಾವ್ದೇನು ಶೇರ್ಸ್ ಇದೆ, ಇವಾಗ ಎಷ್ಟೆಷ್ಟು ಶೇರ್ಸ್ ಅಲೋಕೇಟ್ ಆಗಿದೆ
ಆ ಶೇರ್ ಪ್ರಕಾರ ಅದು ಕೊಟ್ಟೆ ಕೊಡ್ತಾರೆ. ನಿಮಗೆ ನೀವು ಕೊಟ್ಟಿರೋ ದುಡ್ಡು ಪ್ಲಸ್ ಡಿವಿಡೆಂಡ್ ಏನಿದೆ ಅದ್ರ ಜೊತೆ ನಿಮಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಏನು ಇದೇನಿಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ ನಾವು ಎಲ್ಲರೂ ಸೇರಿ ಪೂರ್ತಿ ಇದನ್ನು ಹೆಂಗೆ ಮುಂದೆ ಹೋಗ್ಬೇಕು ಅಂತ ಇದು ಮಾಡೋಣ. ಆ ಒಂದು ಕೆಲಸಕ್ಕೆ ನೀವು ಸೀನಿಯರ್ ಇದ್ದೀರಾ, ಮತ್ತೆ ಮೇಡಮ್ ಸೀನಿಯರ್ ಇದ್ದಾರೆ, ಎಲ್ಲರೂ ಸೀನಿಯರ್ಸ್ ಅನ್ನು ಕೂತ್ಕೊಂಡು ಅವರಿಂದ ಸಜೆಷನ್ ತಗೋತಾರೆ. ಅವರಿಂದ ನೀವು ಸಜೆಷನ್ಸ್ ಕೊಡಿ ಅವ್ರಿಗೆ. ಸೊ ಯಾಕಂದ್ರೆ ನಾವು ಓಪನ್ ಆಗಿರೋದು ಇವಾಗ ಏನಾಗಿದೆ ಅಂದರೆ ಈ ಒಂದು ಕಮಿಟಿಯಲ್ಲಿ ನಾವು ಇವಾಗ ಒಂದು ಎಲ್ಲರ ಕಡೆಯಿಂದ ಓಪನ್ ಆಗಿ ಕೇಳಿ ಏನೇನಿದೆ ಅವರು. ಫಸ್ಟ್ ನಾವು ರಿಪ್ಲೈ ಮಾಡಕ್ಕೆ ಹೋಗ್ಬಾರ್ದು ಅವ್ರಿಗೆ. ಫಸ್ಟ್ ನೀವು ಕೇಳಿ ಅವ್ರ ಮನಸ್ಸಿಂದ ಏನೇನಾಗಿದೆ, ಏನೇನು ಬರಬೇಕು, ಏನೇನು ಇದೆ, ಏನೇನು ಕೊಡಬೇಕು, ಏನೇನಾಗಿದೆ ಎಲ್ಲ ಕೇಳಿಬಿಟ್ಟು ನೀವು ಇದರಲ್ಲಿ ನೀವು ಡಿಸ್ಕಸ್ ಮಾಡಿ ಯಾವ ಥರ ನಿಮ್ಮ ಪೊಸಿಷನ್ ಏನಿದೆ, ಏನಿದೆ, ಏನಿಲ್ಲ ಅದ್ರ ಪ್ರಕಾರ ಅವ್ರಿಗೆ ರಿಪ್ಲೈ ಕೊಡಿ. ಯಾಕಂದರೆ ಯಾರು ಇವಾಗ ಚೇರ್ ತಕ್ಷಣ ಹೇಳಿದ ತಕ್ಷಣ ಇವಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಆನ್ಸರ್ ಮಾಡಬೇಕು ಅಂತಲೂ ಇಲ್ಲ. ಬಟ್ ನಾವು ಕೇಳಿಬಿಟ್ಟು ಎಲ್ಲ ಏನೇನಿದೆ ನನ್ನ ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ಏನೇನಿದೆ ಒಂದೊಂದು ರೂಪಾಯಿ ಕೂಡ ಇರ್ತದೆ ಎಲ್ಲರಿಗೂ ಕರೆಕ್ಟಾಗಿ ಕೊಡಿ. ವೆದರ್ ಇಟ್ ಇಸ್ ಡಿವಿಡೆಂಡ್, ಪ್ರಾಫಿಟ್, ಯಾವ ಥರ ನೀವು ಪ್ರಾಫಿಟ್ ಶೇರಿಂಗ್ ಮಾಡ್ತೀರಾ, ಇಲ್ಲ ಡಿವಿಡೆಂಡ್ ಕೊಡ್ತೀರಾ, ಇಲ್ಲ ಯಾವ ಥರ ಇಂಟ್ರೆಸ್ಟ್ ಕೊಡ್ತೀರಾ, ಅದು ಯಾವ ಥರ ಆಗುತ್ತೆ ಅಂತ ನೀವು ಇಂಟರ್ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಿಮ್ಮ ಬೈಲಾಸ್ ಯಾವ ಥರ ಇದೆ, ಹೌ ಇಟ್ ಪರ್ಮಿಟ್ಸ್ ಇನ್ ಯುವರ್ ಬೈಲಾಸ್, ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಫಾಲೋ. ಬಿಕಾಸ್ above all there is registrar in this society. Already the registrar in this society. So ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ 45 ರಿಜಿಸ್ಟ್ರೇಷನ್ ನಂಬರ್ ಇದೆ ನಿಮ್ಮ ರಿಜಿಸ್ಟರ್ ಸೊಸೈಟಿ ಇರೋದು. ಸೊ ನಿಮಗೆ ಏನಾದರೂ ಪರ್ಸನಲಿ ಅನಿಸಿದ್ರೆ ನಿಮಗೆ ಇಫ್ ಯು ಸ್ಟಿಲ್ ಫೀಲ್ ದಟ್ ನಿಮಗೆ ಇದು ನಿಮ್ಮ ಆನ್ಸರ್ ಸ್ಯಾಟಿಸ್ಫೈ ಇಲ್ಲ, ಇಲ್ಲ ಸೊಸೈಟಿ ಅವರು ನಿಮಗೆ ಕರೆಕ್ಟಾಗಿ ಇದು ಮಾಡಿಲ್ಲ ಅಂದರೆ ನೀವು ರಿಜಿಸ್ಟರ್ ಕೂಡ ರೆಪ್ರೆಸೆಂಟ್ ಮಾಡಬಹುದು. ಐ ಥಿಂಕ್ ದಟ್ ಇಸ್ ನಾಟ್ ರಾಂಗ್. ಸೊಸೈಟಿ ರೂಲ್ಸ್ ರೆಗ್ಯುಲೇಷನ್ಸ್ ಐ ಆಮ್ ನಾಟ್ ಅವೇರ್ ಆಫ್. ಯಾರಾದರೂ ಹಳದನ್ನ ಮಾಡ್ಕೊಳ್ಳೋದಾಗಿದ್ರೆ ಐ ಫೀಲ್ ದೇ ಶುಡ್ ಬಿ ಕೋಆಪ್ಟೆಡ್ ಇನ್ ಯೋರ್ ಟೀಮ್. ಮೇಡಮ್ ಐ ಆಮ್ ನಾಟ್ ಆಫೀಸ್ ಬೇರರ್. ಎಲ್ಲರೂ ರಿಕ್ವೆಸ್ಟ್ ಮಾಡ್ತೇನೆ, Gomez our member and shareholder also, and many of the guidelines I think they have not gone through. ಇದೆಲ್ಲ ಈ ತರ ಎನ್ಕೌಂಟರ್ ಮಾಡ್ತಾರೆ ಅಂತ ಅವ್ರು ಪ್ರಿಪೇರ್ ಇದ್ರಬಹುದು, ಸ್ಥಳವಾಗಿ ಬರ್ತಾ ಇದ್ರೆ ಆಯ್ತಾ. ಅದಕ್ಕೇನೆ ಯು ವಿಲ್ ಬಿ ಗಿವನ್ ಎ ಚಾನ್ಸ್ ಟು ಸ್ಪೀಕ್ ಫ್ರಮ್ ದಿ ಪೋಡಿಯಂ ಇಟ್ಸೆಲ್ಫ್. ವಾಟ್ ಎವರ್ ಪ್ರಿವಿಲೇಜಸ್ ಆರ್ ದೇರ್, ಲೆಟ್ಸ್ ಸ್ಟಾರ್ಟ್ ಟು ಕಂಪ್ಲೀಟ್ ದಿ ಸ್ಪೀಚ್ and we will discuss. Is that okay sir to all? ಎಲ್ಲರೂ ಓಕೆ ಅಲ್ವಾ? ನಿಮ್ಮ ಗ್ರೀವೆನ್ಸ್ ಏನಿದ್ರೆ ಸಜೆಷನ್ಸ್ ಇದ್ರೆ ಯು ಕ್ಯಾನ್ ಕಮ್ ಟು ದ ಪೋಡಿಯಂ ಅಂಡ್ ಎಕ್ಸ್ಪ್ರೆಸ್ ಯುವರ್ ಇದು. ಅದಕ್ಕೆ ಎಲ್ಲರಿಗೂ ಇದಿರುತ್ತೆ. ಸಾಂಗ್ ಸ್ಪೀಚ್ ಕಂಪ್ಲೀಟ್ ಮಾಡ್ಲಿಕ್ಕೆ ನಾವು ನಾನು ಪರ್ಸನಲ್ ಸಜೆಷನ್ ಹೇಳ್ತಾ ಇರೋದು. ನನಗೆ ಕರೆದಿರೋದು ಏನಂದ್ರೆ ಒಂದು ಅತಿಥಿಯಾಗಿ ಕರೆದಿದ್ದೀರಾ ನೀವು. ಸೊ ನಾನು ಮೆಂಬರು ಇಲ್ಲ ಇದ್ದಾರೆ. ನಾನು ಪರ್ಸನಲ್ ಒಪಿನಿಯನ್ ಕೊಡ್ತಾ ಇರೋದು ಏನಂದ್ರೆ ಯಾವ ಥರ ನೀವು ಮಾಡ್ಕೊಂಡು ಹೋಗಿ ಯಾವ ಥರ ಮಾಡಿ ಅಂತ ಹೇಳ್ತಾರೆ. ನಾನು ಮಾಡೋ ಕೆಲಸಗಳೆಲ್ಲನೂ ನಾನು ಕರೆಕ್ಟಾಗಿ ಮಾಡೋದು. ಅದೇ ಥರ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ, ಕರೆಕ್ಟಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಆ್ಯಕ್ಚುಲಿ ಐ ವಾಸ್ ನಾಟ್ ಮೀನ್ಸ್ ಟೆಕ್ನಿಕಲಿ ಐ ಶುಡ್ ನಾಟ್ ಬಿ ಹಿಯರ್, ಬಟ್ ಸ್ಟಿಲ್ ನಾನು ಬಂದಿರೋ ಉದ್ದೇಶ ಒಂದೇ ಒಂದು ಏನಂದರೆ ನಾವು ಪೂರ್ತಿ ಆಫೀಸರ್ಸ್, ಅಧಿಕಾರಿ ವರ್ಗ ಆಗಲಿ ಇಲ್ಲ ಕಾರ್ಮಿಕರ ವರ್ಗ ಆಗಲಿ ಎರಡು ಜನ ಸೇರಿ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಮುಂದೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡೋಣ, ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗೋಣ. ಏನೇ ಇರಲಿ ದುಡ್ಡಿನ ವಿಚಾರ ಬಂದಾಗ ಖಂಡಿತ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ನೀವು ಎಲ್ಲರಿಗೂ ಎಲ್ಲ ಥರ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ದುಡ್ಡಿನ ವಿಷಯ ಎಲ್ಲೆಲ್ಲಿ ದುಡ್ಡಿದೆ ಅಲ್ಲಲ್ಲಿ ಖಂಡಿತ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರುತ್ತೆ. ಅಲ್ಲಲ್ಲಿ ಒಂದು ಪರ್ಸನಲ್ ಇಂಟ್ರೆಸ್ಟ್ ಬಂದೇ ಬರುತ್ತೆ. ಸೊ ಆ ಒಂದು ಪರ್ಸನಲ್ ಇಂಟ್ರೆಸ್ಟ್ ಬರದೇ ಇರೋ ಥರ ಯಾವ ಥರ ನಾವು ಒಂದು ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ಕೊಂಡು ಹೋಗ್ಬೋದು, ಯಾವ ಥರ ನಾವು ಟ್ರಾನ್ಸ್ಪರೆಂಟ್ ಆಗಿ ಇರೋಣ ಅಂದರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಎಲ್ಲರೂ ಸೇರಿ. ಆ್ಯಂಡ್ ನನಗೆ ಈ ವೆಜಿಟೇಬಲ್ ಕರೆದು ಸನ್ಮಾನ ಮಾಡೋದಕ್ಕೆ ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಆ್ಯಂಡ್ ನಾನು ಬಯಸೋದು ಒಂದೇ ಒಂದು, ನೆಕ್ಸ್ಟ್ ಟೈಮ್ ಈ ಮೀಟಿಂಗು ಈ ಹಾಲಲ್ಲಿ ಬೇಡ, ಇನ್ನೂ ದೊಡ್ಡ ರೀತಿಯಲ್ಲಿ ಇರೋ ಹಾಲಲ್ಲಿ ಮಾಡ್ತೀನಿ ಅಂತ ಹೇಳಿ ನನ್ನ ಕಡೆಯಿಂದ ವಿನಂತಿ. ಆ್ಯಂಡ್ I would like to thank all of you for giving me an opportunity today to speak in front of you. Like my motive was not to hurt anyone or not to say anything, any negative things about anyone for that matter. I'm totally here as an individual person, as an Uday Kumar, and whatever suggestions, whatever opinions which I have shared amongst in front of you, it is always
It is only based on my personal experience being a trade union leader. I have been secretary in Punjab National Bank, in All India Punjab National Bank Officer Association from last 9 years. 9 ವರ್ಷದಿಂದ ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಸೆಕ್ರೆಟರಿ ಆಗಿದ್ದೀನಿ. ಸೊ ನಂದು ಒಂದು ಪರ್ಸನಲ್ ಒಪಿನಿಯನ್ ಅಷ್ಟೇ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆಫಿಷಿಯಲಿ ಟೆಕ್ನಿಕಲಿ ಐ ಆಮ್ ನಾಟ್ ಮೆಂಬರ್ ಆಲ್ಸೋ ಇನ್ ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಸೊ ನನಗೆ ಅದ್ರ ಬಗ್ಗೆ ಮಾತಾಡೋ ಹಕ್ಕು ಇದೆಯಾ ಇಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳಿದ್ದು ಒಳ್ಳೇದು ಮಾಡೋದು ಇಂಟ್ರೆಸ್ಟ್ಗೋಸ್ಕರ ಅಷ್ಟೇ. ಸೊ ಏನು ಒಳ್ಳೇದಿದೆ ಅದು ಅಷ್ಟೇ ತಗೊಳ್ಳಿ. ಏನು ನಿಮಗೆ ಅನಿಸಿದ್ರೆ ನೆಗೆಟಿವ್ ಇದೆ ಅದು ಅಂತಂದರೆ ಈ ಕಿವಿಯಿಂದ ಕೇಳಿ. ಸೊ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತಾ ಆ್ಯಂಡ್ ಎಲ್ಲರಿಗೂ ಒಂದು ಈ ಹೊಸ ವರ್ಷ ಬರ್ತಾ ಇದೆ, ಡಿಸೆಂಬರ್ ಎಂಡ್ ಆಗ್ತಾ ಇದೆ. ಸೊ 2025 ಬರ್ತಾ ಇದೆ. ಸೊ ಈ ಒಂದು 2025 ವರ್ಷ ಬರೋದು, ಹೊಸ ವರ್ಷ ಬರೋದು ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಟು ಆಲ್ ಆಫ್ ದ ಮೆಂಬರ್ಸ್ ಆಫ್ and I pray to the God that this great cooperative society will definitely flourish under the leadership of all the young dynamites who are there. So let us work for the betterment, not for the betterment of individual. It is for the betterment of the society. Wish you all the best. God bless you all. Thank you. ಸರ್, ದಯವಿಟ್ಟು ನೀವು ಹೇಳಿದಂಥ ಪ್ರತಿ ಪಾಯಿಂಟು ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಸರ್, ವಿ ಅಶ್ಯೂರ್ ಯು ದಟ್ ವಿ ಆರ್ ಪ್ಲಾನಿಂಗ್ ಫಾರ್ ಎ blend which is containing of all youngsters who are voluntarily come forward to work for the society. It is not by force of anybody. And in Baba is saying voluntarily they have come, and we are to blend with our seniors, retirees, those who are interested to work voluntarily, and those who are having selfless motive. ಡೆಫಿನೆಟ್ಲಿ ಅಷ್ಟು ಜನ ಸೇರಿ ನಾವು ಈ ಸೊಸೈಟಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅನ್ನೋ ಅಶ್ಯೂರೆನ್ಸ್ ನಾವು ನಿಮ್ಗೆ ಈ ದಿನ ಕೊಡ್ತಾ ಇದ್ದೀವಿ ಸರ್. ಒಂದೊಂದು ನಿಜ, ನಮ್ಮ ಎಲ್ಲ ಸೀನಿಯರ್ ಯಾರಿದ್ದಾರೆ, ಯಾರಾದರೂ ಅವ್ರ ಗೈಡ್ಸ್, ನಮ್ಮ ಮಾರ್ಗದರ್ಶಿಗಳವರು, ವಿ ರಿಕ್ವೆಸ್ಟ್ ದೆಮ್ ಟು ಬಿಕಮ್ ಅವರ್ ಮೆಂಟರ್ಸ್, ಅಡ್ವೈಸರ್ಸ್. ಆ ಥರ ತಗೊಂಡು ಅವರ ಒಂದು ಅಡ್ವೈಸಲ್ಲಿ, ಅವರ ಒಂದು ಮೆಂಟರಿಂಗಲ್ಲಿ, ನಮ್ಮ ಯಂಗ್ಸ್ಟರ್ಸ್ನ ಮೆಂಟರ್ ಮಾಡೋದ್ರಲ್ಲಿ they are having long service. ಕನಿಷ್ಠ ಒಂದು 20 ರಿಂದ 25 ವರ್ಷ ಸರ್ವಿಸ್ ಇದೆ. We can foresee the good future of this society for another 25 years. It is not a small period. ನಮ್ಮೆಲ್ಲರೂ ಸಹಕಾರ ಇದಕ್ಕೆ ಬೇಕಾಗುತ್ತೆ. ಅದೇ ಥರ ಒಂದೇ ಥರದ ಕ್ವಾಲಿಟಿ ಲೀಡರ್ಶಿಪ್ ಬೇಕಾಗುತ್ತೆ. ಮೆಂಬರ್ಶಿಪ್ ಪ್ರಯತ್ನ ಮಾಡಿದಾಗ ಆಫೀಸರ್ಸ್ ಅಂತ ಹೇಳ್ತಾ ಇದ್ರಿ, ಎಲ್ಲರೂ ಮೆಂಬರ್ಶಿಪ್ ಮಾಡಿ. ಮೊದಲನೇ ಮೆಂಬರ್ಶಿಪ್ ನಿಮ್ದಿಂದ ಮಾಡ್ತೀವಿ ಸರ್. ಐ ಥಿಂಕ್ ವಿ ಬೈಂಡ್ ಯು ಇನ್ ದಿಸ್ ಸೊ ದಟ್ ಯು ಕ್ಯಾನ್ ಗೈಡ್ ಅಸ್ ಇನ್ ಅ ಪ್ರಾಪರ್ ವೇ. ದಟ್ ಈಸ್ ವಾಟ್ ಐ ಹೋಪ್. ಥ್ಯಾಂಕ್ ಯು ಉದಯ್ ಸರ್. ಈ ನೋಟಿಸ್ ನಾವು ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ವಿ. ಇಂಡಿವಿಜುವಲ್ ಗ್ರೂಪ್ಸ್ ಅಲ್ಲಿ ಪರ್ಸನಲ್ ವಾಟ್ಸಪ್ ನಂಬರ್ ಹತ್ರ ಇಲ್ಲ, ಅದಕ್ಕೆ ಹಾಕಕ್ಕಾಗಿಲ್ಲ. ಆಸ್ ಎ ಫಾರ್ಮಾಲಿಟಿ ಒಂದು ಡೈಲಿ ನ್ಯೂಸ್ ಪೇಪರ್ ಕೊಡಬೇಕಾಗ್ತದೆ, ಅದು ಕೊಟ್ಟಿದ್ವಿ. ಮತ್ತೆ ರಿಟೈರೀಸ್ ಗ್ರೂಪ್ ಯಾರು ಇದ್ದಾರೆ ಬ್ಯಾಂಗ್ಳೂರಲ್ಲಿ, ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿಸಿ ಹಾಕ್ಸಿದ್ದೇನೆ. ಗ್ರೂಪ್ಸಲ್ಲಿ, ವರ್ಕರ್ ಗ್ರೂಪಲ್ಲಿ ಹಾಕ್ಸಿದ್ದೇನೆ, SC ಅಸೋಸಿಯೇಷನ್ ಗ್ರೂಪಲ್ಲಿ, ಆಫೀಸರ್ ಗ್ರೂಪಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದೇವೆ. ಆದರೂ ಕೆಲವರು ಇದರಿಂದ ಕಣ್ತಪ್ಪಿ ಹೋಗಿದ್ರು ಒಂದ್ಸರಿ ರೀಡ್ ಔಟ್ ಮಾಡಬೇಕು ನೋಟಿಸ್. ದಟ್ ಇಸ್ ಒನ್ ಆಫ್ ದಿ ಅಜೆಂಡಾ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೌಕರರ ಪ್ರತಿಗಳ ಸಹಕಾರ ಸಂಘ ನಿಯಮಿತ ನಂಬರ್ 45 ಸರ್ಕಲ್, ಹಡ್ಸನ್ ಸರ್ಕಲ್, ಬ್ಯಾಂಗ್ಳೂರು 27 ಸರ್ವಸದಸ್ಯ ಮಹಾಸಭೆ ನೋಟಿಸು. ಮಾನ್ಯ ಸದಸ್ಯರೇ, ಸರ್ವಸದಸ್ಯ ಮಹಾಸಭೆ ದಿನಾಂಕ 14/12/2024 ಶನಿವಾರ ಬೆಳಗ್ಗೆ 10:30ಕ್ಕೆ ಕಾರ್ಡ್ ರೋಡ್ ರೆಸಿಡೆನ್ಸಿ ಅಸೋಸಿಯೇಷನ್ ನಂಬರ್ 470 ನೋಂದಣಿ ಮುಖ್ಯ ರಸ್ತೆ MRCR ಎಕ್ಸ್ಟೆನ್ಷನ್ ಅಂಚೆ ಕಚೇರಿ ಹತ್ತಿರ ವಿಜಯನಗರ, ಬೆಂಗಳೂರು 40 ಇಲ್ಲಿ ಕರೆಯಲಾಗಿದ್ದು, ಮಾನ್ಯ ಸದಸ್ಯರನ್ನು ಸಕಾಲಕ್ಕೆ ಆಗಮಿಸಲು ಈ ಮೂಲಕ ಕೋರಲಾಗಿದೆ. ಮತ್ತೆ ಅಜೆಂಡಾ ಪಾಯಿಂಟ್ ಅಲ್ಲಿ ಸಭೆಯ ಉದ್ಘಾಟನೆ, ಪ್ರಾರ್ಥನೆ, ಸ್ವಾಗತ, ಸರ್ವಸದಸ್ಯ ಮಹಾಸಭೆ ನೋಟಿಸ್ ಓದಿ ದಾಖಲಿಸುವುದು, ಕಾರ್ಯದರ್ಶಿ ವರದಿ ಮಂಡನೆ, ಲೆಕ್ಕಪತ್ರ ಮಂಡನೆ, 2024-25 ಕಾರ್ಯಯೋಜನೆ ಮಂಡನೆ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳ ಬಗ್ಗೆ ಚರ್ಚೆ, ಅಧ್ಯಕ್ಷರ ಭಾಷಣವನ್ನು ಅರ್ಪಣೆ. ಇದು ನೋಟಿಸ್ ಅಧ್ಯಕ್ಷರಿಂದ ಕೊಟ್ಟಿದ್ವಿ. ಯಾರು ಗಮನಕ್ಕೆ ಬಂದಿಲ್ಲ ಅಂದ್ರೆ ಓದಿ ದಾಖಲಿಸ್ತಾ ಇದ್ವಿ. ದಯವಿಟ್ಟು ಇದನ್ನ ಅಪ್ರೂವ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಪ್ರೂವ್ ಇದೆಯಾ? ಅಪ್ರೂವ್ ಮಾಡಿ.
ಹಾಗೆ ಒಂದು ಸಣ್ಣ ಒಂದು ಕಾರ್ಯದರ್ಶಿ ವರದಿ ಕೂಡ ಮಾಡಿದೆ. ಸೆಕ್ರೆಟರೀಸ್ ರಿಪೋರ್ಟ್ has been prepared by our President Secretary Sri Rajsekhar sir. I request him to read out the notice from the podium, please. ಬ್ಯಾಂಕ್ ಎಂಪ್ಲಾಯೀಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಸಾಮಾನ್ಯ ಮಹಾಸಭೆ ಶುಭ ಸಂದರ್ಭದಲ್ಲಿ ಗಾರ್ಡನ್ ಸಿಟಿ ಬೆಂಗಳೂರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಂಗಳೂರು ಭಾರತದ ಎರಡನೇ ಅತಿ ದೊಡ್ಡ ನಗರ, ಕರ್ನಾಟಕ ರಾಜಧಾನಿ, 14 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ ಮತ್ತು 741 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿದೆ. ಮೊದಲನೇ ದೊಡ್ಡ ನಗರ ದೆಹಲಿ 1484 ಚದರ ಕಿಲೋಮೀಟರ್ ಹೊರಗೊಂಡಿದೆ. ನಮ್ಮ ಸಹಕಾರ ಸಂಘದ ಕಳೆದ ಅವಧಿಯಲ್ಲಿ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಮಾರಣಾಂತಿಕ ವೈರಸ್ ಕೋವಿಡ್-19 ಸೇರಿದಂತೆ ಇತರ ಕಾರಣಗಳಿಂದ ನಮ್ಮ ಸಹಕಾರ ಸಂಘದ ಕೆಳಗಿನ ಪದಾಧಿಕಾರಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮೊದಲನೇದಾಗಿ ಶಂಕರ್ ನಮ್ಮ ಮಾಜಿ ಕಾರ್ಯದರ್ಶಿಯಾದಂಥ ಅವರು ಮಾತಾಡ್ಬೇಡಿ, ಮಾತಾಡ್ಲಿಕ್ಕಿದ್ರೆ ಯಾರಾದರೂ ಮಾತಾಡ್ಲಿಕ್ಕೆ ಹೊರಗೆ ಮಾತಾಡ್ಕೊಂಡು ಬಂದು ಬೇರೆಯವ್ರಿಗೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮೊದಲನೇದಾಗಿ ನಮ್ಮ ಮಾಜಿ ಸೆಕ್ರೆಟರಿ ನಾರಾಯಣ ಸ್ವಾಮಿ ಮತ್ತು ನಮ್ಮ ಮಾಜಿ ಸೆಕ್ರೆಟರಿ ಶಂಕರಪ್ಪ ಅವರು, ಎಲ್ಲ ಅತಿಥಿಗಳು ಮತ್ತು ಸದಸ್ಯರು ತಮ್ಮ ಪ್ರಾಣ ಕಳೆದುಕೊಂಡವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು 1 ನಿಮಿಷ ಮೌನವನ್ನು ಆಚರಿಸಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು. ಭಾರತದ ಸರ್ಕಾರ ಚಳುವಳಿಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇದು ಸಹಕಾರ ಚಳುವಳಿ ಹೊರಗಿರುವ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆರ್ಥಿಕ ಚಟುವಟಿಕೆಗಳ ಬಹುತೇಕ ಎಲ್ಲ ಕ್ಷೇತ್ರಗಳಿಗೆ ಹರಡಿದೆ. ಕರ್ನಾಟಕ ಸರ್ಕಾರವು ಸಹಕಾರ ಸಂಘಗಳ ಮೂಲಕ 3% ಬಡ್ಡಿದರದ ಕೃಷಿ ಸಾಲವನ್ನು ಪೂರೈಸುವ ಮೊದಲ ರಾಜ್ಯವಾಗಿದೆ. ಇದು ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಡೆಯುತ್ತಿದ್ದು, ಈ ಸೌಲಭ್ಯವನ್ನು ನೇಕಾರರು ಮತ್ತು ಮೀನುಗಾರರನ್ನು ವಿಸ್ತರಿಸಲಾಗಿದೆ. ಸ್ವ ಆಡಳಿತ ಮತ್ತು ಸ್ವತಂತ್ರ ನಿರ್ಧಾರ ಕೈಗೊಳ್ಳುವ ಮೂಲಕ ಸಹಕಾರ ಸಂಘ ರಚನೆಯ ಹೊಸ ಯುಗವು ಅಸ್ತಿತ್ವಕ್ಕೆ ಬಂದಿದೆ ಮತ್ತು ಮುಂಬರುವ ವರ್ಷಗಳಲ್ಲಿ ಸಹಕಾರಿ ಸಂಸ್ಥೆಗಳು ವೃತ್ತಿಪರವಾಗಿ ದಕ್ಷತೆ ಮತ್ತು ಆರ್ಥಿಕವಾಗಿ ಸಬಲವಾಗುತ್ತದೆ ಎಂದು ಆಶಿಸಲಾಗಿದೆ. ರಾಜ್ಯವು ಸಹಕಾರಿ ಕ್ಷೇತ್ರದ ಅಗಾಧವಾದ ಬೆಳವಣಿಗೆಯನ್ನು ಕಂಡಿದೆ. ಸಹಕಾರ ಆಂದೋಲನವು ಇದುವರೆಗೆ ಕೃಷಿ ಮತ್ತು ಅದರ ಸಂಬಂಧಿತ ಕ್ಷೇತ್ರಗಳಿಗೆ ಸೀಮಿತವಾಗಿತ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಪೂರೈತ ಕಾರ್ಮಿಕರು ಕೃಷಿಯನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಒಂದೋ ಅವರು ಕೃಷಿ ಕಾರ್ಮಿಕರು ಅಥವಾ ಸಂಬಂಧಿತ ಚಟುವಟಿಕೆಗಳನ್ನು ಆಚರಿಸುತ್ತಾರೆ. ಕಾಲಕಾಲಕ್ಕೆ ಕೃಷಿಯು ಒಂದು ಉದ್ಯೋಗವಾಗಿ ಬಂದಿದೆ ಮತ್ತು ಜನಸಂಖ್ಯೆಯ ಮಾನ್ಯತೆಯಿಂದಾಗಿ ಭೂಮಿಯ ಹಿಡುವಳಿ ಕಡಿಮೆಯಾಗಿದೆ. ಹೀಗಾಗಿ ಗ್ರಾಮೀಣ ಜನರ ಅಧ್ಯಾಯದ ಮೂಲವೆಂದರೆ ಕೃಷಿ ಮಾತ್ರವಲ್ಲ ಎಂಬುದನ್ನು ಹೆಚ್ಚು ಗ್ರಾಮೀಣ ಜನರಿಗೆ ಅರ್ಥ ಮಾಡಿಕೊಳ್ಳಲು ಮುಖ್ಯವಾಗಿದೆ. ಸಹಕಾರಿ ರಚನೆ ಅಧ್ಯಯನದ ಅವಶ್ಯಕತೆ ಬಲವಾದ ಆರ್ಥಿಕ ತಳಹದಿ ಮತ್ತು ಉತ್ತಮ ಸಾಮಾಜಿಕ ತಳಹದಿಯ ಮೇಲೆ ನಿಂತಿದೆ. ಸಹಕಾರದ ರಚನೆ ಮತ್ತು ಸಹಕಾರ ಚಳುವಳಿಯ ಅಭಿವೃದ್ಧಿಯ ಹಿಂದಿನ ಆರ್ಥಿಕ ತರ್ಕವು ಸಂಪತ್ತು ಮತ್ತು ಆದಾಯದ ಹಂಚಿಕೆಯಲ್ಲಿ ಎದ್ದು ಕಾಣುವ ಅಸಮಾನತೆಗಳ ಕ್ಷೇತ್ರದಲ್ಲಿದೆ ಮತ್ತು ಸಹಕಾರದ ತತ್ವಗಳ ಮೂಲಕ ಅವುಗಳನ್ನು ಮಿತಗೊಳಿಸುವುದು ಅಗತ್ಯವಾಗಿದೆ. ಶೋಷಕ ಪದ್ಧತಿಗಳ ದಬ್ಬಾಳಿಕೆಯಿಂದ ಜನರನ್ನು ಮುಕ್ತಗೊಳಿಸುವ ಅಗತ್ಯವೂ ಸಹಕಾರಿ ಸಂಸ್ಥೆಗಳ ಸಾಮಾಜಿಕ ಸಮರ್ಥನೆಯಾಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯೀಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಅನ್ನು ಮೈಸೂರು ರಾಜ್ಯದ ಅವಧಿಯಲ್ಲಿ ಈಗಿನ ಕರ್ನಾಟಕ ನಮ್ಮ ಮಹಾನ್ ದಾರ್ಶನಿಕರು ಸ್ಥಾಪಿಸಿದ್ದಾರೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ನಮ್ಮ ಸಹಕಾರ ಸಂಘ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. ನೇಮಿತ ನಿವೃತ್ತಿ ಮತ್ತು ಸಮಿತಿಯಿಂದ ಹೊಸ ಸದಸ್ಯರನ್ನು ನೋಂದಾಯಿಸದ ಕಾರಣ ಕೆಲಸ ಮಾಡುವ ನೌಕರರ ಸಕ್ರಿಯ ಸದಸ್ಯತ್ವ ಬಹಳ ಕಡಿಮೆಯಾಗಿದೆ. ಸದಸ್ಯರ ಅನುಕೂಲಕ್ಕಾಗಿ ನಾವು ಸಾಲಗಳ ಮೇಲಿನ ಬಡ್ಡಿದರವನ್ನು 12% 10% ಇಳಿಸಿದ್ದೇವೆ. ಹಾಗೂ ನಮ್ಮ ARB 45 SR 2324 ದಿನಾಂಕ 27/23 ಉಲ್ಲೇಖ ಸಂಖ್ಯೆ ಹೊಂದಿರುವ ಪತ್ರದ ಅನ್ವಯ ಮಂಡಳಿ ಅವಧಿಯು ದಿನಾಂಕ 26/23 ಮುಕ್ತಾಯಗೊಂಡಿರುವ ಹಾಗೂ ಮುಂದಿನ ಅವಧಿಗೆ ಕಾರಣಾಂತರಗಳಿಂದ ನಿಗದಿತ ಸಮಯದಲ್ಲಿ ಸಹಕಾರ ಚುನಾವಣೆ ಪ್ರಾಧಿಕಾರದಿಂದ ಚುನಾವಣೆಯನ್ನು ಜರುಗಿಸಲು ವಿಫಲರಾಗಿರುವ ಹಿನ್ನೆಲೆಯಲ್ಲಿ
ಸಹಕಾರ ಸಂಘದ ಆಡಳಿತಾಧಿಕಾರಿಯಾಗಿ ಪ್ರಭಾರವನ್ನು ದಿನಾಂಕ 9/12/23 ಶ್ರೀಮತಿ ಡಾಕ್ಟರ್ ತೇಜಸ್ವಿನಿ ಡಿಎಸ್ ಸಹಕಾರ ಸಂಘದ ಸಹಾಯಕ ನಿಬಂಧಕರು 2ನೇ ವಲಯ ಬೆಂಗಳೂರು ಜಿಲ್ಲೆ ಅವರು ವಹಿಸಿಕೊಂಡಿದ್ದರು. ತದನಂತರ ಶ್ರೀಮತಿ ಡಾಕ್ಟರ್ ತೇಜಸ್ವಿನಿ ಡಿಎನ್ ಅವರು ಪದೋನ್ನತಿ ಹೊಂದಿ ಚಿಕ್ಕಮಗಳೂರಿಗೆ ಸ್ಥಳ ನಿಯುಕ್ತಿ ಹೊಂದಿರುವ ಹಿನ್ನೆಲೆಯಲ್ಲಿ ಶ್ರೀಮತಿ ನಳಿನಿ ಎಚ್.ಡಿ. ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು 2ನೇ ವಲಯ ಬೆಂಗಳೂರು ದಿನಾಂಕ 15/3/24 ಸದರಿ ಸಂಘದ ಆಡಳಿತಾಧಿಕಾರಿಯಾಗಿ ಪ್ರಭಾರವನ್ನು ವಹಿಸಿಕೊಂಡಿರುತ್ತಾರೆ. ಸದರಿ ಸಂಘದ ಆಡಳಿತ ಮಂಡಳಿ ಚುನಾವಣೆಯನ್ನು ದಿನಾಂಕ 10/10/24 ಮುಗಿದಿದ್ದು ತದನಂತರ ಪದಾಧಿಕಾರಿಗಳ ಚುನಾವಣೆಯು ದಿನಾಂಕ 27/14 ನಡೆದು ಆಡಳಿತ ಮಂಡಳಿಯ ಅಧಿಕೃತವಾಗಿ ಪೂರ್ಣ ಪ್ರಮಾಣದಲ್ಲಿ ಚರ್ಚನೆ ಆಗಿರುತ್ತದೆ. ಆದ್ದರಿಂದ ಸದರಿ ಸಂಘದ ಪ್ರಭಾರವನ್ನು ಶ್ರೀಮತಿ ನಳಿನಿ ಎಚ್.ಡಿ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚುನಾಯಿತ ಆಡಳಿತ ಮಂಡಳಿಗೆ ಹಿಂದಿರುಗಿಸಿದ್ದು ಚುನಾಯಿತ ಆಡಳಿತ ಮಂಡಳಿಗೆ ಮುಂದಿನ ದೈನಂದಿನ ಕಾರ್ಯಚಟುವಟಿಕೆಗಳು ಹಾಗೂ ಬ್ಯಾಂಕಿನ ವ್ಯವಹಾರಗಳನ್ನು ಹಸ್ತಾಂತರವಾಗಿದ್ದು ನಿಯಮಾನುಸಾರ ಮುಂದುವರಿಸಲು ಸೂಚಿಸುತ್ತಾರೆ ಮತ್ತು ಶ್ರೀ ಎನ್ ಲಿಂಗರಾಜುರವರು ಮತ್ತು ಇತರ ಸದಸ್ಯರ ಸಹಾಯದಿಂದ ನಾನು ಪದಾಧಿಕಾರಿಗಳ ಚುನಾವಣೆ ನಡೆಸಲು ಸಾಧ್ಯವಾಯಿತು ಮತ್ತು ROCಯಿಂದ ಎಲ್ಲ ದಾಖಲೆಗಳನ್ನು ಮರಳಿ ಪಡೆಯಲು ಸಾಧ್ಯವಾಯಿತು. ಈಗ PNB-ಯೊಂದಿಗೆ ಇನ್ನು 2 ಬ್ಯಾಂಕ್ಗಳ OBC ಮತ್ತು UPI ವಿಲೀನದಿಂದಾಗಿ ಕೆಲಸ ಮಾಡುವ ಉದ್ಯೋಗ ಸಂಖ್ಯೆ ಹೆಚ್ಚಾಗಿದೆ. ಸದಸ್ಯತ್ವವನ್ನು ಹೆಚ್ಚಿಸುವ ಉಜ್ವಲ ಅವಕಾಶವಿದೆ. ನಿರ್ವಹಣಾ ಸಮಿತಿ ಮತ್ತು ಆಡಳಿತ ಮಂಡಳಿಯ ಬಗ್ಗೆ ಬೆಳಕು ಚೆಲ್ಲುವಂತೆ ನಾನು ವಿನಂತಿಸುತ್ತೇನೆ. ಆತ್ಮೀಯ ಸದಸ್ಯರೇ ಮತ್ತು ಷೇರುದಾರರೇ, ನಾನು ಈಗಾಗಲೇ ನಿಮಗೆ ಪರಿಚಯದಂತೆ ನಮ್ಮಲ್ಲಿ ROCಯಿಂದ ಚುನಾಯಿತರಾದ ಯುವ ನಿರ್ದೇಶಕರಾದ ತಂಡ ಶ್ರೀ ಸೇವಾನಾಯಕ್ ಜಿ ಅವರ ನೇತೃತ್ವವನ್ನು ಹೊಂದಿದೆ. ಈಗಿನ ಯುವಕರ ನಿರ್ವಹಣೆ ಸಮಿತಿಯ ತಂಡದಿಂದ ನಾನು ನಮ್ಮ ಸಹಕಾರ ಸಂಘದ ಉಜ್ವಲ ಭವಿಷ್ಯವನ್ನು ನಿರೀಕ್ಷಿಸುತ್ತೇನೆ. ನಮಗೆ ಸರಿಯಾದ ಸಮಿತಿಯ ಸ್ಥಾಪನೆ ಕೊರತೆಯಿಂದಾಗಿ ಎಲ್ಲ ಸದಸ್ಯರಿಗೆ ಬಾಕಿಯನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಲು ಸಾಧ್ಯವಾಗಲಿಲ್ಲ. ಇನ್ನು ಮುಂದೆ 31/3/24 ಅಥವಾ ಅದಕ್ಕೂ ಮೊದಲು ಸೇವೆಯಿಂದ ನಿವೃತ್ತರಾದ ಎಲ್ಲ ಸದಸ್ಯರಿಗೂ ನಾನು ಸಾಧ್ಯವಾದಷ್ಟು ಬೇಗ ಮತ್ತು ಗರಿಷ್ಠ 3 ತಿಂಗಳ ಅವಧಿಯಲ್ಲಿ ಅವರ ಬಾಕಿಗಳನ್ನು ಭಾವಿಸುತ್ತೇನೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ನಮ್ಮ ಪ್ರೀತಿಯ ಮಾಜಿ ನಿರ್ದೇಶಕರು ವಿಶೇಷವಾಗಿ ಶ್ರೀ ರಾಮಯ್ಯ, ಶ್ರೀ ಲಿಂಗರಾಜು, ಶ್ರೀ ರಾಮಚಂದ್ರ, ಶ್ರೀ ವಿಠೋಬಾ, ಶ್ರೀ R.B. ಶಿಂದೆ, ಶ್ರೀ ಮೋಹನ್ ಸಿಂಗ್, ಶ್ರೀ ಚಂದ್ರಶೇಖರ್ ಮುಂತಾದವರು ಮತ್ತು ಪ್ರಸ್ತುತ ನಿರ್ದೇಶಕರಾದ ಶ್ರೀ ಶಿವಶಂಕರವನ್ನು AIPNBOA ಮುಖಂಡರಾದ ಶ್ರೀ ವಿಜಯಕುಮಾರ್ ಮತ್ತು ಅವರ ತಂಡ, ನಮ್ಮ ಪ್ರಸ್ತುತ ನಿರ್ದೇಶಕ ಶ್ರೀ ರಮೇಶ್ ನೇತೃತ್ವದ PNBU ಕರ್ನಾಟಕ ತಂಡ ಮುಂತಾದವರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀಡಿದ ಎಲ್ಲ ರೀತಿಯ ಬೆಂಬಲಕ್ಕೆ ನನ್ನ ಧನ್ಯವಾದಗಳು. ನಿರ್ದೇಶನ ಮಂಡಳಿಗೆ ನಾನು ಶುಭಾಶಯವನ್ನು ತಿಳಿಸುತ್ತೇನೆ ಮತ್ತು ನಿರ್ದೇಶಕರ ಮಂಡಳಿಯ ಚರ್ಚೆ ನಡೆಯದಲ್ಲಿ ತೆಗೆದುಕೊಂಡ ಎಲ್ಲ ನಿರ್ಧಾರಗಳಿಗೆ ನಾನು ಬದ್ಧನಾಗಿ ಇರುತ್ತೇನೆ ಎಂದು ನಾನು ಈ ಮೂಲಕ ಭರವಸೆ ನೀಡುತ್ತೇನೆ. ನಾನು ಅಗತ್ಯವಿದ್ದ ಮಾಹಿತಿಯನ್ನು ನೀಡಿದ್ದೇನೆ ಮತ್ತು ಯಾವುದೇ ಲೋಪದೋಷವಿದ್ದಲ್ಲಿ ನನ್ನನ್ನು ಸರಿಪಡಿಸಿ ಮುನ್ನಡೆಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಮಾತಾಡಲಿಕ್ಕೆ ದಯವಿಟ್ಟು ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ. ಸರ್ As I already told, dividends ಎಲ್ಲರೂ ಡಿಕ್ಲೇರ್ ಮಾಡಿ for the have kept their shares. Second one, retirees ಇರ್ಬೋದಾ ಇಲ್ವಾ ನನಗೆ ಗೊತ್ತಿಲ್ಲ, ಇರ್ಬೋದಾ ಗೊತ್ತಿಲ್ಲ ಟೀಮಲ್ಲಿ. ಸೊ ಅವ್ರನ್ನ ವಾಕ್ ಮಾಡ್ಕೊಳ್ಳಿ ಅಥವಾ ಅವ್ರಿಗೊಂದು ಸಬ್ ಕಮಿಟಿ ಮಾಡಿಸ್ಬಿಟ್ಟು ಅವ್ರ ನೇಮ್ ಡೌಟ್ಸ್ ಇದೆ, ಏನು ಕ್ಲಾರಿಫಿಕೇಶನ್ ಇದೆ ಅದೆಲ್ಲ ಸಾಲ್ವ್ ಮಾಡ್ಬೋದು. ಅಳವಡಿಕೆ ಫಸ್ಟ್ ಆದಮೇಲೆ ಹೊಸಬರು ನೀವು ನೋಡಬೇಕು. ಬಿಕಾಸ್ ಅವರೆಲ್ಲ ಸ್ಟ್ರಗಲ್ ಮಾಡಿ ಫಾರ್ಮ್ ಮಾಡಿ ಕಮ್ ಲಾಂಗ್ ವೇ. ಹಾಗಾಗಿ ಅವ್ರಿಗೆ ಪ್ರಯಾರಿಟಿ ಕೊಡಬೇಕು ನಾನು ಹೇಳ್ತೀನಿ. ಇದು ನಾನು ರಿಟೈರ್ ಆಗಿಲ್ಲ, ಬಟ್ ಸ್ಟಿಲ್ ಐ ಥಿಂಕ್ ಫಾರ್ ಅಷ್ಟೇ. Thank you, madam. So that we can take this society to a greater height. That is our intention. Your point is already noted, and it is there already in our mind. ನೀವು ಮತ್ತೊಮ್ಮೆ ಗಮನಕ್ಕೆ ಧನ್ಯವಾದಗಳು. ಬೇರೆ ಯಾರಾದರೂ ಮಾತಾಡಲಿಕ್ಕಿದೆಯಾ? ಮೋಹನ್ ಸಿಂಗ್ ಸರ್, ಏನೋ ಸಜೆಷನ್ಸ್ ನಿಮ್ಮ ಕಡೆಯಿಂದ ಮಾರ್ಗದರ್ಶನ ಬೇಕಾಗ್ತದೆ. ಯಾವಾಗ ಕವರ್ ಮಾಡ್ತೇವೆ ನಮಗೆ ಅರ್ಥ ಆಗಿಲ್ಲ ಅಂತ. ನ್ಯೂ ಬಾರ್ನ್ ಬೇಬೀಸ್ ರಾಜಶೇಖರ್ ಸರ್ ಮತ್ತೆ ಇವರು ರಾಜೇಶ್ ಅವರು ಬಿಟ್ಟರೆ ಹಡಬರಲ್ಲಿ ಯಾರು ಇಲ್ಲ ಇಲ್ಲಿ. ಇವರು ಹುಟ್ಟಿನಂತರ ಸ್ವಲ್ಪ ಜನ ಕೆಲಸ ಮಾಡಿದ್ದಾರೆ, ಶಿವಶಂಕರ್ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರಂಗೆ ವೆರಾಲ್ ಇನ್ ಎಕ್ಸ್ಪೀರಿಯನ್ಸ್ ರೆಡ್ಯೂಲೇಟ್ ನಡೆಸೋದು ಸುಲಭ. ಯಾಕಂದ್ರೆ ನಮಗೆ ಹೈಯರ್ ಲೀಡರ್ಸ್ ಇರ್ತಾರೆ ಮಾಡ್ತಾ ಇರ್ತೀವಿ.
ಇಲ್ಲಿ ಹೇಳ್ಕೊಡೋರು ಯಾರಿಲ್ಲ. ಸೊಸೈಟಿ ನಡೆಸೋದು ವಿ ಹಾವ್ ರೆಗ್ಯುಲೇಟರ್ಸ್. ಯಾಕಂದ್ರೆ ಪ್ರತಿ ಸಾರಿನೂ ಎಲ್ಲ ಸದಸ್ಯರು ರೆಗ್ಯುಲೇಟರ್ ಅಪ್ರೋಚ್ ಮಾಡಬಹುದು. ರೆಗ್ಯುಲೇಟರ್ ಯಾವ ಟೈಮಲ್ಲಿ ಬೇಕಾದ್ರೂ ಚೆಕ್ ಇರ್ಬೋದು. ಸೊ ಹಾಗಾಗಿ ಸೊಸೈಟಿ ನಡೆಸೋದು ಅಷ್ಟು ಸಾಧಾರಣ ಕೆಲಸ ಅಲ್ಲ. ನಾವೆಲ್ಲ ವಾಲಂಟಿಯರ್ ಬಂದಿದ್ದೇವೆ. ಮತ್ತೆ ನಿಮ್ಮೆಲ್ಲರೂ ಸಹಕಾರ ಮತ್ತೆ ಒಂದು ತಿಳ್ಕೊಳ್ಳಿ, ಇದನ್ನ ನಾವು ಯಾವುದೇ ಒಂದು ತಿಳ್ಕೊಳ್ಳಿ, ನಮ್ಮನೆ ಹಾಗಾಗಿ ನಮ್ಮ ಒಂದೇ ಒಂದು ಇಂಟೆನ್ಷನ್ ಏನಂತ ಹೇಳಿದ್ರೆ ಇದನ್ನ ಒಂದು ಗ್ರೇಟ್ ಗೆ ಬೆಳೆಸಬೇಕು ಅಂತ ಒಂದೇ ಉದ್ದೇಶ ಇದೆ. ಎಲ್ಲರೂ ಸಹಕಾರ ಕೊಡ್ಬೇಕಂತಾನೆ ಕೇಳ್ಕೊಳ್ತೀವಿ. ಮತ್ತೆ ಯಾವುದೇ ಕಾರಣಕ್ಕೂ ಯಾರು ನೆಗ್ಲೆಕ್ಟ್ ಮಾಡೋದಿಲ್ಲ. ಸಿಡ್ಡೆ ಸರ್ ಈಗ ರಮೇಶ್ ಸರ್ ಹೇಳ್ತಾ ಇದ್ರು, ನಯಮಿ ಮೇಡಮ್ ಸಿಡ್ಡೆ ಸರ್ ಇದನ್ನೆಲ್ಲ ಇದಕ್ಕೆ ಮುಂಚೆ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಅವ್ರಿಗೊಂದು ವಿಶೇಷವಾದ ಕೃತಜ್ಞತೆ ಹೇಳಬೇಕಂತಿದೆ. ಸರ್ ಇಟ್ ಇಸ್ ಅವರ್ ರಿಕ್ವೆಸ್ಟ್ ಅಂಡ್ ಅವರ್ ರಿಕ್ವೆಸ್ಟ್ ಅಂಡ್ ಅವರ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಆಲ್ ಆಫ್ ಯು. ಮಾತಾಡ್ತಿದ್ದೀರಾ ಅವರು? ಶ್ರೀಕಂಠ ಅಂದ್ಬಿಟ್ಟು 2023 ನಾನು ಲೋನ್ ತಗೊಂಡಿದ್ದೆ. ಒಂದು ನಿಮಿಷ ರಾಜಶೇಖರ್ ನನಗೆ ಸುಮಾರು ಸರಿ ಕಾಲ್ ಮಾಡಿದ್ದೀನಿ. ಅವ್ರಿಗೆ ಗೊತ್ತು ಚೆನ್ನಾಗಿ. ಒಂದು ಸ್ವಲ್ಪ ಕ್ಲಾರಿಟಿ ಮಾಡಿಕೊಡಿ, ಬೇರೆ ಲೋನ್ ಬೇಕಾಗುತ್ತೆ ಅಂತ. ಈಗ ಮನೇಲಿ ಮಾತಾಡಿದೆ, ಅವರು ಅಕೌಂಟ್ ಫ್ರೀಜ್ ಆಗಿದೆ, ಎಲ್ಲ ಕ್ಲಾರಿಫಿಕೇಶನ್ ಆದಮೇಲೆ ಮೀಟಿಂಗ್ ಹೇಳ್ತೀವಿ ಅಂತ. ಧನ್ಯವಾದಗಳು ಚಿತ್ರಪ್ಪ ಅವರೇ. ಸೊ ಬೇರೆ ಯಾರಾದ್ರೂ ಮಾತಾಡಲಿಕ್ಕೆ? ರಮೇಶ್ ಸರ್ ಮಾಡ್ತಾ ಇಲ್ಲ? ರಮೇಶ್ ಸರ್ ಡೌಟ್ ಕೇಳ್ತಾ ಇದ್ದಾಗಲೇ ಇದ್ರೆ ಪೋಡಿಯಂ ಬಂದು ದಯವಿಟ್ಟು ನಮ್ಮಲ್ಲಿ ಏನಾದ್ರು ಶಾರ್ಟ್ ಕಮಿಂಗ್ಸ್ ಇದ್ರೆ ಇವು ಟ್ರೈ ಟು ಕರೆಕ್ಟ್ ಅಸ್. ನಮ್ಮಲ್ಲಿ ಏನಾದ್ರು ಶಾರ್ಟ್ ಕಮಿಂಗ್ಸ್ ಇದ್ರೆ ನಮ್ಮನ್ನ ಸರಿಪಡಿಸಿ ನಡೆಸ್ಕೊಡ್ಬೇಕಂತ ಹೇಳಿ ಹೇಳ್ಕೊಳ್ತಾ ಇದ್ದೇನೆ. ಸೊ ಯಾವ್ದೋ ಬೇಕಾದ್ರೆ ನಾವು ಕಾರ್ಯಕ್ರಮ ಮುಂದಕ್ಕೆ ಹೋಗೋದಾ? ಲಿಂಗರಾಜ್ ಸರ್ ಯಾವ್ದು ಅಂತ ನೋಡಿ. ಯಾವ್ಯಾವ ಡೌಟ್ಸ್ ಇದ್ರೆ ಎಲ್ಲ ಕ್ಲಿಯರ್ ಆಗಿದೆ. ಇನ್ನೇನು ಇದ್ರೆ ಕೇಳಿ. ಸೊ ಈಗ ಹೊಸ ಅಧ್ಯಕ್ಷತೆ ಉದಯ ದೇಶದಲ್ಲಿ ಮಾಡಿ ಫಸ್ಟ್ ಟೈಮ್ ಮಾಡಿದ್ರೆ ಯಾವ್ದು ಫೇಲ್ಯೂರ್ ಆಗಿಲ್ಲ. ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅದು ಸಕ್ಸಸ್. ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ ಇವೆಂಟ್ ಮಾಡೋದು, ಅದು ಸಕ್ಸಸ್. ಎಲ್ಲ ರಕ್ಷಿತ ಉದಯ ಕಾಲದಲ್ಲಿ ಎಲ್ಲ ಇದೆಲ್ಲ ಸಕ್ಸಸ್ 100% ಆಗೇ ಆಗಿದೆ. ಉದಯ ಆದ್ಮೇಲೆ ಹೊಸ ಕಮಿಟಿ ಆಗ್ಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಆಯ್ತು, ಅದೆಲ್ಲ ಸರಿಯಾಗಿದೆ. ಕಮಿಟಿ ನೋಡಬೇಕು, ಸಣ್ಣ ಪುಟ್ಟ ಇರುತ್ತೆ. ಎಲ್ಲರೂ ಸಾರಿ. ಧನ್ಯವಾದಗಳು ಲಿಂಗರಾಜ್ ಅವರೇ. ಲಿಂಗರಾಜ್ ಅವರು ಸರ್ಕಾರ ಬಗ್ಗೆ ಕೆಲವು ವಿಚಾರಗಳಲ್ಲಿ ರೆಸ್ಪೆಕ್ಟೆಡ್ ಡೈರೆಕ್ಟರ್ಸ್ ಅಂಡ್ ಆಲ್ ಮೆಂಬರ್ಸ್ ಡೌಟ್ ಇದ್ರೆ ಆಲ್ ದ ಮೆಂಬರ್ಸ್ ಒಂದು ಪಾಯಿಂಟ್ ಇದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಮ್ಮಲ್ಲಿ ಯಾರು ಹೊರಗಡೆಯವರಿಲ್ಲ. ಇಟ್ ಇಸ್ ನಾಟ್ ಎ ಪಬ್ಲಿಕ್ ಲಿಮಿಟೆಡ್, ಇಟ್ ಇಸ್ ಆಲ್ಮೋಸ್ಟ್ ಪ್ರೈವೇಟ್ ಲಿಮಿಟೆಡ್. ನಾವು ಕ್ಲೋಸ್ ನಮ್ಮ ಬ್ಯಾಂಕ್ಸ್ ಎಂಪ್ಲಾಯೀಸ್ ಬಿಟ್ಟರೆ ಬೇರೆ ಯಾರು ಹೊರಗಡೆ ಇಟ್ಕೊಳ್ಳೋ ಥರ ಇಲ್ಲ. ಹಾಗಾಗಿ ನಾವೆಲ್ಲ ಒಂದು ಭ್ರಾತೃತ್ವ ಇಟ್ಕೊಳ್ಳುವ. ಒಂದು ಕುಟುಂಬ ಅಂದಮೇಲೆ ಸಣ್ಣ ಪುಟ್ಟ ತಪ್ಪುಗಳು ನಡೆದೇ ನಡೀತದೆ, ಮನಸ್ತಾಪಗಳಿದ್ದೇ ಇರುತ್ತೆ. ಅದನ್ನೆಲ್ಲ ಓವರ್ಕಮ್ ಮಾಡಿ ನಾವು ಮುನ್ನಡೆದ್ರೆ ಒಂದು ಗೋಲ್ ರೀಚ್ ಮಾಡಬಹುದು. ಇಲ್ಲ ಅಂದ್ರೆ ಅಷ್ಟು ಸರಿ ಗೋಲ್ ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಕೊಡ್ತಾ ಇರೋದು ಲೇಟೆಸ್ಟ್ ಬ್ಯಾಲೆನ್ಸ್ ಶೀಟ್ ಸರ್, 2024 ಮಾರ್ಚಿನ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್. ಇದು ನೋಡ್ಕೊಳ್ಳಿ. ಮತ್ತೆ ಇದಕ್ಕಿಂತ ಮುಂಚೆ ಇನ್ನು 5 ವರ್ಷದ ಅಂದ್ರೆ 2018ರಿಂದ 2023ವರೆಗೆ ಬ್ಯಾಲೆನ್ಸ್ ಶೀಟ್ ಆಡಿಟ್ ಮಾಡಿದ್ದೇವೆ. ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಅವರ ಕಾಪಿ ಇದೆ. ಅದನ್ನ ನಾವು ROCಗೂ ಸಲ್ಲಿಸಿದ್ದೀವಿ. ಬ್ಯಾಲೆನ್ಸ್ ಶೀಟ್ ನ ROC ಅವರು ಆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿ ಆಡಿಟ್ ಆದ್ಮೇಲೆ ನಮಗೆ ಮತ್ತೆ ವಾಪಸ್ಸು ಸೊಸೈಟಿನ ಹ್ಯಾಂಡ್ ಓವರ್ ಮಾಡಿದ್ರೆ ವಿತ್ ಪ್ರಾಪರ್ ಎಲೆಕ್ಷನ್ ಮಾಡಿ ರಾಜಶೇಖರ್ ಅಂಡ್ ಲಿಂಗರಾಜು
ವಿ ಕುಡ್ ಅಚೀವ್ ದಿಸ್. ಮತ್ತೆ ಸ್ವಲ್ಪ ವಾಲಂಟಿಯರ್ಸ್ ಎಲ್ಲ ಸೇರಿಕೊಂಡು ಮುಂದೆ ಬಂದಿದ್ದರಿಂದ ನಾವು ಇದನ್ನ ಆಯ್ತು ಮಾಡೋಣ ಬನ್ನಿ ಅಂತ ಹೇಳಿ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಬಂದಿದ್ದೀನಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು ಸರ್. ಏನಾದ್ರು ಇದ್ರೆ ಬ್ಯಾಲೆನ್ಸ್ ಇಂಟ್ರೆಸ್ಟ್ ಸರ್ ಬನ್ನಿ. ಈ ಬ್ರಾಂಚ್ಗಳಿಂದ ಯಾರಾದ್ರೂ ಬಂದಿದ್ದಾರೆ ದಯವಿಟ್ಟು ಲಿಂಗರಾಜ್ ಸರ್ ಭೇಟಿ ಮಾಡಿ. PRTC ಬ್ರಾಂಚ್ ಸದಾಶಿವನಗರ, ಸದಾಶಿವ ರೋಡ್, ದಾಸರಹಳ್ಳಿ, OBC ರಾಜಾಜಿನಗರ್, KG ರೋಡ್, ತೊಪ್ಪನಹಳ್ಳಿ, BHEL, ಚಂದ್ರಾಲೇಔಟ್, ವಿಜಯನಗರ್, ಲಾಲ್ಬಾಗ್, ಫೋರ್ಟ್ ರೋಡ್, ರಿಚ್ಮಂಡ್ ರೋಡ್ ಇಷ್ಟು ಕಡೆಯಿಂದ ಯಾರಾದ್ರೂ ಬಂದಿದ್ರೆ ಈ ಬ್ರಾಂಚಿಂದ ಲಿಂಗರಾಜ್ ಸರ್ನ ಭೇಟಿ ಮಾಡಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ ಸರ್. ಬ್ಯಾಲೆನ್ಸ್ ಇಂದ ಡೌಟ್ಸ್ ಎಲ್ಲ ಇದ್ರೆ ನೀವು ಕೇಳ್ಬೋದು. ದಾಸವಾರಿ ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೇನೆ. ಇದು ಡಿಸ್ಪ್ಲೇ ಇಟ್ಟು ಇನ್ನೂ ಜಾಸ್ತಿ ಬರಬೇಕು. ಯಾಕೆಂತಂದ್ರೆ ಇದು ನೋಡ್ಕೊಂಡು ನಮಗೆ 2024 ಕೊಟ್ಟಿಲ್ಲ, ಲಾಸ್ಟ್ ಏಪ್ರಿಲ್ ಕೊಟ್ಟಿಲ್ಲ. ಆದರೆ ಅದರಿಂದ ಆಡಿಟೆಡ್ ಬ್ಯಾಲೆನ್ಸ್ ಇದೆ, ಆಡಿಟ್ ಮಾಡಿಸಿದ್ದೇವೆ. ಇದಕ್ಕೆ ಮುಂಚೆ ಐ ಥಿಂಕ್ ಆಡಿಟ್ ಎಲ್ಲ ಮಾಡಿಸಿಲ್ಲ, ಆಡಿಟ್ ಆಗಿಲ್ಲ. ಇದು ಮೊದಲನೇ ಸಾರಿ ROC ಅವರು ಕಂಡೀಷನ್ ಹಾಕಿದ್ರು ಆಡಿಟ್ ನಾವು ಮಾಡೋದಿಲ್ಲ ಮಾಡೋದಿಲ್ಲ ಅಂತ. ಈ ಬ್ಯಾಲೆನ್ಸ್ ಶೀಟ್ಸ್ 2018 ಐ ಥಿಂಕ್ 2018ರಲ್ಲಿ ಜನವರಿ ಆಗಿತ್ತು. ಇದು ಮುಂಚೆ 2018 ಅಲ್ಲ, 18ರಲ್ಲಿ ಸೆಪ್ಟೆಂಬರ್ಲಿ ಸ್ಟಾರ್ಟ್ ತಗೊಂಡಿದ್ದು. ಆಯ್ತಾ? ಅವಾಗ 2/9/2018ರಲ್ಲಿ ಸ್ಟಾರ್ಟ್ ತಗೊಂಡಿದ್ದು. ಶಂಕರಪ್ಪ ಅಂದ್ರೆ 2000 ನೀವು ಹೇಳೋದು 2017 ಬ್ಯಾಲೆನ್ಸ್ ಶೀಟ್ ನಾವು ಕೊಟ್ಟಿರ್ತೀವಿ ಆಗ ಕೊಟ್ಟಿರ್ಬೇಕಾದ್ರೆ 2018ರಲ್ಲಿ ಶಂಕರಪ್ಪ ಅವರು ಸ್ಟಾರ್ಟ್ ತಗೊಂಡು. ಹೌದು, ಸ್ಟಾರ್ಟ್ ತಗೊಂಡ್ಮೇಲೆ ಸೊ ಇವರು ಯಾಕೆ ಮಾಡಿಲ್ಲ? 19, 20, 21 ನೋಡಿ ಸರ್, ಅದನ್ನೇ ಹೇಳಿದ್ದು. ಯಾಕಂದ್ರೆ ಈಗ ನೋಡಿ ಇಲ್ಲಿ ಬರೀ ಇಲ್ಲಿ ಸಂಪೂರ್ಣ ಇದುವರೆಗೂ ಸಂಪೂರ್ಣವಾದ ಪೂರ್ಣ ಪ್ರಮಾಣದ ಸಮಿತಿ ಇರಲಿಲ್ಲ. ಅದು ನಿಮಗೂ ಗೊತ್ತು. ದಯವಿಟ್ಟು ಶಿವಶಂಕರ್ ಸರ್ ಸ್ವಲ್ಪ ಇಲ್ಲಿ ಚರ್ಚೆ ನಡೀತಾ ಇದೆ, ಈ ಶಬ್ದ ಕಾಪಾಡಿ. ಪೂರ್ಣ ಪ್ರಮಾಣದ ಒಂದು ಸಮಿತಿ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಆಡಿಟ್ ಮಾಡ್ಕೊಂಡಿರಲಿಲ್ಲ. ತದನಂತರ ಡಿಸೆಂಬರ್ 2023ರಲ್ಲಿ ನಮ್ಮ ಒಂದು ಸದಸ್ಯರು ಏನ್ ಮಾಡ್ತಾರೆ, ROC ದೂರು ಕೊಡ್ತಾರೆ, ಈ ತರ ಆಡಿಟ್ ಆಗಿಲ್ಲ ಮತ್ತೆ 5 ವರ್ಷ ಮಾಡಿ ಎಲೆಕ್ಷನ್ ಆಗಿಲ್ಲ. ಸೊ ದಿಸ್ ಸೊಸೈಟಿ ಕೆನಾಟ್ ನೋ ಮೋರ್ ಕಂಟಿನ್ಯೂ ಆಸ್ ಇಟ್ ಈಸ್. ಆಸ್ ಪರ್ ಬೈಲಾ 5 ವರ್ಷದಲ್ಲಿ ಎಲೆಕ್ಷನ್ ಆಗಬೇಕು. 5 ವರ್ಷ ಎಕ್ಸ್ಪೈರ್ ಆಗೋದ್ರ ಮುಂಚೆ ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ ಆಗಿರಲಿಲ್ಲ, ಎಲೆಕ್ಷನ್ ವರ್ಷಕ್ಕೂ ಆಗಿರಲಿಲ್ಲ. ಹಾಗಾಗಿ ಆ ಒಂದು ಕಾರಣದಿಂದ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ROC ಕಡೆಯಿಂದ. ಅಡ್ಮಿನಿಸ್ಟ್ರೇಟರ್ ಹ್ಯಾಸ್ ಟೇಕನ್ ದಿ ಸೊಸೈಟಿ ಇನ್ ದೇರ್ ಕಸ್ಟಡಿ ಅಂಡ್ ದೇ ಟೋಲ್ಡ್ ನೀವು ಎಲೆಕ್ಷನ್ ಮಾಡಿಲ್ಲ ಮತ್ತೆ ಯಾರೋ ಪದಾಧಿಕಾರಿಗಳಿಲ್ಲ, ಈಗ ನೀವು ಕೆಲಸ ಮಾಡಿ ಮತ್ತೆ ನೀವು ವಾಪಸ್ ಬೇಕಂತ ಹೇಳಿದ್ರೆ ನೀವು ಎಲೆಕ್ಷನ್ಸ್ಗೆ ರೆಡಿ ಮಾಡ್ಕೊಳ್ಳಿ. ಎಲೆಕ್ಷನ್ಸ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಮತ್ತೆ ನಿಮ್ಮ ROC ಇಂದ ನಿಮಗೆ ವಾಪಸ್ ಸೊಸೈಟಿ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಆಡಿಟೆಡ್ ಕಂಪಲ್ಸರಿ, ಆಡಿಟೆಡ್ ಬ್ಯಾಲೆನ್ಸ್ ಕಂಪಲ್ಸರಿ ಅಂತ ಹೇಳಿದ್ರು. ಇದಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಯಾವುದು ಆಡಿಟ್ ಆಗಿದ್ದಿಲ್ಲ ನನ್ನ ಪ್ರಕಾರ. ಬಟ್ ಏನಾದ್ರು ರಾಜ್ಯದಲ್ಲಿ ಹೇಳ್ಬೋದು ತಾವಾದ್ರೂ ಇದ್ರೆ. ಮೋಹನ್ ಸಿಂಗ್ ಸರ್ ಯಾವ್ದಾರು ಆಡಿಟ್ ಆಗಿತ್ತಾ? ಸಿಂಡೆ ಸರ್ ಆಡಿಟ್ ಆಗಿತ್ತಾ? ಸಿಂಡೆ ಸರ್ ಫೌಂಡರ್ ಅಂತ ಹೇಳಿದ್ರು. ಮೇಡಮ್ ಆಡಿಟ್ ಆಗಿಲ್ಲ ಇದಕ್ಕೆ ಮುಂಚೆ? ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಯಾವತ್ತೂ ಪ್ಲೇಸ್ ಮಾಡಿಲ್ಲ. ಸೊ ಹಾಗಾಗಿ ROC ಒಂದ್ಸರಿ ಸೊಸೈಟಿ ಹೋದ್ಮೇಲೆ ವಿತೌಟ್ ಆಡಿಟೆಡ್ ಬ್ಯಾಲೆನ್ಸ್ ಸಾರ್ ಇಟ್ಬಿಟ್ಟು ಉದಯ ಸರ್ ನಾವು ಸ್ಪೀಚರ್ ಹೇಳಿದ್ರು ಪ್ರತಿ ವರ್ಷ ಆಡಿಟ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಈಗಿನ ಒಂದು ಇದು ರಿಕ್ವೈರ್ಮೆಂಟ್. ಪ್ರತಿ ಸಂಘ ಸಂಸ್ಥೆ ಏನೇ ಇರಲಿ, ಟ್ರೇಡ್ ಯೂನಿಯನ್ಸ್ ಕೂಡ ಈಗ ರಿಕ್ವೈರ್ಮೆಂಟ್ ಅದು. ಏನಾದರೂ ಫ್ಯೂಚರ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಇಲ್ಲ ಅಂತ ಹೇಳಿದ್ರೆ ಸೊಸೈಟಿ ಆಫೀಸ್ ಬೇರರ್ಸ್ ವಿಲ್ ಬಿ ಹೆಡ್ ರೆಸ್ಪಾನ್ಸಿಬಲ್, ದೇ ಆರ್ ಹೆಲ್ಡ್ ಲಯಬಲ್. ಹಾಗಾಗಿ ನಾವು ವಾಪಸ್ ಕೊಡೋದಿಲ್ಲ ಅಂದಾಗ
ಇಲ್ಲಿ ಆ ಟೈಮಲ್ಲಿ ಯಾರು ಇನ್ಚಾರ್ಜ್ ಇದ್ರು ಯಾರು ಇರಲಿಲ್ಲ ಅನ್ನೋ ಪ್ರಶ್ನೆ ಬರಲಿಲ್ಲ. ನಮ್ಮ ಪೂರ್ವಿಕರು ನೀವುಗಳೆಲ್ಲ ತುಂಬಾ ಸ್ಟ್ರಗಲ್ ಮಾಡಿ ಇಂಥ ಒಂದು ಕೋಟೆನ ಬಿಲ್ಡ್ ಮಾಡಿದ್ದೀರಿ. ಅದರ ಒಂದು ಕಾವಲುಗಾರರಾಗಿ ನಾವು ಕಾಯ್ತೀವಿ. ದಯವಿಟ್ಟು ಲಿಂಗರಾಜು ಸರ್, ರಾಜಶೇಖರ್ ಸರ್, ದಯವಿಟ್ಟು ಇದನ್ನು ತಗೊಂಡೋಗಿ ಹೊರಗಡೆ ತಗೊಂಡು ಬನ್ನಿ. ನಮಗೆ ಯಾವುದೇ ಸ್ವಾರ್ಥ ಇಲ್ಲ ಅಥವಾ ನಾವೇನು ದುಡ್ಡು ಮಾಡ್ಬೇಕಂತ ಬರ್ತಾ ಇಲ್ಲ. ಸೋಷಿಯಲ್ ವರ್ಕ್ ಮಾಡ್ತೇವೆ, ಆಡಿಟ್ ರಿಕ್ವೈರ್ಮೆಂಟ್ ಎಲ್ಲ ಮಾಡಿ ವಾಪಸ್ ತಗೊಂಡು ಬಂದು ಕೇಳಿದ್ವಿ. ಅವರು ದಿನ ರಾತ್ರಿ ಒಂದು ಮಾಡಿ 1 ವರ್ಷದಲ್ಲಿ ಈ ಸೊಸೈಟಿನ 1 ವರ್ಷ ಮುಗಿಲಿಕ್ಕೆ ಇನ್ನು 13 ದಿನ ಹೋಗ್ಬೇಕು. 22 ಡಿಸೆಂಬರ್ಗೆ ಸೊಸೈಟಿ ತಗೊಂಡಿದ್ರು. ಆಲೋಚನೆ ಇದು ನೋಡಿದ್ರೆ ಸೆಕ್ರೆಟರಿ ರಿಪೋರ್ಟ್. ಸೊ ನಾನು ಇದನ್ನ ಮೆನ್ಷನ್ ಮಾಡಿ ಇನ್ನೊಂದ್ಸರಿ ಇಷ್ಟಪಡ್ತೇನೆ. ನೀವುಗಳೆಲ್ಲ ಅಷ್ಟು ಕಷ್ಟಪಟ್ಟು ನಡೆಸ್ಕೊಂಡ್ ಬಂದಿರೋ ಸೊಸೈಟಿನ ಹಂಗೆ ಸರ್ಕಾರಕ್ಕೆ ಬಿಟ್ಕೊಡಕ್ಕೆ ನಾವು ತಯಾರಿಲ್ಲ. ಅದಕ್ಕೆ ನಾವು ಕಾಯ್ತೀವಿ. ತಗೊಂಡು ಬನ್ನಿ ಕೇಳಿದ್ದಕ್ಕೆ ತಗೊಂಡು ಬಂದಿದ್ದಾರೆ ಸರ್. ಏನೋ ಡೌಟ್ ಇದೆ ಯಾರಾದ್ರೂ ನಾವು ತೋರಿಸ್ತೀವಿ, ನೋಡ್ಕೊಂಡಿದ್ದಾರೆ ಎಲ್ಲ ಬಂದು ಡಿಸ್ಪ್ಲೇ ಮಾಡ್ತೀವಿ, ನೋಡ್ತೀವಿ. ಐದು ವರ್ಷದ್ದು ನಾವು ಸೇರಿಸಿ ಕಂಪೈಲ್ ಮಾಡಿ ಕೊಡಬೇಕು. 5 ವರ್ಷದಲ್ಲಿ ಅವತ್ತು ಓಪನಿಂಗ್ ಬ್ಯಾಲೆನ್ಸ್ ಏನಿತ್ತು, ಈ 5 ವರ್ಷದ ರಿಸಿಪ್ಟ್ ಏನಿದೆ, ಎಕ್ಸ್ಪೆಂಡಿಚರ್ ಏನಿದೆ, ಅದೆಲ್ಲ ಸೇರಿಸಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅದು ಕೇಳ್ತಾ ಇದ್ದಾರೆ. ಇದು ನಾವು 1 ವರ್ಷದ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀವಿ. ಅದು ನಮಗೆ 5 ವರ್ಷದ ಅಂದ್ರೆ ಒಟ್ಟಿಗೆ ಕಂಪೈಲ್ಡ್ 5 ವರ್ಷದ ಮಾಡಿಲ್ಲ. 5 ವರ್ಷದ್ದು ಬೇರೆ ಬೇರೆ ಇದೆ, ಬೇರೆ ಬೇರೆನೇ ಬುಕ್ ಆಗಿದೆ. 5 ವರ್ಷದ್ದು ಬೇರೆ ಬೇರೆ ಇದೆ. 5,000 ಇದೆ. ಅಪ್ರಾಕ್ಸಿಮೇಟ್ ಅಷ್ಟೇ ಬಂದ್ರೆ 5 ವರ್ಷ 20 ಲಕ್ಷ ಆಗುತ್ತೆ. ಈಗ ಇನ್ನೊಂದು ರಿಕ್ವೆಸ್ಟ್, ಸೇಮ್ ಫ್ಯಾಮಿಲಿ, PNP ಫ್ಯಾಮಿಲಿ, PNP ಫಾರ್ವರ್ಡ್, ನಾವೆಲ್ಲ ಅಣ್ಣ ತಮ್ಮಂದಿರೆ. ನಾನು ತಮ್ಮ ಓಕೆ ಒಂದು ಹೇಳಿದ್ದೇನೆ. ಆ ಥರ ಇದ್ರೆ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಕರೆಸ್ಪಾಂಡ್ ಮಾಡಿ ಕೇಳಿ ನರಸಿಂಹಯ್ಯ ಅವರಿಗೆ ನಾನು ಪರ್ಸನಲ್ ಆಗಿ ಅದಲ್ಲ ನೀವು ಮಾಡಿ, ಅದು ನಾನು ಪರ್ಸನಲ್ ಆಗಿ ನ್ಯಾಯ ಬರೀತೇನೆ. ನಾನು ನೋಡ್ತೇನೆ. ಆಯ್ತು ಸರ್, ಆ ವಿಚಾರ ಅವ್ರು ನರಸಿಂಹಯ್ಯ ಅವರು ಬಂದಿದ್ದಾರೆ ಇವಾಗ ಬರಕ್ ಹೇಳಿ ಸರ್. ಅವ್ರು ಬರಕ್ಕಾಗಿಲ್ಲ, ನಾವೇ ಹೋಗ್ಬಿಟ್ಟು ಮಾತಾಡೋಣ. ಆ ಡಿಸ್ಮಿಸ್ ಕೆಲಸ ನಾನು ಕೂಡ ನೋಟಿಸ್ ಕೊಟ್ಟಿದ್ದೀನಿ ನಮ್ಮ ಸೆಕ್ರೆಟರಿಗೆ. ಅವರು ಕೂಡ ಅದಕ್ಕೆ ಯಾವುದು ಉತ್ತರ ಕೊಡಲಿಲ್ಲ. 1 ಲಕ್ಷ ಡಿಸ್ಮಿಸ್ ಆಗಿದೆ, 1,90,000 ಸೊಸೈಟಿ ನೀವು ತಗೋಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದೀನಿ. ಆ ಕಾಪಿ ನನ್ನ ಇದೆ. ಯಾಕೆ ತಗೊಳ್ಳಿಲ್ಲ ಅವರು? ದಯವಿಟ್ಟು ಈ ವಿಚಾರ ನಿಮ್ಮ ತಮ್ಮ ಹತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಆಯ್ತಾ? ನಾವು ಚರ್ಚೆ ಮಾಡ್ತೀವಿ. ಸ್ವಲ್ಪ ಓಕೆ. ಈಗ ನಾನು ಮುಂದಾಳತ್ವ ವಹಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜವಾಬ್ದಾರಿ ನನಗಿರಲಿ. ಯು ಕಮ್ ಟುಮಾರೋ ಆರ್ ಎನಿ ಗ್ರೀವೆನ್ಸಸ್ ಯು ಗಿವ್ ಇನ್ ರೈಟಿಂಗ್ ಟುಡೇ. ಯಾವುದೇ ಕರೆಸ್ಪಾಂಡೆನ್ಸ್ ಯು ಗಿವ್ ವಿತ್ ಇನ್ 7 days ಯುವರ್ ಗ್ರೀವೆನ್ಸಸ್ ವಿಲ್ ಬಿ ರಿಪ್ಲೈಡ್. ಕರೆಕ್ಟ್ ಸರ್? ಮಾಡಬಹುದಾ? ಒಂದು ವಾರದಲ್ಲಿ ಗ್ರೀವೆನ್ಸ್ ರಿಪ್ಲೈ ಮಾಡೋ ಜವಾಬ್ದಾರಿ ನಂದು. ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಸರ್. ಇಲ್ಲ, ಇವರಿಗೆ ಡಿಸ್ಕಸ್ ಮಾಡೋಣ. ನರಸಿಂಹಣ್ಣ 42 ಲಕ್ಷ 18 ಜನ ತಿರ್ಲಿಕ್ಕಿಲ್ಲ. ಇದು ನನ್ನ ಅನುಮಾನ. ಇನ್ನು ಜಾಸ್ತಿ ಜನರಿದೆ. ಲಿಸ್ಟ್ ನಾನು ಇವಾಗ ಡಿಸ್ಕ್ಲೋಸ್ ಮಾಡಿ ಇಷ್ಟಪಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಈ ಬ್ಯಾಲೆನ್ಸ್ ಶೀಟ್ ಇಂದ ನಾವು 0 ಇಂದ ಶುರು ಮಾಡ್ತಾ ಇದ್ದೀವಿ. ಈಗ ಲಿಸ್ಟ್ ಡಿಸ್ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ನಿಮಗೆ ಲಿಸ್ಟ್ ಬೇಕು ಅಂದ್ರೆ 7 days ಅಲ್ಲಿ ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಹೇಳಿ, 7 days ಒಳಗಡೆ ನಾನು ಕಳಿಸ್ಕೊಡ್ತೀನಿ. ಈ ಕಾರ್ಯಕ್ರಮನ ಡಿಸ್ಕ್ಲೋಸ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಅದು ನೀವು 62 ಲಕ್ಷ ಬರೆದಿದ್ದು, 62 ಲಕ್ಷದಲ್ಲಿ 1990ರಿಂದ 2004 ಆವಾಗ ಇರೋ ಹಿಂದಿನ ಆಡಳಿತ ಮಂಡಳಿಯವರು ಇದೇ ಒಂದು ಉದ್ದೇಶಕ್ಕೆ ನಾನು ಹೇಳಿದ್ದು. ನನಗೆ ಪೂರ್ತಿ ಮಾಹಿತಿ ಎಲ್ಲರಿಗೂ ಇದೆ, ಯಾಕಂದ್ರೆ ಯಾರು ಹೊಸಬರಲ್ಲ, ಯಾರು ಮಾಡೋಲ್ಲ ಈ ವಿಚಾರದಲ್ಲಿ. ಇದೇ ಒಂದು ಉದ್ದೇಶಕ್ಕೆ ನಾನು ಹೇಳಿದ್ದು. ನಮ್ಮ ಸೀನಿಯರ್ಸ್, ನಮ್ಮ ರಿಟೈರ್ಸ್, ನಮ್ಮ ಯಂಗ್ಸ್ಟರ್ಸ್ ಸೇರಿ ಕೂತ್ಕೊಂಡು ಕೆಲವೊಂದು ಬ್ಲೆಂಡ್ ಮಾಡಿ
ಸುಮಾರು ಇನ್ಫಾರ್ಮೇಶನ್ಸ್ ನೀವು ಕೊಡಬೇಕಾಗ್ತದೆ, ನಿಮ್ಗೆ ಸಹಕಾರ ಬೇಕಾಗ್ತದೆ, ಅದು ರಿಕವರಿ ಮಾಡಲೇಬೇಕಾಗುತ್ತೆ. ಹಣ ಇದು ಎಲ್ಲ ಕಷ್ಟಪಟ್ಟು ಅವರ ಸಂಘದ ಕಟ್ಟರೋ ಹಣ ಬಿಟ್ಕೊಡಕ್ಕಾಗೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ನಾನು ಇಷ್ಟಪಡೋದಿಲ್ಲ. ಕಾರ್ಯಕ್ರಮ ಮುಂದುವರಿಸೋಣ. ದಯವಿಟ್ಟು ಸಹಕರಿಸಿ. ಮಿಕ್ಕಿದ್ದು ಏನಿದೆ 7 days ಅಲ್ಲಿ ಕೆಳಗಡೆಯಿಂದ 3ನೇ ಪ್ಯಾರ ನಮಗೆ ಸರಿಯಾದ ಸಮಿತಿಯ ಸ್ಥಾಪನೆ ಕೊರತೆಯಿಂದಾಗಿ ಇನ್ನೊಂದ್ಸರಿ ರಿಪೋರ್ಟ್ ಮಾಡ್ತೇನೆ. ಶ್ರೀನಿವಾಸ್ ಮೂರ್ತಿ ಸರ್ ದಯವಿಟ್ಟು ಈ ಕಡೆ ಅಟೆನ್ಷನ್ ಕೊಡಿ. ರಾಮೇಶ್ ಸರ್ ಅಟೆನ್ಷನ್ ಕೊಡಿ. ಸಮಿತಿಗೆ ಒಂದು ಬೆಲೆ ಇರುತ್ತೆ, ಸಭೆಗೆ ಒಂದು ಮರ್ಯಾದೆ ಇದೆ. ಮರ್ಯಾದೆ ಕಾಪಾಡಬೇಕಂತ ಎಲ್ಲರೂ ಕೇಳ್ಕೊಳ್ತಾರೆ. ಪದೇ ಪದೇ ನಾನು ಕೇಳ್ಕೊಳ್ತಾ ಇದ್ದೇನೆ. ಡಿಸ್ಟರ್ಬ್ ಮಾಡೋದು ಬೇಡ. ಕಾರ್ಯಕ್ರಮ ಎಲ್ಲರೂ ಬಂದಿದ್ದಾರೆ, ಎಲ್ಲರದ್ದು ಕೊಯ್ಲಿ ಇದೆ. ಕೊಯ್ಲಿ ಬರೆದು ಕೊಡಿ. 7 ದಿನದಲ್ಲಿ ರಿಪ್ಲೈ ಮಾಡ್ತೇನೆ. ಇದು ಕೆಳಗಡೆಯಿಂದ 4ನೇ ಪ್ಯಾರ ಇದೆ. ನಮಗೆ ಸರಿಯಾದ ಸಮಿತಿಯ ಸ್ಥಾಪನೆಯ ಕೊರತೆಯಿಂದಾಗಿ ಎಲ್ಲಾ ಸದಸ್ಯರಿಗೆ ಬಾಕಿಯನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಲು ಸಾಧ್ಯವಾಗಲಿಲ್ಲ. 31/3/2024 ಅಥವಾ ಅದಕ್ಕೆ ಮೊದಲು ಸೇವೆಯಿಂದ ನಿವೃತ್ತರಾದ ಎಲ್ಲಾ ಸದಸ್ಯರಿಗೆ ನಾನು ಸಾಧ್ಯವಾದಷ್ಟು ಬೇಗ, ಲಿಂಗರಾಜು ಸರ್ ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ ಅವ್ರಿಗೆ, ಎಲ್ಲಾ ಸದಸ್ಯರಿಗೂ, ನಿವೃತ್ತರಾದ ಎಲ್ಲ ಸದಸ್ಯರಿಗೂ ಸಾಧ್ಯವಾದಷ್ಟು ಬೇಗ, ಹೆಚ್ಚೆಚ್ಚಂದ್ರೆ 3 ತಿಂಗಳು ಒಳಗಡೆ, ನಾಳೆನೇ ಆಗ್ಬಹುದು, 7 ದಿನದಲ್ಲಿ ಆಗ್ಬಹುದು, 3 ತಿಂಗಳ ಒಳಗಡೆ ನಾನು ಮಾಡಿಕೊಡ್ತೀನಿ ಅನ್ನೋ ಒಂದು ಜವಾಬ್ದಾರಿನ, ಅಕೌಂಟಬಿಲಿಟಿನ ಸೆಕ್ರೆಟರಿ ಅವರು ತಗೊಂಡಿದ್ದಾರೆ. ದಯವಿಟ್ಟು ಆ ಸೆಕ್ರೆಟರಿ ಅವ್ರ ಅಕೌಂಟಬಿಲಿಟಿಗೆ ರೆಸ್ಪೆಕ್ಟ್ ಬರಲಿ, ಒಂದು ಚಪ್ಪಾಳೆ ಬರಲಿ ಸರ್ ದಯವಿಟ್ಟು. ಇವರಿಗೆ ಸಪೋರ್ಟ್ ಮಾಡಲೇಬೇಕು. ಏನಂದ್ರೆ ಇಲ್ಲಿ ಇಷ್ಟು ವರ್ಷ ಆಗಿದೆ, ಇಷ್ಟು ಜನ ರಿಟೈರ್ಡ್ ಆಗಿದ್ದಾರೆ. ಆದ್ರೆ ಯಾರು ಮುಂದೆ ಬಂದು ನಾನು ಸೆಟಿಲ್ ಮಾಡ್ತೀನಿ ಅಂತ ಹೇಳಿಲ್ಲ. ಇವ್ರು ಮಾಡ್ತೀವಿ ಇವತ್ತೆ 3 ದಿನ ಹೇಳ್ತಾ ಇದ್ದಾರೆ. ನನ್ಗೇನು ಇವ್ರಿಗೆ ಇದಂತಲ್ಲ, ಅವ್ರು ಭರವಸೆ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ತಾಳ್ಮೆ ಇಟ್ಕೋಬೇಕು. ಇಷ್ಟು ವರ್ಷ ನಾವು ಸುಮ್ಮನೆ ಕೂತಿದ್ದೀವಿ. ಬೆಳಗ್ಗೆ ನನಗೆ ಫೋನ್ ಬಂದು ಸರಸ್ವತಿ ಅಂತ ನಮ್ಮ ಸ್ಟಾಫ್ ಇದ್ದಾರೆ, ಸರ್ ನಾವು ಬರೋಕ್ಕಾಗಲ್ಲ, ನೀವು ನಾನು ಮಾತಾಡಿ, ನಾನು ರಿಟೈರ್ಡ್ ಆಗಿದೆ, ನಾನು ದುಡ್ಡು ಬರ್ತಾ ಇಲ್ಲ. Please take care of it. Secondly, rate of interest on loan 10% ಏನು ಚಾರ್ಜ್ ಮಾಡ್ತಿಲ್ಲ. ನಮಗೆ 6.5-7% ಎಲ್ಲ ಸಿಗ್ತಾ ಇದೆ. ಅಟ್ಲೀಸ್ಟ್ 1 or 2% ಸ್ವಲ್ಪ ಕಡಿಮೆ ಮಾಡಿ. 6% ನಾವು ಇದು ನೋಡ್ತೇವೆ. ಪೇ ಮಾಡ್ತೀವಿ, ಅದು ಪೇ ಮಾಡಕ್ಕೆ ಆಗಲ್ಲ. ಎಲ್ಲ ಕಷ್ಟದಲ್ಲೇ ಸೇವಿಂಗ್ಸ್ ಮಾಡಿ ₹100 ಸ್ವಲ್ಪ ಲೋನ್ಗೆ ಸ್ವಲ್ಪ ರಿಲೀಫ್ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಅಶ್ಯೂರೆನ್ಸ್. ಬಿಫೋರ್ 1st April ನಮ್ದೆಲ್ಲ ಸೆಟಲ್ ಮಾಡಿ ಎಲ್ಲ ರಿಟೈರ್ ಆಗಿರೋದು. ಇವಾಗ 10 ದಿನ ಜಾಸ್ತಿ ತಗೊಳ್ಳಿ, ಬಟ್ ಅಟ್ಲೀಸ್ಟ್ 1st of April ಎಲ್ಲರಿಗೂ ರಿಟೈರ್ ಆಗಿರೋದು ಬರಲಿ. ಥ್ಯಾಂಕ್ ಯು. ಫೋನ್ ಮಾಡಿಸಿ, ಸರ್ ಸೊಸೈಟಿ ಸ್ಥಾಪನೆ ಆಗಿ ದಿನಾಂಕ ಏನಾದರೂ ಗೊತ್ತಾ ಅಂತ ಹೇಳಿ. ಯಾರಾದ್ರೂ ಗೊತ್ತಿದ್ರೆ ತಿಳಿಸಿ ದಯವಿಟ್ಟು, ಡೇಟ್ ಇದ್ರೆ. ಸರ್ ಕೂಡ ಹೇಳಿದ್ರೆ 1970 ಇರಬೇಕು. ಇಲ್ಲ 69 ಶ್ರೀಕಂಠಯ್ಯ ಡೇಟ್ ಆಫ್ ಗೊತ್ತಿಲ್ಲ. ನಾಗೇಶ್ ಅವ್ರ ತಂದೆ ಓಪನ್ ಮಾಡಿ. ನಾನು ತುಂಬಾ ಶ್ರಮಪಟ್ಟೆ ಸೆಕ್ರೆಟರಿ ರಿಪೋರ್ಟ್ ಅಲ್ಲಿ ಆಡ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಸರಿಯಾದ ಮಾಹಿತಿ ಇದ್ದಿರೋ ಕಾರಣ ನಾವೇನ್ ಮಾಡಿದ್ವಿ, ಅಂದಿನ ಮೈಸೂರು ರಾಜ್ಯ ಅಂತ ಬರದ್ವಿ. ಅಂದಿನ ಮೈಸೂರು ರಾಜ್ಯ ಅಂದ್ರೆ 1973 ನಮ್ಮ ಏನು ನವೆಂಬರ್ 1ಕ್ಕೆ ರಾಜ್ಯ ಸ್ಥಾಪನೆ ಆಗಿದೆ ಕರ್ನಾಟಕ ರಾಜ್ಯ. ಅದಕ್ಕೆ ಮುಂಚೆ ಮೈಸೂರು ಇತ್ತು. ಸ್ಟೇಟ್ ಆಫ್ ಮೈಸೂರು ರಿಜಿಸ್ಟರ್ ಆಗಿರೋದು. ಎಷ್ಟು ಹಳೆ ಸೊಸೈಟಿ ನಮ್ದು. 69 ಅಂದ್ರೆ ಎಷ್ಟು ವರ್ಷ ಆಗಿರ್ಬೇಕು. ನಮ್ಮ ಪೂರ್ವಿಕರು ತುಂಬಾ ಕೆಲಸ ಮಾಡಿಬಿಟ್ಟಿದ್ದಾರೆ. ಇದನ್ನ 25 ಪೈಸೆ ಅಲ್ಲ, 25 ಪೈಸೆ ಮೊದಲನೇ ದುಡ್ಡು 25 ಪೈಸೆ, 25 ಪೈಸೆ 4 ಆಣೆ ಇಂದ ಶುರುವಾಗಿರೋ ಸೊಸೈಟಿ ಇದು. ಇಷ್ಟೊಂದೆಲ್ಲ ಶ್ರಮ ಪಟ್ಟಿದ್ದನ್ನ ಯಾವುದೋ ಹಂತದಲ್ಲಿ ಮತ್ತೆ ಬರ್ಕೊಂಡಿದೆ ಸೊಸೈಟಿ. ಮತ್ತೆ ನೀವೆಲ್ಲ ಜಗಾಯಿಸಿದ್ರೆ ಅದನ್ನ ನೀವೆಲ್ಲ ಸೇರಿ 1979 ಮತ್ತೆ 2005 ಅವಾಗ ಸೊಸೈಟಿ ವಿ ಆಫ್ ದೇಮ್ ಸಮ್ ಹರ್ಡಲ್ಸ್. ಇಟ್ ಇಸ್ ನಾಟ್ ಲೈಕ್ ಈಸಿ ಗೋಯಿಂಗ್ ಇಲ್ಲ. ಹಣಕಾಸಿನ ವಿಚಾರ ಏನಿದೆ ಅಲ್ಲಿ ನಂಬಿಕೆ ಮುಖ್ಯ. ನಂಬಿಕೆ ಇಲ್ಲ ಅಂದ್ರೆ ಕೊಡೋದಿಲ್ಲ. ಯಾರಿಗಾದ್ರು ಹಣ ಕೇಳಿದ್ರೆ ಮ್ಯಾನೇಜರ್ ಹತ್ರ ಹೋದ್ರೆ ಫಸ್ಟ್ ಏನ್ ಮಾಡ್ತಾರೆ, ಸಿಬಿಲ್ ನೋಡ್ತಾರೆ.
ಪಾಪ ಈಗ ಮಕ್ಕಳು ಬಿ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಟೆಕ್ನಿಕಲ್ ತುಂಬಾ ಸ್ಟ್ರಾಂಗ್ ಇದಾರಲ್ಲ, ಸಿಬಿಲ್ ನೋಡ್ತಾರೆ, ಸಿಬಿಲ್ ಸ್ಟ್ರಾಂಗ್ ಕೊಟ್ಬಿಡೋದು ಅಷ್ಟೇ ಅಲ್ಲ. ಈಗಿನ ಫೈನಾನ್ಸಿಯಲ್ ಸಿಸ್ಟಮ್ ಏನಿದೆ ಡಿಜಿಟಲ್ ಲೋನ್, ಅವ್ನು ಸಿಬಿಲ್ ಚೆನ್ನಾಗಿದೆ 780, 785, 736 2 ಸೆಕೆಂಡಲ್ಲಿ ರೂಪಾಯಿ ಅಕೌಂಟಿಗೆ ಬರ್ತದೆ ಪರ್ಸನಲ್ ಲೋನ್. 3 ತಿಂಗಳಿಗೆ ಉದಯ ಸರ್ ಫೋನ್ ಮಾಡ್ತಾರೆ, ನೀವು ಯಾರೋ ನೋಡಿ ಪರ್ಸನಲ್ ಲೋನ್ ಡಿಜಿಟಲ್ ತಗೊಂಡಿದ್ದಾರೆ, NP ಆಗಿದೆ, ಫಾಲೋ ಅಪ್ ಮಾಡಿ ಅಂತ. ಅವ್ರಿಗೆ ಗೊತ್ತೇ ಇಲ್ಲ ಲೋನ್ ಕೊಟ್ಬಿಡೋದು, ಬ್ರಾಂಚಲ್ಲಿ ಲೋನ್ ಆಗಿದೆ. ನಾವೆಲ್ಲ ಹೆಂಗ್ ಲೋನ್ ಮಾಡಿದ್ವಿ, 3 ಸಾವಿರ ಇರ್ಬೋದು, ಅಲೆಕ್ಸ್ ಸಾವಿರ ಇರ್ಬೋದು, ಉಸ್ಮಾನ್ ನೀವು ಕೆಲಸಗಳು ಮಾಡಿದ್ದೀವಿ. ನಾವೇನ್ ಕೇಳ್ತಾ ಇದ್ವಿ ಕೇಳಿದ್ರೆ ಹೋಗಿ ಸರ್ ಶಂಕರಪ್ಪ ಅವ್ರಿಗೆ ಒಂದು ಹೌಸಿಂಗ್ ಒಂದು ಮನೆ ಕಟ್ಟ ಫೋನ್ ಕೇಳಿದ್ರೆ ನಿಮಗೆ ಬಹಳ ಒಳ್ಳೆಯದಿದೆ ಮರೆಯ ತೊಂದರೆ ಇಲ್ಲ, ಒಂದು ರಿಪೋರ್ಟ್ ಬರುತ್ತೆ, ಅದು ಮ್ಯಾಕ್ಸಿಮಮ್ ಇಂಡಿಕೇಟರ್. ಇಲ್ಲ ಯಾವ ಸಿಕ್ಕಿಲ್ಲ ನಿಮಗೆ ಹೋಗಿ ಇದು ನೆಗೆಟಿವ್ ಇಂಡಿಕೇಟರ್. ಇದೆರಡೇ ರಿಪೋರ್ಟ್ ಮೇಲೆ ನಾವು ಲೋನ್ ಮಾಡ್ತಾ ಇದ್ದೀವಿ. ಹೌದಲ್ಲ ಶ್ರೀನಿವಾಸ್ ಸರ್, ಅಲೆಕ್ಸ್ ಸರ್ ಹೇಳಿ ನೋಡೋಣ. ಸೊ ಹಾಗಾಗಿ ಹಣಕಾಸು ವಿಚಾರದಲ್ಲಿ ನಂಬಿಕೆನೇ ಮುಖ್ಯ. ನಮ್ಮ ಮಾರ್ಕೆಟ್ ರಿಪೋರ್ಟ್ ಏನಿದೆ, ನಮ್ಮ ಎಂಪ್ಲಾಯೀಸ್ ಬಗ್ಗೆ ಏನ್ ಹೇಳ್ತಾರೆ, ಇದೆಲ್ಲ ನಡೀತದೆ. ಹಾಗಾಗಿ ನಂಬಿಕೆ ಇಟ್ಕೊಳ್ಳಿ ಸರ್, ಇದು ಚೆನ್ನಾಗಿ ನಡೀತದೆ. ನಾವು ಇಷ್ಟು ವರ್ಷಗಳಿಂದ ಏನು ಮಾಡೋಕ್ಕಾಗಿಲ್ಲ, ಅದನ್ನ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ನಮ್ಮ ಎಕ್ಸ್ಪರ್ಟ್ಸ್ ಮುಂದೆ ಬಂದಿದ್ದಾರೆ. ದಯವಿಟ್ಟು ಅವರಿಗೆಲ್ಲ ಸಹಕಾರ ಕೊಡಿ. ನಿಮ್ದೇನಾದ್ರೂ ಗೈಡೆನ್ಸ್ ಇದ್ರೆ, ಕ್ಲೇಮ್ಸ್ ಇದ್ರೆ, ಕಂಪ್ಲೇಂಟ್ಸ್ ಇದ್ರೆ, ಗ್ರೀವೆನ್ಸ್ ಇದ್ರೆ ನನ್ನ ಹತ್ರ ಪರ್ಸನಲ್ ಆಗಿ ನನ್ನ ನಂಬರ್ ನಿಮ್ಮ ಕಡೆ ಇದೆ, ಮಾತಾಡಿ, ಬರವಣಿಗೆ ಕರೆಸ್ಪಾಂಡೆನ್ಸ್ ಕೊಡಿ. ವಿ ವಿಲ್ ಟ್ರೈ ಟು ರಿಸಾಲ್ವ್. Don't have any negative thoughts in your mind. Don't have any claim that ನಾವು ಮಾತಾಡಿದ್ವಿ, ಏನೋ ಮಾತಾಡಿ ಕಳಿಸ್ಬೇಕು, ಸಮಾಧಾನ ಮಾಡಿ ಕಳಿಸ್ಬೇಕು. ಇದು ಹಣಕಾಸಿನ ವಿಚಾರ, ಸಮಾಧಾನ ಮಾಡಿ ಕಳಿಸೋ ವಿಚಾರ ಅಲ್ಲ. ಅವ್ರ ಹಣ ಇದೆ, ಅವ್ರು ವಾಪಸ್ ಕೊಡಲೇಬೇಕು, ಯಾರೇ ಆಗಬೇಕು, 3 ರೂಪಾಯಿ ಅವ್ರು ವಾಪಸ್ ಕೊಡ್ಬೇಕು. ದಯವಿಟ್ಟು ಸ್ವಲ್ಪ ನಿಶಬ್ದ ಕಾಪಾಡಿ, ಈ ಕಡೆ ಗಮನ ಕೊಡಿ, ಈ ಕಡೆ ಸ್ವಲ್ಪ ಗಮನ ಕೊಡಿ ಶ್ರೀನಿವಾಸ್ ಸರ್. ಇದು ಮುಖ್ಯವಾದ ಪಾಯಿಂಟ್. ಕೆಲವೊಂದೆಲ್ಲ ಬದಲಾವಣೆಗಳು ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಹೊಸ ನಿರ್ದೇಶಕರುಗಳು ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ. ಒಂದೊಂದಾಗಿ ಒಂದು ಪ್ರಪೋಸಲ್ ಡೈರೆಕ್ಟರ್ ಆದಂತ KGS ಆದಂತ ಗವರ್ನರ್ ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. 23/9 ಮೊದಲನೇ ಪ್ರಪೋಸಲ್ ಗವರ್ನರ್ ಸರ್ ಕೊಟ್ಟಿದ್ದಾರೆ. ಅಂಶಗಳನ್ನ ಇಟ್ಕೊಂಡು ಮುಂದುವರಿಬೇಕಂತೇಳಿ ನಡೆಸಿದ್ದೇವೆ. ಅದರಲ್ಲಿ ಮೊದಲನೇದಾಗಿ 23/9/2024 ನಡೆದ ನಿರ್ದೇಶಕರ ಹುದ್ದೆಗೆ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟೊತ್ತಲ್ಲ ಮೊದಲನೇ ಅಂಶ 23/9/2024 ನಡೆದ ನಿರ್ದೇಶಕರ ಹುದ್ದೆಗೆ ಚುನಾಯಿತ ನಿರ್ದೇಶಕರ ಸಂಖ್ಯೆ 13ರಲ್ಲಿ 10 ಹುದ್ದೆಗಳು ಭರ್ತಿಯಾಗಿತ್ತು. 2024 ಅಕ್ಟೋಬರ್ 27ರಂದು ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸಹ ಆಯ್ಕೆಯ ಆಪ್ಷನ್ ಮೂಲಕ ಶ್ರೀ ರಾಜಶೇಖರ್ ಅವರನ್ನ ನಿರ್ದೇಶಕರಾಗಿ ತೆಗೆದುಕೊಳ್ಳಲಾಗಿದೆ. 2024-29 ಅವಧಿಗೆ ಇನ್ನೂ 2 ನಿರ್ದೇಶಕರುಗಳನ್ನು ಸಹ ಆಯ್ಕೆ ಆಪ್ಷನ್ ಮಾಡಲು ನಾನು ಪ್ರಸ್ತಾವಿಸುತ್ತೇನೆ. ಅದಕ್ಕೆ ಆಲ್ರೆಡಿ ನಾವು ಜನರಲ್ ಸೆಕ್ರೆಟರಿಯನ್ನ ನಾವು ಸೆಲೆಕ್ಟ್ ಮಾಡಿದ್ದೇವೆ ರಾಜಶೇಖರ್ ಅಂತ ಹೇಳಿ. ಅದ್ರ ಜೊತೆಗೆ 13 ಹುದ್ದೆಗಳಲ್ಲಿ 10 ನಾವು ಆಲ್ರೆಡಿ ಆಯ್ಕೆ ಮಾಡ್ಕೊಂಡಿದ್ದೇವೆ. ಇನ್ನು 3 ಹುದ್ದೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಂತೇಳಿ ನಾವು ಪ್ರಪೋಸಲ್ ಇಟ್ಟಿದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಂಬಂಧಿಯನ್ನು ನಾನು ಕೇಳಲು ಬಯಸಿದ್ದೇನೆ. ಡೈರೆಕ್ಟರ್ ಕಡೆಯಿಂದ ಅನುಮೋದನೆ ಇದೆ ಅಂತ ನಾವು ತಿಳಿದಿದ್ದೇವೆ. ಹಾಗಾಗಿ ನಿಮ್ಮ ಕಡೆಯಿಂದ ಕೂಡ ನಾವು ಅನುಮೋದನೆ ಬಯಸ್ತೇವೆ. 23/9/2024 ನಡೆದ ನಿರ್ದೇಶಕರ ಹುದ್ದೆಯ ಚುನಾವಣೆಯಂತೆ ಚುನಾಯಿತ ನಿರ್ದೇಶಕರ ಸಂಖ್ಯೆ 13ಕ್ಕೆ 10 ಆಯ್ಕೆಯಾಗಿರ್ತಾರೆ. ಆಮೇಲೆ ತದನಂತರ ಎಲ್ಲಾ ನಿರ್ದೇಶಕರು ಮತ್ತೆ ಕಮಿಟಿ ಸದಸ್ಯರು ಸೇರಿ 27 ಅಕ್ಟೋಬರ್ 2024ರಂದು ಕೋಆಪ್ಷನ್ ಮೂಲಕ ರಾಜಶೇಖರ್ ಅವರನ್ನು ನಿರ್ದೇಶನ ತಗೊಂಡಾಗಿದೆ. ಇನ್ನು 2 ನಿರ್ದೇಶಕರಿಗೆ ಜಾಗ ಖಾಲಿ ಇದೆ. ಅದು ಆ ವೇಕೆಂಟ್ ಪ್ಲೇಸ್ ನ ಭರ್ತಿ ಮಾಡಲಿಕ್ಕೆ ಸಮಿತಿ ಪರ್ಮಿಷನ್ ಕೇಳ್ತಾ ಇದೆ. ಅದು ಪ್ರಪೋಸಲ್ ಇದೆ. ಇನ್ನು ಸಮಿತಿ ಇದೆ ಇದಕ್ಕೆಲ್ಲ ವಾಯ್ಸ್ ರೋಡ್ ಚಪ್ಪಾಳೆ ಮೂಲಕ ಬರಬೇಕು. 2026ರಂದು ಅಥವಾ ನಂತರ ವ್ಯವಸ್ಥಾಪಕ ಸಮಿತಿ ಮತ್ತು ನಿರ್ದೇಶಕರ ಮಂಡಳಿಯಿಂದ ನಡೆಸಲಾದ ಸಭೆಗಳು ಮತ್ತು ಸಾಮಾನ್ಯ ಸಭೆಯ ಮುಂದೆ ಇಡಲಾದ ಅಂತಹ ಸಭೆಗಳ ನಡವಳಿಕೆಗಳನ್ನು ಅನುಮೋದಿಸಬೇಕೆಂದು ನಾನು ಈ ಮೂಲಕ ಪ್ರಸ್ತಾವಿಸುತ್ತೇನೆ.
23/9/2024 ಡೈರೆಕ್ಟರ್ ಚುನಾವಣೆ ROC ನಡೆಸಿದ್ರು. ಅವ್ರ ಕಡೆ ರಿಟರ್ನಿಂಗ್ ಆಫೀಸರ್ಸ್ ಅಪಾಯಿಂಟ್ ಮಾಡಿ ನಡೆಸಿದ್ರು. ಅವತ್ತು ನಡೆದ ಒಂದು ಸಭೆ, ತದನಂತರ ಇದುವರೆಗೂ ನಾವು ಕೆಲವು ಸಭೆಗಳು ನಡೆಸ್ಕೊಂಡು ಬಂದಿದ್ವಿ. ಈ ಕಾರ್ಯಕ್ರಮ ನಡೆಸಬೇಕು, ಏನೇನು ಬೇಕು, ಮುಂಚೆ ಪೂರ್ವಭಾವಿ ಸಿದ್ಧತೆಗಳು ಏನೇನು ಮಾಡಬೇಕು, ಮತ್ತೆ ಯಾವ್ದು ನಡೆಸಬೇಕು ಅಂತ ಹೇಳಿ ಆ ಮಿನಿಟ್ಸ್ ಮತ್ತೆ ಆ ಮೀಟಿಂಗ್ಸ್ ಅದನ್ನ ಅಪ್ರೂವ್ ಮಾಡ್ಬೇಕಂತ ಹೇಳಿ ಸಭೆ ಕೇಳ್ತಾ ಇದೀವಿ. ಚಪ್ಪಾಳೆ ಮೂಲಕ ಅಪ್ರೂವ್ ಮಾಡ್ಬೋದು ಸರ್. ಸೊ ಇದರಲ್ಲಿ 3ನೇ ಪಾಯಿಂಟು, ಪ್ರಸ್ತುತ ವ್ಯವಸ್ಥಾಪಕ ಸಮಿತಿಯಲ್ಲಿ 1 ಅಧ್ಯಕ್ಷ, 1 ಉಪಾಧ್ಯಕ್ಷ, 1 ಪ್ರಧಾನ ಕಾರ್ಯದರ್ಶಿ, 1 ಸಹಾಯಕ ಕಾರ್ಯದರ್ಶಿ, 1 ಖಜಾಂಚಿ ಮತ್ತು ಇತರ 5 ಸದಸ್ಯರು ಲಭ್ಯವಿರುತ್ತಾರೆ. ನಾನು ವ್ಯವಸ್ಥಾಪಕ ಸಮಿತಿಯಲ್ಲಿ 1 ಉಪಾಧ್ಯಕ್ಷ, 1 ಸಹಾಯಕ ಕಾರ್ಯದರ್ಶಿ ಮತ್ತು 1 ಉಪ ಖಜಾಂಚಿ ಸೇರ್ಪಡೆಗೆ ಪ್ರಸ್ತಾಪಿಸಿದ್ದೇನೆ. ಅಂದರೆ ನಮ್ಮ ಹತ್ರ ಇವಾಗ ಇರೋರು 1 ಸೆಕ್ರೆಟರಿ ಇದ್ದಾರೆ, 1 ಪ್ರೆಸಿಡೆಂಟ್ ಇದ್ದಾರೆ, 1 ಅಸಿಸ್ಟೆಂಟ್ ಸೆಕ್ರೆಟರಿ ಇದ್ದಾರೆ, 1 ಟ್ರೆಷರರ್ ಇದ್ದಾರೆ. ಇವಾಗ ನಾವು 1 ಅಸಿಸ್ಟೆಂಟ್ ಸೆಕ್ರೆಟರಿ ತಗೊತಾ ಇದ್ದೀವಿ, 1 ವೈಸ್ ಪ್ರೆಸಿಡೆಂಟ್ ತಗೊತಾ ಇದ್ದೀವಿ, 1 ಅಡಿಷನಲ್ ಆಗಿ ಸಬ್ ಟ್ರೆಷರರ್ ತಗೊತಾ ಇದ್ದೀವಿ. ಸೊ ಇದಕ್ಕೆಲ್ಲರೂ ನಿಮ್ದು ಅನುಮೋದನೆ ಬೇಕು. ಹಲೋ ಸರ್, ಈ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಹಾಲಿ ನಮ್ಮ ಹತ್ರ ಇರುವಂತ ಬೈಲಾ ಏನಿದೆ 1969 ಬೈಲಾಗಿತ್ತು. ಅದರಲ್ಲಿ 10 ಜನರ ಒಂದು ಸಮಿತಿ ಇರಬೇಕು. 10 ಜನರ ಸಮಿತಿಯಲ್ಲಿ 1 ಅಧ್ಯಕ್ಷ, 1 ಕಾರ್ಯದರ್ಶಿ, 1 ಉಪ ಕಾರ್ಯದರ್ಶಿ, ಮತ್ತೆ ಟ್ರೆಜರರ್, ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಟ್ರೆಜರರ್ ಮತ್ತೆ ಸಹಾಯಕ ಕಾರ್ಯದರ್ಶಿ, ಒಟ್ಟು 5. ಮುಖ್ಯದ 5 ಜನ ಆರ್ಡಿನರಿ ಮೆಂಬರ್ಸ್. ಏನಾಗಿದೆ ನಮ್ಮಲ್ಲಿ ಇದಕ್ಕೆ ಮುಂಚೆನೂ ಕೂಡ ಆಗಿದೆ, ಯಾರಾದರೂ ಇಬ್ರು ರಿಟೈರ್ ಆಗ್ಬಿಟ್ರೆ ಅಥವಾ ಏನೋ ಅವರ ಒಂದು ಪರ್ಸನಲ್ ರೀಸನ್ ಇಂದ ಎಕ್ಸಿಟ್ ಆಗ್ಬಿಟ್ರೆ ಬೈಲಾದಲ್ಲಿ ಒಂದು ರಿಸ್ಟ್ರಿಕ್ಷನ್ ಇದೆ. ನಮ್ಮ ಇಂಟರ್ನಲ್ ಬೈಲಾದಲ್ಲಿ ಯಾವುದೇ ಸಮಯದಲ್ಲಿ ಪೂರ್ಣ ಪ್ರಮಾಣದ ಸಮಿತಿಯಲ್ಲಿ 5 ಜನ ಆಫೀಸ್ ಬೇರರ್ಸ್ ಇಲ್ಲ ಅಂತ ಹೇಳಿದ್ರೆ ROC ಇಂದ ಅದನ್ನ ಮತ್ತೆ ವಾಪಸ್ ತಗೊಳ್ಬಹುದು ಅಂತ ಹೇಳಿ ಆ ಒಂದು ಉದ್ದೇಶದಿಂದ. ಮತ್ತೆ 2ನೇ ಉದ್ದೇಶ, ನಮ್ಮ ಯಂಗ್ಸ್ಟರ್ಸ್ ಇದ್ದಾರೆ ನೋಡಿ, ಯಾರು ಕೇಳಿದ್ರೆ ನನಗೆ ಪೋಸ್ಟ್ ಬೇಡ ಅಂತಾರೆ. ಪೋಸ್ಟ್ ಕೊಟ್ಟು ಕಟ್ಟಿ ಹಾಕಿದಾಗ ಅವ್ರು ಕೆಲಸ ಮಾಡೋದು. ಆ ಒಂದು ಉದ್ದೇಶದಿಂದ ನಾವು ಇನ್ನೂ 3 ಪೋಸ್ಟ್ ನ ಕ್ರಿಯೇಟ್ ಮಾಡಿದ್ದೀವಿ. 1 ಉಪಾಧ್ಯಕ್ಷ, 1 ಸಹಾಯಕ ಕಾರ್ಯದರ್ಶಿ ಮತ್ತೆ 1 ಉಪ ಖಜಾಂಚಿ. ಅಂದ್ರೆ ವೈಸ್ ಪ್ರೆಸಿಡೆಂಟ್ ಒಬ್ಬರಿದ್ರು, ಈಗ 2 ಮಾಡ್ತಾ ಇದ್ದೀವಿ. ಆಮೇಲೆ ಅಸಿಸ್ಟೆಂಟ್ ಸೆಕ್ರೆಟರಿ ಒಬ್ಬರಿದ್ರು, 2 ಮಾಡ್ತಾ ಇದ್ದೀವಿ. ಒಬ್ರು ಸಬ್ ಟ್ರೆಜರರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಅಪ್ರೂವಲ್ ಕೇಳ್ತಾ ಇದ್ದೀವಿ. ಚಪ್ಪಾಳೆ ಮೂಲಕ ಅಪ್ರೂವಲ್ ಕೊಡ್ಬೋದು. ಲೆಕ್ಕ ಪರಿಶೋಧಕರು ಮುಂಬರುವ 5 ವರ್ಷಕ್ಕೆ ಲೆಕ್ಕ ಪರಿಶೋಧಕರನ್ನ ನಾವು ನೇಮಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಅನುಮೋದನೆ ಬೇಕು. ಸೊ ಇದರಿಂದ ಆಗಿದೆ ಏನಂದ್ರೆ ನಮಗೆ ಪ್ರತಿ ವರ್ಷ ಲೆಕ್ಕ ಸಿಗುತ್ತೆ. ಯಾರಿಗೂ ಇದುವರೆಗೂ ಲೆಕ್ಕ ಸಿಗಿಲ್ಲ ಅಂತ ಯಾರಿಗೂ ಒಂದು ಡೌಟ್ ಇರೋದು ಬೇಕಾಗಿಲ್ಲ. ಪ್ರತಿ ನೀವು 1 ವರ್ಷಕ್ಕೂ ನೀವು ಯಾರ್ದು ಏನು ಬ್ಯಾಲೆನ್ಸ್ ಇದೆ ಅಂತ ಕೇಳ್ಕೋಬಹುದು. ಎಲ್ಲ ಕ್ಲಾರಿಟಿ ಇದ್ರಲ್ಲಿ ಸಿಕ್ಬಿಡುತ್ತೆ. ಇದು ಬಂದು ಒಂದು ದೊಡ್ಡ ಒಂದು ಅಚೀವ್ಮೆಂಟ್. ಸೊ ಇವಾಗ ನಾವು ಮಾಡ್ಕೊಂತಾ ಇರೋದು. ಯಾರೇ ಯಾವುದೇ ಟೈಮಲ್ಲಿ ಕೇಳಿದ್ರು ನಾವು ಹೇಳ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತ ಇದ್ರು. ಸೊ ಇನ್ನು ಮುಂದೆ ಆ ಒಂದು ಕಾರ್ಯ ನಡೆಯೋದಿಲ್ಲ. ಸೊ ಇನ್ನು ಮುಂದೆ ನೀವು ಯಾವುದೇ ಕ್ಷಣದಲ್ಲಿ ಏನೇ ಕೇಳಿದ್ರು ಮಾಹಿತಿ ಬಂದು ನಮ್ಮ ಸೊಸೈಟಿಯಲ್ಲಿ ಇರುತ್ತೆ. ಸೊ ಇಮಿಡಿಯೇಟ್ ಆಗಿ ತಗೋಬಹುದು. ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಆಗುತ್ತೆ. ಸೊ ಇದಕ್ಕೆಲ್ಲ ಅನುಮೋದನೆ ಇದೆಯಾ? ಸೊ ವ್ಯವಸ್ಥಾಪಕ ಸಮಿತಿಯು 2024-29 ಅವಧಿಗೆ PNBಯ ನಿವೃತ್ತ ಉದ್ಯೋಗಿಗಳಿಂದ ಕನಿಷ್ಠ 2 ಸದಸ್ಯರನ್ನು ಸಲಹೆಗಾರರು, ಮಾರ್ಗದರ್ಶಕರಾಗಿ ನೇಮಿಸಬೇಕೆಂದು ನಾನು ಪ್ರಸ್ತಾಪಿಸುತ್ತೇನೆ. ಸೊ ಮಂಜುನಾಥ್ ಆಲ್ರೆಡಿ ಬೆಳಗ್ಗೆ ಅದನ್ನ ಕೇಳಿದ್ರೆ, ಸೊ ಹಾಗಾಗಿ ಇವಾಗ ನಾವೇನ್ ಮಾಡ್ತಾ ಇದೀವಿ, ಹಿರಿಯರಿದ್ದೀರಾ, ನಿಮ್ಮ ಮಾರ್ಗದರ್ಶನ ನಮ್ಗೆ ಬೇಕಾಗುತ್ತೆ. ಹಿರಿಯರು ಯಾರು ಇವಾಗ ಹಿಂದೆ ನಡ್ಸ್ಕೊಂಡು ಬಂದಿದ್ದೀರಾ, ಅಗಾಧವಾದ ಒಂದು ನಿಮ್ಮ ಅನುಭವ ಮತ್ತೆ ನಮ್ಮಂತ ಯುವ ಪೀಳಿಗೆಗೆ ಬೇಕಾಗುತ್ತೆ. ಸೊ ಅದರಿಂದ 7 ಜನನ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಪಾಯಿಂಟ್ ಅನುಮೋದನೆ ಇದೆಯಾ? ಈ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ, ಮ್ಯಾನೇಜ್ಮೆಂಟ್ ಕಮಿಟಿ ಆಡಿಟರ್ನ ಅಪಾಯಿಂಟ್ ಮಾಡ್ಕೊಳ್ಬೇಕಾಗ್ತದೆ. ಕಮಿಟಿ ಕಡೆಯಿಂದ ಇನ್ನೊಂದು ಪ್ರಪೋಸಲ್ ಹೇಳ್ತಿದ್ರೆ PNB ರಿಟೈರೀಸ್ ಇಂದ
2 ನಿವೃತ್ತಿ ಉದ್ಯೋಗಿಗಳು. ಕನಿಷ್ಠ ಅಂದ್ರೆ ಮಿನಿಮಮ್ ಇಬ್ಬರು ಬೇಕು ನಮಗೆ. ಮ್ಯಾಕ್ಸಿಮಮ್ ದೇರ್ ಇಸ್ ನೋ ಲಿಮಿಟ್ ಇನ್ ದಿಸ್. ಮಿನಿಮಮ್ ಇಬ್ಬರು ಸಹಾಯ ಬೇಕಾಗುತ್ತೆ. ಆಸ್ ಎ ಮೆಂಟರ್, ಆಸ್ ಎ ಗೈಡ್, ಆಸ್ ಎ ಅಡ್ವೈಸರ್, ಆಸ್ ಎ ಎಲ್ಡರ್ ಬ್ರದರ್. ನಮ್ಗೆ ಯಾರು ಸಹಾಯ ಮಾಡಲಿಕ್ಕೆ ಸಹಕಾರ ಮಾಡಲಿಕ್ಕೆ ಇದ್ದಾರೆ, ವಾಲಂಟ್ರಿ ಆಗಿ ಸೆಲ್ಫ್ಲೆಸ್ ಇಂಟ್ರೆಸ್ಟ್ ಇಂದ ಯಾರು ಬರ್ತಾರೆ ಅವ್ರಿಗೆ ಸಂಪೂರ್ಣ ಸಹಮತ ಇದೆ. ಮಿನಿಮಮ್ ಇಬ್ಬರು ಬೇಕಂತ ಕೇಳ್ತಾ ಇದೀವಿ. ಮ್ಯಾಕ್ಸಿಮಮ್ ತಿಳಿಸ್ಬೋದು ನಿಮಗೆ ಎಲ್ಲರೂ ಭಾಗವಹಿಸಬಹುದು. ಅದರಲ್ಲಿ ಬೈಲಾದಲ್ಲಿ ರಿಟೈರೀಸು ಮೆಂಬರ್ಶಿಪ್ ಶೇರ್ ಹೋಲ್ಡಿಂಗು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವೇನು ಅಮೆಂಡ್ ಮಾಡಲಿಕ್ಕೆ ಇಷ್ಟಪಟ್ಟಿಲ್ಲ. ಬಟ್ ರಿಟೈರೀಸ್ ಅಂದ್ರೆ ನಮಗೆ ವಾಲಂಟ್ರಿಯಾಗಿ ಸಹಾಯ ಮಾಡಲಿಕ್ಕೆ, ನೀವು ಕಟ್ಟಿರೋ ಕೋಟೆನ ಕಾಪಾಡೋದಕ್ಕೆ ಸೈನಿಕರು ಸಜ್ಜಾಗಿದ್ದೀವಿ, ಮಾರ್ಗದರ್ಶನ ಕೊಡ್ತೀವಿ, ರೆಡಿ ಇದ್ದೀರಾ ಅಂತೇಳಿ ನಾವು ಎದೆ ಕೊಟ್ಟು ನಾವು ಫೇಸ್ ಮಾಡ್ತೀವಿ. ಅದಕ್ಕೆ ರೆಡಿ ಇದ್ದೀವಿ. 1949 ಬೈಲಾ ಮತ್ತು ಸಂವಿಧಾನ ಮುಖವಾಣಿಯಾಗಿರುತ್ತದೆ. ಅದರಲ್ಲಿನ ಸಣ್ಣ ಪುಟ್ಟ ಮಾರ್ಪಾಟಿರುತ್ತದೆ ಮತ್ತು ಪ್ರಮುಖವಾಗಿ ಮಾರ್ಪಾಟು ಒಳಗೊಂಡಂತೆ ಸಂಪೂರ್ಣ ಬೈಲಾ ಮತ್ತು ಸಂವಿಧಾನವನ್ನು ಮಾರ್ಪಾಟು ಮಾಡಲು ವ್ಯವಸ್ಥಾಪಕ ಸಮಿತಿಯಿಂದ ಪರಿಶೀಲಿಸಲು ಪ್ರಸ್ತಾಪಿಸುತ್ತೇನೆ. ಅಂತ ಎಲ್ಲ ಮಾರ್ಪಾಟುಗಳನ್ನು ಬರುವ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಪರಿಶೀಲನೆ ಮತ್ತು ಅನುಮೋದನೆಗೆ ಒಳಪಟ್ಟಿರುತ್ತದೆ. ಅಂದ್ರೆ ನಮ್ಮಲ್ಲಿನ ಬೈಲವು ಮೈಸೂರು ರಾಜ್ಯದಲ್ಲಿನ ಮೈಸೂರು ಮಹಾರಾಜರ ಕಾಲದಲ್ಲಿರುವ ಒಂದು ಬೈಲಾಗಿರುತ್ತದೆ. ಅದು ಈ ಪ್ರೆಸೆಂಟ್ ಸಿಚುಯೇಷನ್ಗೆ ಅದು ಸ್ವಲ್ಪ ಮಾರ್ಪಾಡು ಮಾಡಬೇಕಾಗಿರುತ್ತದೆ. ಅದರ ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಈ ಸಮಿತಿಯಲ್ಲಿ ಪರ್ಮಿಷನ್ ಕೇಳ್ತಾ ಇದ್ದೀವಿ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಡ್ತೇನೆ, ಬೈಲಾ ಚೇಂಜ್ ಅಂತ ಅಲ್ಲ, ಬೈಲಾ ರಿಪ್ಲೇಸ್ಮೆಂಟ್ ಅಂತ ಅಲ್ಲ. ಇನ್ನೊಂದ್ಸರಿ ಓದ್ತೀನಿ ನೋಡಿ. ನಮ್ಮ ಕೋಆಪರೇಟಿವ್ ಸೊಸೈಟಿ ಬೈಲಾ ಮತ್ತು ಸಂವಿಧಾನ ತುಂಬಾ ಹಳೇದಾಗಿದೆ. ಸಣ್ಣ ಮಾರ್ಪಾಡು ಮತ್ತು ಪ್ರಮುಖ ಮಾರ್ಪಾಡು ಈಗ ರಿಕ್ವೈರ್ಮೆಂಟ್ ಮತ್ತೆ ಆಸ್ ಪರ್ ಲೇಟೆಸ್ಟ್ ಕೋಆಪರೇಟಿವ್ ಆಕ್ಟ್ ಏನಿದೆ, ಸ್ಟೇಟ್ ಆಕ್ಟ್ ಆಫ್ ಕೋಆಪರೇಟಿವ್, ಇದು ROC, ಅದರ ಪ್ರಕಾರ ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು. ಇಲ್ಲ ಕೆಲವು ಕಡೆ ಸಮಗ್ರವಾದ ಬದಲಾವಣೆ ಮಾಡಬೇಕಾಗ್ತದೆ. ಇಂಥ ಸಂವಿಧಾನ ಮಾರ್ಪಾಡು ಮಾಡೋದಕ್ಕೆ ವ್ಯವಸ್ಥಾಪಕ ಸಮಿತಿಗೆ ಪರ್ಮಿಷನ್ ಬೇಕಂತ ಕೇಳ್ತಾ ಇದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಕಮಿಟಿ ಇದೆ, ಅವ್ರಿಗೆ ಪರ್ಮಿಷನ್ ಕೊಡಬೇಕು. ಮತ್ತೆ ಈ ಎಲ್ಲ ಆಗಿರೋ ಎಲ್ಲಾ ಚೇಂಜಸ್, ಸಮಗ್ರ ಬದಲಾವಣೆ ಆಗಿರಬಹುದು, ಮೈನರ್ ಚೇಂಜಸ್, ಮೇಜರ್ ಚೇಂಜಸ್, ಟೋಟಲ್ ಚೇಂಜಸ್ ಏನೇ ಇದ್ರೂ ಕೂಡ ಇದನ್ನ ಬರುವ 2025ನೇ ಇಸ್ವಿಯ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ತಗೊಳ್ಬೇಕು. ತದನಂತರ ಅದು ಅಪ್ಲೈ ಆಗುತ್ತೆ. ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಬೇಡಪ್ಪ ಹೊಸ ಮಾಡಿಫಿಕೇಶನ್ ಮಾಡೋದು ಬೇಡ, ಹಳೇದೇ ನಡೀತದೆ ಅಂದ್ರೆ ಅಲ್ಲಿ ಹೋಗಿ ಈಗ ಬರೋ AGM ವರೆಗೂ ಈಗ ಏನ್ ಬೈಲಾ ಇದೆ ಅದೇ ನಡೀತಾ ಇರುತ್ತೆ. ಏನಾದ್ರು ಚೇಂಜಸ್ ಮಾಡೋ ಬೈಲಾ 25ರಲ್ಲಿ ನೀವೆಲ್ಲ ಅಪ್ರೂವ್ ಮಾಡಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಬಹುದು, ಇಲ್ಲ ಸ್ಕ್ರಾಪ್ ಮಾಡಬಹುದು. ಕ್ಲಿಯರ್? ಕ್ಲಿಯರ್ ಮೇಡಮ್? ಇನ್ನೊಂದ್ಸರಿ ಹೇಳ್ಬೇಕಾ? Minor changes, major changes or total changes, whatever may be the changes, management committee has to take a call and they have to rectify or change or modify. And such modifications are subjected to approval of AGM of 2025. If AGM approves, then it will be in force, otherwise it will be scrapped. Clear? Approval ಕೊಡಬಹುದಾ? Thank you. ಎಲ್ಲ ಸೈನ್ ಮಾಡಿದ್ರಾ? ಇದು ಕಡೆಯದೊಂದು ಇದೆ, ಇನ್ನೊಂದು ಸಣ್ಣ ಚೇಂಜಸ್. ದಯವಿಟ್ಟು ಸ್ವಲ್ಪ ಕೇಳಿಸ್ಕೊಳ್ಬೇಕಿದೆ, ಎಲ್ಲರೂ ಇದಕ್ಕೆ ಗಮನಕ್ಕೆ ಅಂತಾನೆ ನಾನು ಓದ್ತಾ ಇರೋದು. ಕಡಿಮೆ ಮೊತ್ತದ ಲೋನ್ ಬ್ಯಾಲೆನ್ಸ್ ಮೇಲಿನ ದುಬಾರಿ ಅನುಸರಣೆ ಮತ್ತು ಜ್ಞಾಪನೆಗಳನ್ನು ಪರಿಗಣಿಸಿ ಬಾಕಿ ಇರುವ, ಅಂದರೆ 3 ವರ್ಷಗಳಿಗಿಂತ ಹಳೆಯದಾದ ಎಲ್ಲ ಬ್ಯಾಲೆನ್ಸಸ್ ₹50 ವರೆಗಿನ ಬ್ಯಾಲೆನ್ಸ್ ನೊಂದಿಗೆ ತೋರಿಸಿರುವ ಎಲ್ಲ ಲೋನ್ ಖಾತೆಗಳಲ್ಲಿನ ದೀರ್ಘ ಬಾಕಿ ನಮೂದುಗಳನ್ನು ಮನ್ನಾ ಮಾಡಲು ನಾನು ಪ್ರಸ್ತಾಪಿಸುತ್ತೇನೆ. ಪ್ರಸ್ತಾಪಕ ಸಮಿತಿ ಸಾಧ್ಯವಾದರೆ ಷೇರುಗಳು, ಮಿತವ್ಯಯ ಅಥವಾ ಥ್ರಿಫ್ಟ್ ಇತ್ಯಾದಿಗಳಿಂದ ವಸೂಲಿ ಸಾಧ್ಯತೆಗಳನ್ನು ಪ್ರಯತ್ನಿಸಬೇಕು. ಅರ್ಥ ಆಯ್ತಾ ಸರ್? ಇದು ₹50 ಅಥವಾ ಅದಕ್ಕಿಂತ ಕಡಿಮೆ ಬ್ಯಾಲೆನ್ಸ್ಗೆ ನಾವು ಫಾಲೋ ಅಪ್ ಮಾಡಲಿಕ್ಕೆ, ರಿಮೈಂಡ್ ಮಾಡಲಿಕ್ಕೆ ₹20, ₹30, ₹50 ಖರ್ಚು ಮಾಡಬೇಕಾದ್ರೆ ಎಷ್ಟು ಪೋಸ್ಟ್ ಪದೇ ಪದೇ ಫಾಲೋ ಅಪ್ ಮಾಡಬೇಕಾಗ್ತದೆ. ಇದಕ್ಕಾಗಿ GB ಮುಂದೆ ಒಂದು ಪ್ರಪೋಸಲ್ ಇಡ್ತಾ ಇದ್ದೇವೆ. ₹50 ವರೆಗಿರೋ ಎಲ್ಲಾದರೂ ವೇವ್ ಆಫ್ ಮಾಡ್ಬಿಡೋಣ, ಮಾಡಿಬಿಟ್ಟು ಕ್ಲೀನ್ ಅಪ್ ಮಾಡ್ಬಿಡೋಣ ಅಂತೇಳಿ. ಸುಮಾರು ಜನ ಇದರಲ್ಲಿ ಇದ್ದಾರೆ, ಸುಮಾರು ಜನ ತೀರ್ಕೊಂಡಿದ್ದಾರೆ. ಏನೇನು ಕಾರಣ ನಮ್ಮ ಹತ್ರ ಗೊತ್ತಿಲ್ಲ, ಇದು ಪೂರ್ತಿ ತಿಳ್ಕೊಂಡಿದ್ದಾರೆ.
ಆದ್ರೂ ಅದು ಮಾಡೋದಕ್ಕೆ ಮುಂಚೆ ಸಮಿತಿ ಈ ಡಿಸಿಷನ್ ತಗೊಳ್ಳೋ ಮುಂಚೆ ಇನ್ನೊಂದು ಎನ್ಶೂರ್ ಮಾಡ್ಬೇಕೇನಂತ ಎನಿ ಬ್ಯಾಲೆನ್ಸ್ ಅವೈಲೇಬಲ್ ಇನ್ ದ ಫ್ರೀ ಶೇರ್ಸ್ ವಾಟ್ ಎವರ್ ಇಟ್ ಈಸ್ ಎನಿ ಕ್ರೆಡಿಟ್ ಬ್ಯಾಲೆನ್ಸ್ ಇಟ್ ಇಸ್ ಟು ಬಿ ಅಡ್ಜಸ್ಟೆಡ್ ಫಸ್ಟ್ ದೇರ್ ದೇ ಹ್ಯಾವ್ ಟು ಗೋ ಫಾರ್ ವೇವರ್. ನಥಿಂಗ್ ಇಸ್ ದೇರ್, ಅವ್ರದ್ದು ಅಕೌಂಟ್ ನಡೀತಾ ಇಲ್ಲ, ಅವ್ರ ಪೆನ್ಷನ್ ಬರ್ತಾ ಇದೆ, ಪೆನ್ಷನ್ ಇಂದ ರಿಕ್ವೆಸ್ಟ್ ಮಾಡಿ 50 ರೂಪಾಯಿ ಕೊಡಿದ್ರೆ ಯಾರು ಇಲ್ಲ ಅಂತ ಹೇಳೋದಿಲ್ಲ. ಇವಾಗೆಲ್ಲ ಭಿಕ್ಷುಕರಿಗೆ 100 ರೂಪಾಯಿ ಕೊಟ್ಬಿಡ್ತಾರೆ, ಇನ್ನು 50 ರೂಪಾಯಿ ನಮಗೆ ಸೊಸೈಟಿಗೆ ಅವ್ರದೇ ಸೊಸೈಟಿ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ 50 ರೂಪಾಯಿ ವ್ಯವಹಾರ ಕೇಳ್ತಾ ಇದ್ದೀವಿ. ಪರ್ಮಿಷನ್ ಇದೆಯಾ ಇದಕ್ಕೆ? ಅಪ್ರೂವಲ್ ಇದೆ ಅಪ್ರೂವ್ ಮಾಡ್ಬೋದು ಸರ್. ಇದೇ ಸಂದರ್ಭದಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಹುಬ್ಬಳ್ಳಿ ಸೆಕ್ರೆಟರಿ ಅವರಾದಂಥ APL ಸೆಕ್ರೆಟರಿ ಆದ ರಾಜೇಶ್ ಸರ್ ಈ ಮಧ್ಯೆ ನಮ್ಮ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಸಮಿತಿಯ ಸದಸ್ಯರಿಂದ ಮತ್ತು ಸೆಕ್ರೆಟರಿ ಅವರ ಕಡೆಯಿಂದ ಅವರನ್ನು ಸನ್ಮಾನ ಮಾಡಬೇಕಂತ ಈಗ ಕೇಳ್ಕೊಳ್ಳುತ್ತೆ. ರಾಜೇಶ್ ಸರ್ ಆಲ್ ಇಂಡಿಯಾ AGS ಕೂಡ ಆಗಿದ್ದಾರೆ. ಮತ್ತೆ ದಿ ಬೆಸ್ಟ್ ಡಿಫೆನ್ಸ್ ರೆಪ್ರೆಸೆಂಟೇಟಿವ್ ಕೂಡ. ಯಾವುದೇ ಆಫೀಸರ್ ಚಾರ್ಜ್ ಶೀಟ್ ಆದ್ರೆ ಪ್ರಪ್ರಥಮವಾಗಿ ಅವ್ರು ಪ್ರೊಟೆಕ್ಟ್ ಮಾಡಲಿಕ್ಕೆ ಮೊದಲನೇ ಲೈನಲ್ಲಿ ಅವ್ರು ಇರ್ತಾರೆ. ನಾನು ಹಿಂದೆ ನಿಲ್ಲೋ ಗುಂಡು ಬಿದ್ದರೆ ನನಗೆ ಬಿಡಿ, ನಾನು ನೋಡ್ಕೊಳ್ತೇನೆ, ನೀವು ನಾನು ಹಿಂದೆ ನಿಂತು ನಾನು ರಕ್ಷಣೆ ಕೊಡ್ತೇನೆ ಅಂತಾರೆ. ಸೊ ಅಂತ ಒಂದು ವ್ಯಕ್ತಿತ್ವ ಆಗೋದು. ಸೆಕ್ರೆಟರಿ ಸರ್ ಉದಯ್ ಸರ್ ನನ್ನ ಜೊತೆ ಜಾಯ್ನ್ ಆಗಬೇಕು. ಉದಯ್ ಸರ್ ಇಸ್ ರೆಪ್ರೆಸೆಂಟಿಂಗ್ ಅವರ್ ಎಂಟೈರ್ ಟೀಮ್. ನಾವು ಮತ್ತೆ ಪೊಲೀಸ್ ಪಾಟೀಲ್ ಸರ್ ಕೂಡ ಬಂದಿದ್ದಾರೆ ಹುಬ್ಬಳ್ಳಿಯಿಂದ. ಅವ್ರಿಗೂ ಕೂಡ ನಿರ್ದೇಶಕ ಮಂಡಳಿ ಮತ್ತು ಸಮಿತಿಯ ಕಡೆಯಿಂದ ಒಂದು ಸನ್ಮಾನ ಸೆಕ್ರೆಟರಿ ಸರ್ ಇನ್ಶೂರ್ ಮಾಡ್ಬೇಕು ದಯವಿಟ್ಟು. ಪೊಲೀಸ್ ಪಾಟೀಲ್ ಸರ್ ಅವರು ಮುಂಚೆ ನಮ್ಮ ಆಲ್ ಇಂಡಿಯಾ ಪಂಜಾಬ್ ನೇಷನಲ್ ಆಫೀಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು. ಅವರು ತುಂಬಾ ವರ್ಷದಿಂದ ಟ್ರೇಡ್ ಯೂನಿಯನ್ ಇಂದ ಇವನ್ ವರ್ಕ್ಮ್ಯಾನ್ ಟ್ರೇಡ್ ಯೂನಿಯನ್ ಕೂಡ ಅವರು ಆಫೀಸ್ ಬೇರರ್ ಆಗಿದ್ರು. ಅದರಲ್ಲೂ ಕೂಡ ಅವಾಗ ಬ್ರಾಂಚ್ ಮ್ಯಾನೇಜರ್ ಜೊತೆ ಜಗಳ ಆಡ್ತಾ ಇದ್ರು, ಆಮೇಲೆ ಆಫೀಸರ್ ಮ್ಯಾನೇಜ್ಮೆಂಟ್ ಜೊತೆ ಜಗಳ ಆಡ್ತಾ ಇದ್ರು. ಸೊ ನಾನು ಸೆಕ್ರೆಟರಿ ಆಗಕ್ಕೆ, ನಾನು ಈ ಒಂದು ಪೊಸಿಷನ್ಗೆ ಬರೋಕ್ಕೆ ಮೂಲ ಕಾರಣ ಇದೆ. ನಾನು ಕಮಿಟಿಯಲ್ಲಿ ಏನು ಪೋಸ್ಟಲ್ಲೇ ಇರಲಿಲ್ಲ. ಆಫೀಸರ್ ಅಸೋಸಿಯೇಷನ್ ಅಲ್ಲಿ ಮುಂಚೆ ಕಮಿಟಿಯಲ್ಲಿ ಯಾವ ಪೋಸ್ಟಲ್ಲೂ ನಾನು ಇರಲಿಲ್ಲ. ಸೊ ನನಗೆ ಒಂದು ಸ್ವಲ್ಪ ಫೋನ್ ಮಾಡಿ ಈ ಥರ ನೀವೇನಾದರೂ ಆಫೀಸರ್ ಅಸೋಸಿಯೇಷನ್ ಅಲ್ಲಿ ಕಮಿಟಿಯಲ್ಲಿ ಬರಬೇಕಂತ ನಿಮಗೆ ಆಸಕ್ತಿ ಇದೆ ಅಂತ ಅವಾಗ ಅವರು ಆ ಒಂದು ದೃಷ್ಟಿಯಿಂದ ಅವ್ರು ಐಡೆಂಟಿಫೈ ಮಾಡಿರೋದು. ಸೊ ನಾನು ಖಂಡಿತ ಅವರ 9 ವರ್ಷದಿಂದ ಇವಾಗ ಕಟ್ಸ್ಕೊಂಡು ಬರ್ತಾ ಇದ್ದೀನಿ ಸರ್ ನಿಮ್ಮ ಗೈಡೆನ್ಸ್ ಅಲ್ಲಿ. ಆ್ಯಂಡ್ ಎಲ್ಲ ಒಳ್ಳೆಯದೇ ಮಾಡ್ತೀನಿ. ಇದರಲ್ಲಿ ನಮ್ಮ ಜನರಲ್ ಬಾಡಿ ಮೀಟಿಂಗಲ್ಲಿ ಒಂದು PNB ಎಂಪ್ಲಾಯೀಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಐ ಥಿಂಕ್ಸ್ ಐ ಆಮ್ ಮೆಂಬರ್ ಇರಬೇಕು ವಿಡ್ರಾ ಮಾಡಿದ್ದಾರೆ. ಸೊ ಮುಂಚೆ ಮೆಂಬರ್ ಇದ್ದು ಇವಾಗ ವಿಡ್ರಾ ಮಾಡಿದ್ದಾರೆ. ಸೊ ಅವ್ರಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಸನ್ಮಾನ. ಸೆಕ್ರೆಟರಿ ಸರ್ ಉದಯ್ ಸರ್ ಮತ್ತು ನಮ್ಮೆಲ್ಲ ಪೂರ್ತಿ ಟೀಮ್ ಸೇರ್ಕೊಂಡು ಪೊಲೀಸ್ ಪಾಟೀಲ್ ಸರ್ಗೆ ಧನ್ಯವಾದಗಳು ಸರ್. ನಿಮ್ಮ ಆಗಮನದಿಂದ ನಮ್ಮ ಕಾರ್ಯಕ್ರಮದ ನೆಕ್ಸ್ಟ್ ಹೋಯ್ತು. ಎಸ್ ಆರ್ ನೋ? Audit report is approved. Yes or no? Amendments placed before the general body is approved. Yes or no? ಚಪ್ಪಳೆ ಜೋರಾಗಿ ಬರಲಿ. ಧನ್ಯವಾದಗಳು. ಈ ಒಂದು ಯುವ ಪಡೆ ಮೇಲೆ ನಿಮಗೆ ಇಂಥ ಯುವಕರು ಕಂಡ ಮೇಲೆ ಇಂಥ ಒಂದು ಒಳ್ಳೆ ಭರವಸೆ ಇದೆ. ಈ ಭರವಸೆ ಮತ್ತೆ ನಿಮ್ಮ ನಿರೀಕ್ಷೆ ಹುಸಿಯಾಗದೆ ಇರೋದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮೇಲಿದೆ. ಅದನ್ನ ನೋಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ನಿರೀಕ್ಷೆನ ಹುಸಿಯಾಗೋದಕ್ಕೆ ನಾವು ಬಿಡೋದಿಲ್ಲ. ಧನ್ಯವಾದಗಳು. ಊಟದ ವ್ಯವಸ್ಥೆ ಇದೆ, ಊಟ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ನಿಮ್ಮ ಟ್ರಿಪ್ ಬ್ಯಾಲೆನ್ಸ್, ಶೇರ್ ಬ್ಯಾಲೆನ್ಸ್ ಏನಾದ್ರು ಬೇಕಂದ್ರೆ ಆಡಿಟರ್ ಆಫೀಸಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ, ಅವರ ನೀವು ಕೇಳಿ ತಿಳ್ಕೊಳ್ಬಹುದು. ಏನೋ ಅದರಲ್ಲಿ ಡಿಸ್ಕ್ರಿಪೆನ್ಸೀಸ್ ಇದ್ರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಯಾಕಂದ್ರೆ ರಮೇಶ್ 4 ಜನ ಇದ್ದಾಗ ಈ ರಮೇಶ್ ಆ ರಮೇಶ್ ಈ ರಮೇಶ್ ಕಷ್ಟ ಆಗ್ಬಿಡ್ತದೆ.
ಐದರ ಶ್ರೀನಿವಾಸ್ ನಾಲ್ಕು ಹೆಸರಿರ್ತದೆ. ಟಿಪಿಕಲ್ ಹೆಸರಿದ್ದಾಗ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಯಾಕಂದ್ರೆ ಆಡಿಟರ್ಗಳಿಗೆ ನಮ್ಮ ಪಿ ಎಂ ನಂಬರ್ ಇಂದ ಇದು ಮಾಡಿರ್ತಾರೆ. ನಾವು ಕೂಡ ತುಂಬಾ ಕಷ್ಟಪಟ್ಟು ಹೊಸ ಪಿ ಎಂ ನಂಬರ್ ಕೊಟ್ಟು ಅದನ್ನ ಎಡಿಟ್ ಮಾಡಿಸಿದೀವಿ. ಏನಾದ್ರು ಡಿಸ್ಕ್ರಿಪೆನ್ಸೀಸ್ ಇದ್ರೆ, ಜಾಸ್ತಿ ಇದ್ದು ಖುಷಿ ಕೊಡೋದು, ಕಡಿಮೆ ಇದ್ದು ನಮ್ಮ ಹತ್ರ ಕಂಪ್ಲೇಂಟ್, ಜಾಸ್ತಿ ಇದ್ದು ಸುಮ್ಮನೆ ಹೋಗ್ಬಿಡಿ. ಜಾಸ್ತಿ ಇದ್ದು ಯಾಕೆ ಜಾಸ್ತಿ ಬರುತ್ತೆ ಕೇಳ್ಬಿಟ್ಟು ಹೋಗಿ ದಯವಿಟ್ಟು. ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಸರ್ ಒಂದು 5 ನಿಮಿಷ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಡೇ ಕಂಟಿನ್ಯೂಸ್ ರಜೆಯಲ್ಲೂ ಕೂಡ ಈ ಒಂದು ಸಮಯದಲ್ಲಿ ನೀವೆಲ್ಲ ಸಮಯವನ್ನು ಬಿಡಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ಅದೆಲ್ಲರಿಗಿಂತ ಮುಖ್ಯವಾಗಿ ನಿಮ್ಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನ ವಹಿಸಿಕೊಂಡಿರುವಂತಹ ಉದಯ್ ಸರ್, ಆಫೀಸರ್ ಅಸೋಸಿಯೇಷನ್ ಬೆಂಗಳೂರು ಸರ್ಕಲ್ ಹಾಗೂ ಆಲ್ ಇಂಡಿಯಾ ಲೆವೆಲ್ ವೈಸ್ ಪ್ರೆಸಿಡೆಂಟ್ ಆದಂತಹ ಉದಯ್ ಸರ್ ಅವರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಈ ಒಂದು ಕಾರ್ಯಕ್ರಮವನ್ನ ನೀವು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಾಗ ಅವರು ಯಾವುದೇ ರೀತಿಯ ಷರತ್ತುಗಳಿಲ್ಲದೆ, ಯಾವುದೇ ರೀತಿಯ ನಿರ್ಬಂಧಗಳಿಲ್ಲದೆ ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀನಿ ಅಂತ ಹೇಳಿ ಅವರ ಮಾತಿನಂತೆ ಬಂದಿದ್ದಾರೆ. ನಮ್ಮ ನಿಮ್ಮೆಲ್ಲರೂ ಹಾಗಾಗಿ ಮುಂದೆ ಪ್ರೀವಿಯಸ್ಲಿ ಪ್ರೆಸಿಡೆಂಟ್ ಆಗಿರುವಂತಹ ರಮೇಶ್ ಸರ್ ಅವರನ್ನು ನಾವು ಸತತ 6 ತಿಂಗಳ ಕಾಲ ಅವರ ಹಿಂದೆ ಬಿದ್ದು ಈ ಒಂದು ಪ್ರತಿಯೊಂದು ವಿಚಾರಗಳನ್ನು ನೀವು ಹಂಚ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಹಕಾರ ನಮಗೆ ಅತ್ಯಂತ ಮುಖ್ಯ. ನಿಮ್ಮ ಒಂದು ರಿಟೈರ್ಡೀಸ್ ಅಸೋಸಿಯೇಷನ್ ಕಡೆಯಿಂದ ಕೂಡ ನಿಮ್ಮ ಒಂದು ರಿಟೈರ್ಡೀಸ್ ಪರವಾಗಿ ನೀವೊಂದು ನಮಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂಡಾಗ ರಮೇಶ್ ಸರ್ ಕೂಡ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಲು ಬಯಸ್ತೇನೆ. ಹಾಗಾಗಿ ಇಂದಿನ ಕಮಿಟಿಯಲ್ಲಿ ಇದ್ದಂತಹ ಹಲವಾರು ವಿಠೋಬ ಸರ್ ಇರ್ಬೋದು, ಹಾಗಾಗಿ ಸಿದ್ದೇಶ್ ಸರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ನಾವು ಫೋನ್ ಕರೆಗಳ ಮುಖಾಂತರ ಕೇಳಿದಾಗ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಈ ಒಂದು ಸೊಸೈಟಿಯನ್ನ ಮುಖ್ಯಸ್ಥಿತಿಯನ್ನು ವಹಿಸಿಕೊಂಡಂತ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡು ನಮ್ಮೆಲ್ಲರನ್ನ ಸಹಕಾರವನ್ನ ಪಡ್ಕೊಂಡು ಜೊತೆಗೆ ಮುಂದಾಳತ್ವವನ್ನು ವಹಿಸಿಕೊಂಡಂತ ಲಿಂಗರಾಜ ಸರ್ ಅವರ ಪಾತ್ರ ಅತ್ಯಮೂಲ್ಯ. ಅವರ ಸಮಯ ಧನವನ್ನ ಇದಕ್ಕೆ ಹೆಚ್ಚಾಗಿ ಹಾಕಿದ್ದಾರೆ. ಅವರೇ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ನಮ್ಮ ಕರ್ನಾಟಕ ಎಂಪ್ಲಾಯೀಸ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಆದಂತ ರಮೇಶ್ ಅವರ ಪಾತ್ರ, ಅವರ ಯುವ ಪಡೆ ಇದಕ್ಕೆಲ್ಲದಕ್ಕೂ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ. ಅವರಿಗೂ ಸಹ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ರಾಜಶೇಖರ್ ಅವರು ಪ್ರಿವಿಯಸ್ ಜನರಲ್ ಸೆಕ್ರೆಟರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಜನರಲ್ ಸೆಕ್ರೆಟರಿ, ಅವರು ಯಾವ ಒಂದು ಸಮಯದಲ್ಲೂ ಕೂಡ ನಿಮ್ಮ ಸಹಕಾರ ಬೇಕು, ನಿಮ್ಮ ಒಂದು ವಿಚಾರಗಳನ್ನ ಹಂಚ್ಕೋಬೇಕು, ಯಾವುದೇ ರೀತಿಯ ತಲೆಬಾರಿ ಇರಬಾರ್ದು ಅಂತ ಹೇಳಿ ಕೇಳ್ಕೊಂಡ್ವಿ. ಪ್ರತಿಯೊಂದು ದಿನದಿಂದಲೂ ಪ್ರತಿಯೊಂದು ಕ್ಷಣದಿಂದಲೂ ಅವರು ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸುತ್ತೇನೆ. ದೇವನಾಯಕಿಯವರು ಪ್ರತಿಯೊಂದು ರೀತಿ ರಜಾ ಹಾಕಿದರೆ ಪ್ರತಿಯೊಂದು ಸಮಯದಲ್ಲಿ, ಪ್ರತಿಯೊಂದು ದಿನದಲ್ಲಿ, ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಕೂಡ, ಪ್ರತಿಯೊಂದು ವಿಷಯಗಳನ್ನ ಕೂಡ ಡೈರೆಕ್ಟರ್ ಎಲ್ಲ ಗಮನಕ್ಕೆ ತಂದು ಇದನ್ನ ಮಾಡೋಣ, ಏನೋ ತಪ್ಪಿದ್ರೆ ಹೇಳಿ, ಇದನ್ನ ಸರಿ ಮಾಡೋಣ, ಪ್ರತಿಯೊಂದು ಪದಗಳನ್ನ, ಪ್ರತಿಯೊಂದು ಲೈನ್ಗಳನ್ನ ಜೋಡಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡ್ತಿದ್ದೀವಿ ಅಂದ್ರೆ ಅದರಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರ ಕೂಡ ಸೇವಾನಾಯಕ ಅವರದಾಗಿರುತ್ತದೆ. ಹಾಗಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರು ಕೂಡ ಅದಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನ್ಯೂಲಿ ಎಲೆಕ್ಟೆಡ್ ಡೈರೆಕ್ಟರ್ಸ್ ಏನಿದ್ದಾರೆ ಅವರು ಕೂಡ ಪಾತ್ರವನ್ನ ಅತ್ಯಂತ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಕೆಲಸವನ್ನ ನಿಭಾಯಿಸಬೇಕು ಅಂತ ಕೇಳಿದಾಗ ಪ್ರತಿಯೊಬ್ಬರು ಯಾವುದೇ ತಂಟೆ ತಕರಾರಿಲ್ಲದೆ, ಯಾವುದೇ ರೀತಿಯ ವಾದ ವಿವಾದಗಳಿಲ್ಲದೆ ಶಾಂತಯುತವಾಗಿ ಎಲ್ಲವನ್ನೂ ನಡೆಸಿಕೊಂಡು ಈ ಒಂದು ಸುದೀರ್ಘ ಪಯಣದಲ್ಲಿ ಜೊತೆಯಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ